create astronomy permanent infrastructures. Okay. It could be planetarium, space lab, observatory and telescope. Time travel ಅಂತ ನೀವೊಂದು ಮಾತು ಹೇಳಿದ್ರು. Yes. We all are traveling in space. ಅನ್ಫಾರ್ಚುನೇಟ್ಲಿ ನಾವು ಯಾರು ಅದನ್ನ ಅಂಡರ್ಸ್ಟ್ಯಾಂಡೇ ಮಾಡ್ಕೊಂಡಿಲ್ಲ. ಸರ್ ಈಗಿನ ಕಾಲದಲ್ಲಿ ಸ್ಟ್ರೆಸ್ ಏನಕ್ಕೆ ಸರ್ ಬರುತ್ತೆ? ಬೇರೆ ಯಾರ ಹತ್ರನೋ ಏನೋ ಒಂದು ಇದೆ, ನನ್ನ ಹತ್ರ ಇಲ್ಲ. ಅಂದ್ರೆ ದ ಲೈಫ್ ವಾಟ್ ಐ ಆಮ್ ಲೀಡಿಂಗ್ ಈಸ್ ಅನ್ ಅಮೇಝಿಂಗ್ $1 billion ಲೈಫ್ ಇದು. ಇದನ್ನ $billions ಕೊಟ್ಟರು ಸಾಧ್ಯ ಇಲ್ಲ. ಇದು ನಮ್ಮ ಮಕ್ಳಿಗೆ ಹೆಂಗ್ ರಿಯಲೈಸ್ ಮಾಡಿಸ್ತೀರ ನೀವು? ಇದನ್ನ ಹೇಳಲಿಕ್ಕೆ ನಂಗೆ ಭಾರಿ ಖುಷಿ ಇದೆ ದಟ್ ಟುಡೇ ಶಿವಮೊಗ್ಗ ಈಸ್ ಇಂಡಿಯಾಸ್ ಫಸ್ಟ್ ಡಿಸ್ಟ್ರಿಕ್ಟ್ ಟು ಬಿ ಟೆಲಿಸ್ಕೋಪ್ ಎನೇಬಲ್ಡ್ ಲೈಬ್ರರೀಸ್. ನಮ್ಮ ಸಮುದಾಯಗಳ ಬಗ್ಗೆ ಕರೆಕ್ಷನ್ಸ್ ಮಾಡ್ಕೊಬೇಕು, ಇದನ್ನ ತಪ್ಪು ತಿಳ್ಕೊಂಡಿದ್ದೀರಾ ತಿದ್ಕೊಳ್ಳಿ ಅಂತ ಹೇಳೋದಿದೆಯಲ್ಲ, ತುಂಬಾ ಡೇಂಜರಸ್ ಕೆಲಸ. ಎಸ್, ಅದನ್ನ ಗೆಲೀಲಿ ಮಾಡಕ್ ಹೋದ, ಅವನ ಕರ್ಕೊಂಡೋಗಿ ಜೈಲ್ಗೆ ಹಾಕಿದ್ರು. ಅಂಡ್ ಮತ್ತೆ ಇಸ್ರೋ ವಿಜ್ಞಾನಿಗಳು ಯಾರೂ ಕೂಡ ನಾವೇನಾದ್ರೂ ಒಂದು ಇನೋವೇಷನ್ ಮಾಡಿದೀವಿ ಬಂದು ನೋಡಿ ಅಂತಂದ್ರೆ ಯಾವತ್ತೂ ನೋ ಅಂತ ಅನ್ನಲ್ಲ ಸರ್. ಮಕ್ಕಳು ಹಂಗೆ ಅನ್ಕೊಂಡಿದ್ದಾರೆ, ಫ್ಲೂಟ್ ಎಲ್ಲೋಯ್ತು ಅಂತಂದ್ರೆ ಬ್ಲಾಸ್ಟ್ ಆಗ್ಬಿಟ್ಟಿದೆ, ಅದೆಲ್ಲೋ ಹೋಗ್ಬಿಟ್ಟಿದೆ, ಈ ತರದೆಲ್ಲ ಪ್ರಶ್ನೆಗಳು ಬರುತ್ತೆ. ಅನ್ಇಮ್ಯಾಜಿನೇಬಲ್ ಅಂತ ಏನಕ್ಕೆ ಹೇಳ್ತೀನಿ ಅಂತ ಅಂದ್ರೆ ಅಗೈನ್ ಡಿಫೈನಿಂಗ್ ದ ಸೊಸೈಟಿ ಲಿಮಿಟೇಷನ್ಸ್. ರಾಕೆಟ್ಸ್ಗಳನ್ನ ಬರೀ ಸೆಂಟ್ರಲ್ ಗವರ್ನಮೆಂಟ್ ಏಜೆನ್ಸಿಗಳು ಮಾಡ್ಬೋದು, ಬೇರೆ ಇನ್ಯಾರು ಮಾಡೋಕ್ಕಾಗಲ್ಲ. ಇಲ್ಲ, ಸ್ಟಾರ್ಟ್ಅಪ್ಸ್ಗಳು ಮಾಡ್ಬೋದು. ಇವಾಗ ಇಂಡಿಯಾ ಇಸ್ ಗೋನ್ ಟು ಬಿ ಸೂಪರ್ ಪವರ್ in space technology. Helium-3 na if we are able to access, we will be far ahead. Mr. Satish Aryabhatta, welcome to IIC podcast show. Thank you so much, sir. Thank you for accepting our invitation, Satish. My pleasure. Yes. Satish, ಮೊದಲು ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಸತೀಶ್ ಆರ್ಯಭಟ್ಟ. ಓಕೆ, ಅಲ್ಲಿ ನನಗೆ ಭಾಳ ಇಂಟ್ರೆಸ್ಟಿಂಗ್ ಆಯಿತು. ಏನದು ಸ್ಟೋರಿ ಇದೆ ಸತೀಶ್ ಆರ್ಯಭಟ್ಟ ಅನ್ನೋದಕ್ಕೆ? ಥ್ಯಾಂಕ್ಸ್ ಕೇಳಿದ್ದಕ್ಕೆ. ಯಾಕೆಂತಂದ್ರೆ ಎಷ್ಟೊಂದು ಜನ ಅನ್ಕೊಂಡಿದ್ದಾರೆ ನನ್ನ ಒರಿಜಿನಲ್ ಹೆಸರು BS ಅಂತ. ನನ್ನ ನಿಜವಾದ ಹೆಸರು ಸತೀಶ್ ಬ್ಯಾಲಕೆರೆ ಸಿದ್ಧಲಿಂಗಪ್ಪ ಅಂತ. ಸತೀಶ್ ಆರ್ಯಭಟ್ಟ ಅಂತ ಏನಕ್ಕೆ ಇಟ್ಟಿದ್ದು ಅಂತ ಅಂದರೆ, ನಮ್ಮ ಭಾರತದಲ್ಲಿ ಒಂದು ಗುರು ಪರಂಪರೆ ಅಂತ ನಾವೇನು ಕರಿತೀವಿ. ನೀವು ಒಂದು ಮಿಷನ್ನ ತಗೊಂಡಾಗ, ಲೈಫ್ನಲ್ಲಿ ಒಂದು ಧ್ಯೇಯವನ್ನು ತಗೊಂಡಾಗ, ಅದಕ್ಕೆ ಸ್ಟಿಕ್ ಆನ್ ಆದಾಗ ನೀವು ಒಂದು ಪಾತ್ನಲ್ಲಿ ಹೋಗೋಕೆ ಚೂಸ್ ಮಾಡ್ತೀರಾ. ಅದು ಮಾಂಕ್ ಲೈಫ್ ಆಗಿರ್ಬೋದು, ಮತ್ತೊಂದು ಏನು ಬೇಕಾದರೂ ಆಗಿರ್ಬೋದು. ಆಗ ನೀವು ಎಲ್ಲ ಬಂಧನಗಳಿಂದ ಮುಕ್ತರಾಗಿ ದಿಸ್ ಈಸ್ ಮೈ ಲೈಫ್ ಅಂತ ಡಿಕ್ಲೇರ್ ಮಾಡಿ, ಆನ್ ಪೇಪರ್ಸ್ ಕೂಡ ನೀವು ಯಾವ ಗುರು ಪರಂಪರೆಯನ್ನ ನಂಬ್ತೀರಾ ಅದನ್ನ. ಸೊ ನಾನು ವಿಜ್ಞಾನವನ್ನ ನಂಬ್ದವನು. ಮ್ಯಾಥಮೆಟಿಕ್ಸ್ ಹ್ಯಾಸ್ ಬೀನ್ ಮೈ ಲೈಫ್. ಆರ್ಯಭಟ್ಟ ವಾಸ್ ದ ಪರ್ಸನ್ ಹೂ ಇನ್ಸ್ಪೈರ್ಡ್. ಯಾಕಂದ್ರೆ ನಾವು ಶುರು ಮಾಡಿದಾಗ ನಮ್ಮ ಹತ್ರ 0 ಬಿಟ್ರೆ ಇನ್ನೇನು ಇರಲಿಲ್ಲ. ಸೊ ಹಾಗಾಗಿ ನಾವು ಶುರು ಮಾಡಿದಾಗ ಕೂಡ ಆರ್ಯಭಟ್ಟ ಮೊಬೈಲ್ ಪ್ಲಾನೆಟೇರಿಯಂ ಅಂತ ಇಟ್ಕೊಂಡಿದ್ದು. ನಾಟ್ ಬಿಕಾಸ್ ಡೋಮ್ 0 ತರ ಇರುತ್ತೆ, ನಮ್ಗೆ ಆರ್ಯಭಟ್ಟ ಅಷ್ಟು ಇನ್ಸ್ಪೈರ್ಡ್ ಅಂತ ಅನ್ಸಿದ್ದು. ಸೊ ಮತ್ತೆ ಬುಕ್ನ ಲಾಂಚ್ ಮಾಡ್ತಿದ್ದೆ ನಾನು. ಬುಕ್ ಲಾಂಚ್ ಮಾಡಬೇಕಾದ್ರೆ ಟೈಮ್ನಲ್ಲಿ ಸತೀಶ್ BS ಅನ್ನೋದು ತುಂಬ ಜನ ಇದ್ರು. ನನಗೆ ISBNಗೆ ಪ್ರಾಬ್ಲಮ್ ಆಗ್ತಿತ್ತು, ಮತ್ತು ಅಮೆಝಾನ್ ಸರ್ಚ್ನಲ್ಲೂ ಕೂಡ ಪ್ರಾಬ್ಲಮ್ ಆಯಿತು. ಆಗ ಐ ಕೇಮ್ ಅಕ್ರಾಸ್ ಸಮಥಿಂಗ್ ಕಾಲ್ಡ್ ಆಸ್ ಆಥರ್ ನೇಮ್ ಅಥವಾ ಪೆನ್ ನೇಮ್ ಅಂತ ಅಂದ್ಬಿಟ್ಟು. ಸೊ ಆಗ ಈ ಸತೀಶ್ ಆರ್ಯಭಟ್ಟ ಅಂತ ಏನಕ್ಕೆ ಇಟ್ಕೋಬಾರ್ದು, ಯಾಕಂದರೆ ಎಲ್ಲರೂ ನನ್ನನ್ನು ಹಾಗೆ ಸೇವ್ ಮಾಡ್ಕೋತಿದ್ದು. ಟ್ರೂ ಕಾಲರ್ನಲ್ಲಿ ಬೈ ಡಿಫಾಲ್ಟ್ ಸತೀಶ್ ಆರ್ಯಭಟ್ಟ ಅಂತ ಸೇವ್ ಮಾಡಿಕೊಂಡು ಆಗಿ ಎಲ್ಲ ಹಾಗೆ ಕರೆದಿದ್ರಿಂದ ನಾನು ಅನ್ಕೊಂಡೆ ಲೆಟ್ ಮಿ ಅಕ್ನಾಲೆಡ್ಜ್ ದ ಪೀಪಲ್ ಗಿವನ್ ನೇಮ್ ಅಂತ ಅಂದ್ಬಿಟ್ಟು ಐ ಜಸ್ಟ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳನ್ನ ನಾನು ಸತೀಶ್ ಆರ್ಯಭಟ್ಟ ಅಂತ ಇಟ್ಕೊಂಡಿದ್ದೀನಿ. ಓಕೆ, ಆಮೇಲೆ ನಿಮ್ಮ ರೆಫರೆನ್ಸು ನನಗೆ ಆ್ಯಕ್ಚುಲಿ ಗೌತಮಿಯಿಂದ ಬಂದಿದ್ದು. ಅಕ್ವಾರಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಫೌಂಡರ್ ಇದ್ದಾರಲ್ಲ, ಅಲ್ಲಿ ಶೇರ್ ಮಾಡಿದಾಗ AR. ಸತೀಶ್ ಆರ್ಯಭಟ್ಟ ಅಂತೇಳಿ ಒನ್ ಥಿಂಗ್ ಕ್ಯಾಚ್ ಮಾಡಿದ್ದು, ಅದೊಂದು AR ಅನ್ನೋದೊಂದು, ಮತ್ತೆ ಆರ್ಯಭಟ್ಟ ಅನ್ನೋದು. ಇದೇನು AR ಅನ್ನೋದು? ನಾನು ಅನ್ಕೊಂಡೆ ಆರ್ಕಿಟೆಕ್ಟ್ ಇರ್ಬೋದೇನೋ ಅಂತ ಅನ್ಕೊಂಡಿದ್ದೆ ನಾನು. ಆಸ್ಟ್ರೋಪ್ರೂನರ್ ಅಂತ. ಓಕೆ, ನನಗೆ ಟೀಚಿಂಗ್ ಅಂದರೆ ತುಂಬ ಇಂಟ್ರೆಸ್ಟ್ ಆಗಿದ್ದಂಥ ಪ್ರೊಫೆಷನ್ನು. ಬಟ್ ಟೀಚಿಂಗ್ ಪ್ರೊಫೆಷನಲ್ಲಿ ಪರ್ಕ್ಸೇನು ಅಂತ ಅಂದರೆ ಮೋಸ್ಟ್ ಆಫ್ ದ ಟೈಮು ನಾವು ಬೇರೆಯವ್ರ ಹತ್ರ ಕೇಳಬೇಕು. ಒಂದು ಹಾಲಿಡೇ ತೊಗೊಬೇಕು ಅಂತ ಅಂದ್ರೂ ಯು ನೀಡ್ ಟು ಟೇಕ್ ಪರ್ಮಿಷನ್ ಫ್ರಮ್ ಸಂಬಡಿ ಎಲ್ಸ್. ನನಗೆ ಟೀಚಿಂಗ್ ಎಷ್ಟು ಇಂಪಾರ್ಟೆಂಟೋ ಆಂಟರ್ಪ್ರಿನರ್ಶಿಪ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾಕಂದರೆ ನನಗೆ ತುಂಬ ಸ್ವಾವಲಂಬಿ ಆಗಿರಬೇಕು ಅನ್ನೋ ಆಸೆ ಜಾಸ್ತಿ. ಹಾಗಾಗಿ ಆಸ್ಟ್ರೋನಮಿನ ನಾನು ಆಂಟರ್ಪ್ರಿನರ್ಶಿಪ್ ಆಗಿ ಪರ್ಸ್ಯೂ ಮಾಡಿದ್ದು. ನಾನು ಐ ವಾಸ್ ಅ ಸೋಲೋಪ್ರನರ್ ಶುರು ಮಾಡಿದಾಗ. ಸೊ ನನಗೆ ನಾನೇ ಬಾಸ್ ಅನ್ಕೊಂಡು ತಿರ್ಗಾಡ್ತಿದ್ದೆ. ಇನ್ಫ್ಯಾಕ್ಟ್ ಇಲ್ಲಿ ಟ್ಯಾಟೂ ಕೂಡ ಹಾಕೊಂಡಿದ್ದೀನಿ ನಾನು. ಏನಿದೆ ಟ್ಯಾಟೂ ಅಲ್ಲಿ? ಆಲ್ವೇಸ್ ರಿಮೆಂಬರ್ ಯು ಆರ್ ಯುವರ್ ಓನ್ ಬಾಸ್ ಅಂತ. ಓಕೆ,
ಸೊ ಆಸ್ಟ್ರೋಪ್ರನರ್ ಅಂತ ಅಂದ್ರೆ ಆಸ್ಟ್ರಾನಮಿನ ವೃತ್ತಿಪರವಾಗಿ ಏನಕ್ಕೆ ತಗೊಂಡ್ಬಾರ್ದು. ಪ್ರಪಂಚದಲ್ಲಿ ಎಷ್ಟೋ ಜನ ತಗೊಂಡಿದ್ದಾರೆ, ಅಮೆರಿಕದಲ್ಲಿ ಆಗಿರ್ಬೋದು, ನ್ಯೂಜಿಲೆಂಡ್ ನಲ್ಲಿ ಆಗಿರ್ಬೋದು, ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಆಗಿರ್ಬೋದು, ಅವ್ರಿಗೆಲ್ಲ ಒಂದು ಉನ್ನತವಾದ ಸ್ಥಾನಮಾನ ಮತ್ತೆ ಗೌರವ ಇದೆ. ಇಂಡಿಯಾದಲ್ಲಿ ನಾನು ನಕ್ಷತ್ರ ತೋರಿಸ್ತೀನಿ ಅಂತ ಅಂದ್ರೆ ಜನಗಳನ್ನ ತಮಾಷೆಯಾಗಿ ಟ್ರೀಟ್ ಮಾಡ್ತಾರೆ. ಸೊ ನಮ್ಗನ್ನಿಸ್ತು, ವೈ ಡೋಂಟ್ ವಿ ಕ್ರಿಯೇಟ್ ಅ ಸೆಟ್ ಆಫ್ ಆಂಟರ್ಪ್ರಿನರ್ಸ್ ಆರ್ ಮೌಲ್ಡ್ ಅ ಸೆಟ್ ಆಫ್ ಆಂಟರ್ಪ್ರಿನರ್ಸ್ ಹೂ ಕ್ಯಾನ್ ಟೇಕ್ ಅಪ್ ಆಸ್ಟ್ರಾನಮಿ. ಮೋಸ್ಟ್ ಪ್ರಾಬ್ಲಿ ದೇ ಕುಡ್ ಬಿ ಟೀಚರ್ಸ್. ಅವ್ರು ಟೀಚರ್ಸ್ ಆಗಿರ್ಬೋದು. ಇವಾಗ ಟೀಚರ್ಸ್ಗೆ ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಅಂತ ಅಂದ್ರೆ ನಮ್ಮ ದೇಶದಲ್ಲಿ ಏನಿದೆ ಆಪ್ಷನ್ ನಿಮ್ ಪ್ರಕಾರ? ಟ್ಯೂಷನ್ಸ್ ಬಿಟ್ಟು ಇನ್ನೇನ್ ಆಪ್ಷನ್ ಇದೆ ಸರ್? ಇಲ್ಲ. ಸೊ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಕೆಳಗಡೆ ಆಸ್ಟ್ರೋಪ್ರನರ್ ಅನ್ನೋ ಕಾನ್ಸೆಪ್ಟ್ ಶುರು ಮಾಡಿ ಅವ್ರಗಳಿಗೆ ಜೂನಿಯರ್ ಆಸ್ಟ್ರೋನಮರ್ ಅಂತ ಒಂದು ಕೋರ್ಸ್ ನ ಡಿಸೈನ್ ಮಾಡಿ ನಾವು ಟೆಲಿಸ್ಕೋಪ್ ಮೇಕಿಂಗ್ ನ ಹೇಳ್ಕೊಟ್ಟು, ಸ್ಟಾರ್ ಗೇಸಿಂಗ್ ಗಳನ್ನ ಹೇಳ್ಕೊಟ್ಟು, ನೀವು ನಿಮ್ ಹಳ್ಳಿನಲ್ಲೇ ಇದ್ಕೊಂಡು ಯು ಕ್ಯಾನ್ ಸ್ಟಾರ್ಟ್ ಆಂಟರ್ಪ್ರಿನರ್ಶಿಪ್. ಅದಕ್ಕೇನು ಸೂಪರ್ ಇನ್ಫ್ಲೂಯೆನ್ಷಿಯಲ್ ಗ್ಯಾಜೆಟ್ ಬೇಕಾಗಿಲ್ಲ, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ನೀವು ಕಲ್ತಿರುವಂತ ವಿಜ್ಞಾನವನ್ನ, ನೀವು ಕಲ್ತಿರುವಂತ ಜ್ಞಾನವನ್ನ ಒಂದು ಪರ್ಟಿಕ್ಯುಲರ್ ವೇನಲ್ಲಿ ಜನಗಳಿಗೆ ಅಪೀಲ್ ಆಗೋ ಥರ, ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಆಗೋ ಥರ ಹೇಳ್ಕೊಟ್ರೆ ಆಟೋಮೆಟಿಕಲಿ ಇಟ್ ವಿಲ್ ಪಿಕಪ್. ನಾವು ಇದನ್ನ 2023 ಮತ್ತೆ 2022 ತುಂಬ ಟ್ರೈ ಮಾಡ್ದೋ. ಅವಾಗ ಇಂಟರ್ನ್ಯಾಷನಲ್ ಕಲ್ಚರಲ್ ಜಾಂಬೂರಿ ಎಲ್ಲ ನಡೀತಾ ಇತ್ತು ನಮ್ಮ ಕರ್ನಾಟಕದಲ್ಲಿ, ಆಳ್ವಾಸ್ನ ಮೂಡುಬಿದ್ರಿಯಲ್ಲಿ ಈ ಪ್ರೋಗ್ರಾಮ್ ನಡೆದಂಥದ್ದು. ಸೊ ಆ ಸಮಯದಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್, ನಾನು ಆ್ಯಕ್ಚುಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದೀನಿ. ನಾವು ADC ಕೋರ್ಸ್ಗೆ ಹೋಗಿದ್ದಾಗ ನಾನು ಡಾಕ್ಟರ್ PGR ಸಿಂಧ್ಯಾ ಸರ್ ಅವ್ರು ಕೇಳ್ದೋ ನಾವು, ಸರ್ ಯಂಗ್ಸ್ಟರ್ಸ್ಗಳು ಜಾಬ್ ಹೋಗ್ತೀನಿ ಅಂತಂದ್ರೆ ನನ್ನ ಮನ್ಸಿಗೊಂಥರ ಕಸಿವಿಸಿ ಆಗುತ್ತೆ. ಸೊ ಐ ವಾಂಟ್ ಟು ಟ್ರೈನ್ ಎ ಸೆಟ್ ಆಫ್ ಯಂಗ್ಸ್ಟರ್ಸ್ ಹೂ ವಿಲ್ ಟೇಕ್ ಸೈನ್ಸ್ ಆಸ್ ಪ್ರೊಫೆಷನ್, ಬಟ್ end of the day everybody wants to be somebody. I'm a techie, there is pride in life. I'm a doctor, there is pride, right? I'm an engineer, there is pride. What about the person who would start teaching astronomy? There is no pride for them, right? So ಹಾಗಾಗಿ ಆಸ್ಟ್ರೋಪ್ರನರ್ ಅನ್ನೋ ಒಂದು ಹೆಸರಿಟ್ಟು ಅವ್ರಗಳ ಹೆಸರಿಂದೆ ಇಯರ್ ಅಂತ ಪ್ರೌಡ್ ಆಗಿ ಹಾಕೊಳ್ಳಿ. ಇವಾಗ ಇಂಜಿನಿಯರ್ಸ್ ಇಯರ್ ಅಂತ ಹಾಕೋತಾರೆ, ನೀವು ಹಾಕೊಳ್ಳಿ, ತಪ್ಪೇನಿಲ್ಲ. ಇನ್ಫ್ಯಾಕ್ಟ್ ಕೆಮಿನೇನಿ ಮತ್ತೆ ಟ್ರಂಪ್ ಅವರೆಲ್ಲ ಆಸ್ಟ್ರಾನಮಿನ ಚೈಲ್ಡ್ಹುಡ್ ಅಲ್ಲಿ ಕಲ್ತಿದ್ರೆ ಇವತ್ತು ಇಷ್ಟೊಂದೆಲ್ಲ ವಾರ್ಸ್ಗಳು ಆಗ್ತಿರ್ಲಿಲ್ಲ. ನಮ್ಮ ಕುವೆಂಪು ಅವ್ರು ಹೇಳೋ ತರ ವಿಶ್ವಮಾನವ ಅನ್ನೋ ಒಂದು ಅಮೇಝಿಂಗ್ ಐಡಿಯಾಲಜಿ ಏನಿದೆ, ಈ ಐಡಿಯಾಲಜಿನ ಪ್ರಮೋಟ್ ಮಾಡ್ಲಿಕ್ಕೆ ಆಸ್ಟ್ರಾನಮಿಗಿನ್ನ ವಂಡರ್ಫುಲ್ ಟೂಲ್ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಬಹಳಷ್ಟು ತಿಳ್ಕೊಂಡಿದ್ದೀರ? ಗೊತ್ತಿಲ್ಲ ಸರ್, ಇನ್ನೂ ಕಲ್ತ್ಕೊಬೇಕು ಅನ್ನೋ ಆಸೆ ತುಂಬಾ ಇದೆ. ವಿವೇಕಾನಂದ ಅವರ ಅನುಯಾಯಿಯಾಗಿ ಮತ್ತೆ ರಾಮಕೃಷ್ಣ ಪರಮಹಂಸರ ಗುರು ಪರಂಪರೆಯಲ್ಲಿ ನನಗೆ ಇವಾಗ ಮಂತ್ರ ದೀಕ್ಷೆ ಕೂಡ ಆಗಿರುವಂಥದ್ದು. ಸೊ ನಾನಲ್ಲಿ ಕಲ್ತಿರೋದೇನು ಅಂತಂದ್ರೆ, ಇತ್ತೀಚೆಗೆ ಓನ್ಲಿ ಅ ಪರ್ಸನ್ ವಿತ್ ಲೈಫ್ ಲಾಂಗ್ ಆಟಿಟ್ಯೂಡ್ ಟು ಲರ್ನ್ ಕ್ಯಾನ್ ಕ್ರಿಯೇಟ್ ಸಮಥಿಂಗ್ ವರ್ತ್ ವೈಲ್. ರೆಸ್ಟ್ ಆರ್ ಓನ್ಲಿ ಟ್ರೈಂಗ್ ಟು ಡೂ ಸಮಥಿಂಗ್ ವಿಚ್ ದೇ ಆರ್ ನಾಟ್ ರಿಯಲೈಸ್ಡ್ ಇಟ್ ಅಂತ. ಸೊ ಹಾಗಾಗಿ ಕಲಿಕೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಅದೊಂದು ಫೀಲಿಂಗ್. ಓಕೆ, ಈಗ ಬೇಸಿಕಲಿ ನಿಮ್ದು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್? ಹೌದಾ? ಇಂಜಿನಿಯರಿಂಗ್ ದಟ್ ಟು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಅದು ಯಾವುದು ನಮ್ಮ UEC ಅಲ್ಲಿ. ಸೊ ಒಳ್ಳೆ ಎಜುಕೇಶನ್ ಎಲ್ಲ ಇಟ್ಕೊಂಡು ಯಾಕೆ ಈ ಒಂದು ಜರ್ನಿಯಲ್ಲಿ ಬಂದ್ರೆ ಆಂಟರ್ಪ್ರಿನರ್ಶಿಪ್? ಸರ್, ನನಗೆ ಇಂಜಿನಿಯರಿಂಗ್ ಟೈಮಿಂಗಿಂದನೂ ಟೀಚಿಂಗ್ ಅನ್ನೋದು ತುಂಬ ಇಂಟ್ರೆಸ್ಟ್ ಇತ್ತು. ಅವಾಗ ನಾನು ಮತ್ತೆ ನಮ್ಮ ಸ್ನೇಹಿತ ಒಬ್ರು ಸೇರಿ ನಾವು ಕ್ಯಾಂಪ್ಸ್ಗಳನ್ನ ಕಂಡಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದೋ. ನಮ್ಗನ್ಸಿದ್ದೇನು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಮೋಟರ್, ಇಂಡಕ್ಷನ್ ಮೋಟರ್, ಮೋಸ್ಟ್ ಬೋರಿಂಗ್ ಥಿಂಗ್. ಅದೇ ನೀವು ಒಂದು ಕಾಪರ್ ಕಾಯಿಲ್ ನ ಮತ್ತೆ ಒಂದು ಮ್ಯಾಗ್ನೆಟ್ ನ ತಗೊಂಡ್ಬಂದಿಟ್ಟು ಮಕ್ಕಳಿಗೆ ಅದನ್ನ ತಿರ್ಗಂಗ್ ಮಾಡು ಅಂತಂದ್ರೆ ಹಿ ಈಸ್ ವೆರಿ ಮಚ್ ಫ್ಯಾಸಿನೇಟೆಡ್. ನೀವು ಅದೇ ಫ್ಯಾರಡೇಸ್ ರೈಟ್ ಹ್ಯಾಂಡ್ ರೂಲ್ ಮತ್ತೆ ಲೆಫ್ಟ್ ಹ್ಯಾಂಡ್ ರೂಲ್ ಅಂತಂದ್ರೆ ತುಂಬಾ ಬೋರಿಂಗ್ ಅಂತ ಅನ್ಸುತ್ತೆ ಮಕ್ಕಳುಗಳಿಗೆ. ಸೈಂಟಿಫಿಕ್ ಕಾನ್ಸೆಪ್ಟ್ಸ್ಗಳನ್ನ ಹೆಸರು ತಗೊಂಡೆ, ಫಸ್ಟ್ ನೀವು ಸೈನ್ಸ್ ನ ಟೀಚ್ ಮಾಡಿ ಈ ತರ ಎಕ್ಸ್ಪೀರಿಯನ್ಷಿಯಲ್ ವೇನಲ್ಲಿ, ಆಟೋಮೆಟಿಕಲಿ ದೇ ಫಾಲ್ ಇನ್ ಲವ್. ಕರೆಕ್ಟ್. ನಾವು ಇದಕ್ಕೋಸ್ಕರ ರೆಸಾರ್ಟ್ಸ್ಗಳಿಗೆ ಮಕ್ಕಳುಗಳೆಲ್ಲ ಎಲ್ಲಿ ಕ್ಯಾಂಪ್ಸ್ಗಳಿಗೆ ಅಥವಾ ಎಕ್ಸ್ಕರ್ಷನ್ಸ್ಗಳಿಗೆ, ಫೀಲ್ಡ್ ವಿಸಿಟ್ಸ್ಗಳಿಗೆ ಹೋಗ್ತಾರಲ್ಲ, ಅಂಥ ಜಾಗಗಳಲ್ಲಿ ನಾವು ಸೈನ್ಸ್ ಶೋಗಳನ್ನ ಕಂಡಕ್ಟ್ ಮಾಡ್ತಿದ್ದೋ. ಸೊ ಹಾಗೆ ಮಾಡ್ಕೊಂತ ನಮ್ಗನ್ಸಿದ್ದೆ, ಯಾಕಂದ್ರೆ ಅವಾಗ ಇನ್ನೂ ಇಂಜಿನಿಯರಿಂಗ್ ಎಲ್ಲ ಮಾಡ್ತಿದ್ದಂಥ ಸಮಯ, ನಮ್ಗನ್ಸಿದ್ದು ತಿಂಗ್ಳಿಗೆ ಒಂದು 20,000 to 25,000 ಮಾಡೋದೇನು ಕಷ್ಟ ಅಲ್ಲ. ಇನ್ನೊಂದು ಸ್ವಲ್ಪ ಕಷ್ಟ ಬಿದ್ದರೆ ಒಂದು ಸಂಸ್ಥೆನೇ ಕಟ್ಬೋದು ಈ ಫೀಲ್ಡ್ನಲ್ಲಿ. ಮತ್ತೆ ಆಸ್ ಯೂಶುವಲ್ ನನಗೆ ಆಂಟರ್ಪ್ರಿನರ್ಶಿಪ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ನನ್ನ ತಂದೆ ಕೂಡ ಆಂಟರ್ಪ್ರಿನರು ಮೈಕ್ರೋ ಸ್ಕೇಲ್ನಲ್ಲಿ. ಸೊ ಹಾಗಾಗಿ ಅದೊಂದು ಆಸೆ ಇತ್ತು ದಟ್ ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತಂದರೆ ದಿಸ್ ಇಸ್ ದ ಓನ್ಲಿ ಪಾತ್ ಅಂತ. ಹಾಗಾಗಿ ಆಂಟರ್ಪ್ರಿನರ್ಶಿಪ್ ಕಡೆ ಬಂದಿದ್ದು. ಅಂಡ್ ಇಂಜಿನಿಯರಿಂಗ್ನಲ್ಲಿ ಅಫ್ಕೋರ್ಸ್ ನೀವು ಹೇಳಿದ ಥರ ಪರ್ಕ್ಸು, ಸೇಫ್ಟಿ ಎಲ್ಲ ಜಾಸ್ತಿ ಇರ್ತಿತ್ತು.
ನನ್ನ ಪ್ರಕಾರ ಈ ಪ್ರಪಂಚದಲ್ಲಿ ಸೇಫ್ಟಿ ಅನ್ನೋ ವರ್ಡ್ ಆಕ್ಚುಲಿ ಎಲ್ಲೂ ಇಲ್ಲ. ಓಕೆ, ಇವತ್ತು ನೀವು ಇಲ್ಲಿ ಕೂತ್ಕೊಂಡು ನಾವು ಅನ್ಕೋತಿರ್ಬೋದು ಸೇಫ್ ಆಗಿದ್ದೀವಿ ಅಂತ, ಬಟ್ ಇಫ್ ಸಂಬಡಿ ಡಿಸೈಡ್ಸ್ ಟು ಸ್ವಿಚ್ ದ ನ್ಯೂಕ್ಲಿಯರ್ ಬಟನ್ ಸಿಟಿಂಗ್ ಇನ್ US, ನನ್ ಆಫ್ ಅಸ್ ಆರ್ ಸೇಫ್. ಸೊ ಇದೊಂದು ಮ್ಯಾನ್ ಇನ್ವೆಂಟೆಡ್ ಕಾನ್ಸೆಪ್ಟ್ ಅಷ್ಟೇನೆ. ಓಕೆ, ಅದ್ರ ಹೊರಗಡೆ ಬಂದ್ರೆ ಎಲ್ಲರಿಗೂ ರಿಸ್ಕ್ ಇದೆ. ಕೆಲವರು ಅದನ್ನ ಅಕ್ನಾಲೆಜ್ ಮಾಡಿದ್ದಾರೆ ನಮ್ಗೆ ರಿಸ್ಕ್ ಇದೆ ಅಂತ, ಕೆಲವರು ಅಕ್ನಾಲೆಜ್ ಮಾಡ್ಕೊಂಡೇ ಸೇಫ್ ಆಗಿದ್ದೀವಿ ಅಂತ ಅವ್ರವ್ರ ಜಾಬ್ಗಳಲ್ಲಿ ಇರ್ತಾರೆ. ಅಕ್ನಾಲೆಜ್ ಮಾಡ್ಕೊಂಡ್ರೆ ನಾವು ಭಯದಲ್ಲಿ ಬದುಕಬೇಕಾಗತ್ತಲ್ಲ. ಅದಕ್ಕೆ ಅದನ್ನ ಇನ್ನೊಂದ್ ತರನು ಹೇಳ್ಬೋದಲ್ವಾ, ಅವೇರ್ನೆಸ್ ನಲ್ಲಿ ಬದುಕ್ತಿದ್ದೀರಾ ಅಂತ. ಓಕೆ, ಭಯ ಇದ್ರೆ ಆಕ್ಚುಲಿ ಗುಡ್. ಸೋಲಿನ ಭಯ ಇರಬೇಕು. ಓಕೆ, ನಾನು ಗೆಲ್ದೆ ಹೋದ್ರೆ ಏನಾಗುತ್ತೆ ಅನ್ನೋ ಒಂದು ಭಯ ಇರಬೇಕು. ಅವಾಗ ನೀವು ಇಗ್ನೋರೆನ್ಸ್ ಇನ್ನ ಅವೇರ್ನೆಸ್ ಕಡೆ ಇರ್ತೀರಾ, ಕಾನ್ಶಿಯಸ್ನೆಸ್ ನ ಕಡೆ ಇರ್ತೀರಾ, ವಿಚ್ ಇಸ್ ವೆರಿ ಗುಡ್ ಫಾರ್ ಲೈಫ್. ಅಂದ್ರೆ ಎವ್ರಿ ಡೇ ಒಂದು ಕೋರ್ಸ್ ಕರೆಕ್ಷನ್, ಒಂದು ಚೆಕಿಂಗ್ ಆಗ್ತಿರುತ್ತೆ. ಇವಾಗ ನಿಮ್ಗೆ ಬ್ರೇಕ್ ವರ್ಕ್ ಆಗುತ್ತಾ ಅಂತ ಅವಾಗ ಟ್ರೈ ಮಾಡ್ತಿರ್ತೀರಾ ನೀವು ಅಲ್ವಾ. ಸೊ ಅದು ವರ್ಕ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲ್ಗಡೆ ನೀವು ಚೆಕ್ ಮಾಡ್ತಿರ್ತೀರಾ, ಡಿವಿಯೇಷನ್ಸ್ ಎಲ್ಲ ಶಾರ್ಪ್ ಆಗಿ ತಗೋತಿರ್ತೀರಾ. ಎಲ್ಲ ಕರೆಕ್ಟಿಗೆ ಆಗುತ್ತೆ ಬಿಡು, ನಂದೇ ರೋಡು ಸ್ಟ್ರೈಟು, ನಾನು ಬ್ರೇಕ್ ಹೊಡೆದಿಲ್ಲ ಅಂತಂದ್ರೂ ಆಟೋಮೆಟಿಕಲಿ ಗಾಡಿ ನಿಲ್ಲುತ್ತೆ ಅಂತಂದ್ರೆ ಅದಾಗುತ್ತಾ? ಇಲ್ಲ. ಸೊ ಕಾನ್ಶಿಯಸ್ನೆಸ್ ಮತ್ತು ಅವೇರ್ನೆಸ್ ಅದೊಂದು ಬ್ರೇಕ್ ಅಂತ ಲೈಫ್ನಲ್ಲಿ ಕನ್ಸಿಡರ್ ಮಾಡ್ಬೋದು. ಎನಿವೇಸ್, ಲೆಟ್ ಮಿ ನಾಟ್ ಗೆಟ್ ಟು ಫಿಲಾಸಫಿಕಲ್ ಇಲ್ಲಿ. ದ್ಯಾಟ್ ನೋಟ್ ನಾನು ನಿಮ್ಗೆ ಒಂದಷ್ಟು ಹೈಲೈಟ್ ಮಾಡ್ಬೇಕೇನಂದ್ರೆ, ಈಗ ಈ ಸ್ಪಿರಿಚುವಾಲಿಟಿ, ಕಾನ್ಶಿಯಸ್ನೆಸ್ ಇದೆಲ್ಲ ಮಾತಾಡೋರು ಏನಂದ್ರೆ, ದೇ ವೆಂಟ್ ಥ್ರೂ ಸಮ್ ಕೈಂಡ್ ಆಫ್ ಟ್ರೈನಿಂಗ್ ಅಂತ ಹೋದಾಗನೇ ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾರೆ. ಆ ಥರದ್ದು ಏನಾದರೂ ನಿಮ್ಮ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದಾರಾ ಏನು ಅಂತ ಹೇಳಿ? ಡೆಫಿನೆಟ್ಲಿ. ಆಫ್ಟರ್ ಎವ್ರಿಥಿಂಗ್ ನೌ ಯೋಗ ಅಂತ ಸದ್ಗುರು ಹೇಳ್ತಾರೆ. ಅಂದ್ರೆ ನಾನು ಜೀವನದಲ್ಲಿ ಎಲ್ಲ ಟ್ರೈ ಮಾಡಿದ್ದೀನಿ. ಅಂದ್ರೆ ತುಂಬಾ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅದೊಂದು ಬರುತ್ತಲ್ಲ, ಒಂದೇ ಕೆಲಸವನ್ನ ನೀವು ತುಂಬಾ ಕಂಟಿನ್ಯೂಸ್ ಆಗಿ ಇಯರ್ಸ್ ಟುಗೆದರ್ ಮಾಡಿದಾಗ ದೇರ್ ಬಿ ಸಮ್ ಸಾರ್ಟ್ ಆಫ್ ಮೊನಾಟನಿ. ಹೆಂಗ್ ಬ್ಲಡ್ ಕುದೀತಾ ಇರುತ್ತೆ, ಅವಾಗ ಏನ್ ಅನ್ಸುತ್ತೆ, ಇಷ್ಟೇನಾ ಲೈಫು ಅನ್ನೋದೊಂದು ಪ್ರಶ್ನೆ ಎಲ್ಲೋ ಒಂದ್ ಕಡೆ ಬಂದೇ ಬರುತ್ತೆ. ಯಾಕಂದ್ರೆ ಇನಿಷಿಯಲಿ ನೀವು 25,000 ಅರ್ನ್ ಮಾಡ್ಬೇಕಾದ್ರೆ 50,000 ಅನ್ಸುತ್ತೆ, 50,000 ಅರ್ನ್ ಮಾಡಕ್ ಹೋದಾಗ 1,00,000. ಆ ಥರ ನಿಮ್ಮ ಆಸ್ಪಿರೇಷನ್ಸ್ ಬೆಳೀತಾ ಇರುತ್ತೆ. ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್ ಸ್ಯಾಚುರೇಷನ್ ಅನ್ನೋದು ಎಲ್ಲೋ ಒಂದ್ ಕಡೆ ಮನ್ಸಿಗೆ ಸೀಮಿತ ಆಗಕ್ಕೆ ಶುರು ಆಗುತ್ತೆ. ಯಾಕೆಂತಂದ್ರೆ ನಿಮ್ಮ ಸ್ಕಿಲ್ ಸೆಟ್ಸ್ ಎಕ್ಸ್ಪ್ಯಾಂಡ್ ಆಗಿಲ್ಲದೆ ಇರ್ಬೋದು, ಅಥವಾ ನಿಮ್ಮ ಟೀಮ್ ಸೈಜ್ ಎಕ್ಸ್ಪ್ಯಾಂಡ್ ಆಗಿಲ್ಲದೆ ಇರ್ಬೋದು, ನಿಮ್ಮ ಪ್ರಾಡಕ್ಟು ಫಾರ್ ವಾಟ್ಸ್ ಎವರ್ ರೀಸನ್ ಅದೊಂದು ಲಿಮಿಟೇಷನ್ ಅಥವಾ ಥ್ರೆಶೋಲ್ಡ್ನ ರೀಚ್ ಆದಾಗ ಮೊನೋಟನಿ ಫೀಲ್ ಆಗ್ತೀರಾ. ಮೊನೋಟನಿ ಫೀಲ್ ಆದಾಗ ನನಗೆ ಜೀವನದಲ್ಲಿ ಒಂದು ಪರ್ಪಸ್ ಬೇಕು ಅಂತ ಹುಡ್ಕಕ್ಕೆ ಹೋಗಕ್ಕೆ ಶುರು ಮಾಡಿದಾಗ ಐ ಹ್ಯಾವ್ ಚೇಸ್ಡ್ ತುಂಬಾ ಮೌಂಟೇನ್ಸ್ಗಳನ್ನ ಹತ್ತುವಂಥದ್ದು, ಸಿಕ್ಕಾಪಟ್ಟೆ ಟ್ರಿಪ್ಪು. ನಾನು ಮತ್ತೆ ನನ್ನ ಫ್ರೆಂಡು ಇವತ್ತು ಡಿಸೈಡ್ ಮಾಡಿ ನಾಳೆ ರಾತ್ರಿ ನಾವು ಫ್ಲೈಟ್ ಟಿಕೆಟ್ ಹತ್ಕೋಗ್ಬಿಡ್ತದೋ, ಕಚ್ಗೆ ಹೋಗ್ಬೋಣ, ರಾಜಸ್ಥಾನ್ಗೆ ಹೋಗ್ಬೋಣ ಅಂತ. ನನಗೆ ಜಾಗೃತಿ ಯಾತ್ರಾ ಅಂತ ಅಂದ್ಬಿಟ್ಟು ಒಂದು ಸೋಷಿಯಲ್ ಆಂಟರ್ಪ್ರಿನರ್ಶಿಪ್ ಜರ್ನಿ, ಟ್ರೈನ್ ಜರ್ನಿಗೆ ಹೋಗಿದ್ದೆ ನಾನು. ಐ ಮೆಟ್ ಅರೌಂಡ್ 500 ಸೋಷಿಯಲ್ ಆಂಟರ್ಪ್ರಿನರ್ಸ್ ಅಲ್ಲಿ. ಸೊ ಅವ್ರುಗಳನ್ನೆಲ್ಲ ನೋಡಿದಾಗ ನನ್ಗೆ ಅನ್ಸಿದ್ದು ದಟ್ ಎಷ್ಟೋ ಜನ ವೆಲ್ ಟು ಡೂ ಬ್ಯಾಕ್ಗ್ರೌಂಡ್ ಇಂದ ಯಂಗ್ಸ್ಟರ್ಸ್ಗಳು ದೇ ಆರ್ ಟ್ರೈಂಗ್ ಟು ಸಾಲ್ವ್ ಸೋಷಿಯಲ್ ಲೆವೆಲ್ ಪ್ರಾಬ್ಲಮ್ಸ್ ಅಂತ ಅಂದ್ಬಿಟ್ಟು. ಸೊ ಅವಾಗ ನನ್ಗನ್ಸಿದ್ದು, ಇವಾಗ ಹಳೆ ಕಾಲದಲ್ಲಿ ನಾವು ನಮ್ಮ ಲೆಜೆಂಡ್ಸ್ಗಳನ್ನ ನೋಡಿದಾಗ ವಾರ್ಗಳಿಗೆ ಹೋಗ್ಬೇಕು ಅಂತಂದ್ರೆ ದೇವತೆಗಳೆಲ್ಲ ಫಸ್ಟು ಅವ್ರ ಮಕ್ಳಿಗೆಲ್ಲ ತಪಸ್ ಮಾಡ್ತಿದ್ರು. ದೇ ಯೂಸ್ ಟು ಅಪ್ಗ್ರೇಡ್ ದೇರ್ ಸ್ಕಿಲ್ ಸೆಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಇವಾಗ ಅರ್ಜುನ ಪಾಶುಪತಾಸ್ತ್ರ ತಗೊಳಕ್ ಹೋದ, ಭೀಮ ಇನ್ನೊಂದೇನೋ ಮಾಡಿಕ್ ಹೋದ. ಸೊ ಆ ಥರ ಐ ಫೆಲ್ಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನನ್ನ ನೆಕ್ಸ್ಟ್ ಲೆವೆಲ್ ಆಫ್ ಕೆಪಬಿಲಿಟಿನ ಡಿಸ್ಕವರ್ ಮಾಡಬೇಕು ಅಂದ್ರೆ ಎ ಜರ್ನಿ ಆಫ್ ಇಂಟ್ರೋಸ್ಪೆಕ್ಷನ್ ಈಸ್ ನೀಡೆಡ್ ಅಂತ. ನಾನು ಒಂದು 21 ಡೇ ಯೋಗ ಪ್ರೋಗ್ರಾಮ್ ಹೋಗಿದ್ದೆ. ಅವಾಗ ಮೇ ಮಂತ್ 2019 ಮೋದಿಜಿ ಅವರ ಸೆಕೆಂಡ್ ಟೆನ್ಯೂರ್ ರಿಸಲ್ಟ್ ಟೈಮ್ನಲ್ಲಿ, ಮತ್ತೆ ಇಂಡಿಯಾ ವರ್ಲ್ಡ್ ಕಪ್ ಏನೋ ನಡೀತಿತ್ತು. ಆ ಟೈಮ್ನಲ್ಲಿ ನಾನು ಆ 21 ಡೇ ಹಠಯೋಗ ಪ್ರೋಗ್ರಾಮ್ ಹೋಗಿದ್ದಾಗ 21 ಡೇಸ್ ಪ್ರಪಂಚದಿಂದ ನಾನು ಡಿಸ್ಕನೆಕ್ಟ್ ಆಗಿದೆ. ಮಾರ್ನಿಂಗ್ ಒಂದು 5 o'clock ಶುರು ಆದ್ರೆ ರೆಟೀನು ಆಲ್ಮೋಸ್ಟ್ ಅಪ್ ಅಂಟಿಲ್ 10 o'clock ವರೆಗೂ ನಡೀತಿತ್ತು. 21 ಡೇಸ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ವೆಯ್ಟ್ ಲಾಸ್ ಆಯ್ತು. ಐ ವಾಸ್ ಸೋ ಹ್ಯಾಪಿ ಜಸ್ಟ್ ಬೈ ಡೂಯಿಂಗ್ ಯೋಗ. ನಾವು ಜೀವನದಲ್ಲಿ ಖುಷಿಯಾಗಿರ್ಬೋದು ಅಂತ ನನ್ಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು. ಆ 21 ಡೇಸ್ ಎಂಡಲ್ಲಿ ನಾವು ಸದ್ಗುರು ಜಗ್ಗಿ ವಾಸುದೇವ್ ನಮ್ಮ ಗುರುಗಳನ್ನ ನೋಡುವಂಥ ಒಂದು ಭಾಗ್ಯ, ಮತ್ತೆ ಅವ್ರಿಗೆ ಪ್ರಶ್ನೆ ಕೇಳುವಂಥ ಒಂದು ಆಪರ್ಚುನಿಟಿ ಸಿಕ್ಕಿತ್ತು. ಅವಾಗ ಅವರೊಂದು ಪ್ರೋಗ್ರಾಮ್ನ ಅನೌನ್ಸ್ ಮಾಡಿದ್ರು, ಸಾಧನ ಪಾದ ಅಂತ. 7 months ರೆಸಿಡೆನ್ಷಿಯಲ್ ಪ್ರೋಗ್ರಾಮ್. ಅವರೊಂದು ಮಾತು ಹೇಳಿದ್ರು, ಯಾರ್ಯಾರು ಬಿಸ್ನೆಸ್ನಲ್ಲಿ ಇದ್ದೀರಾ, ಯಾರ್ಯಾರು ಸೆಲ್ಫ್ ಎಕ್ಸ್ಪ್ಲೋರೇಷನ್ ಜರ್ನಿಗಳಲ್ಲಿ ಇದ್ದೀರಾ, 7 months ಟೈಮು ನಿಮ್ಮ ಲೈಫ್ನಲ್ಲಿ ಇನ್ಶೂರೆನ್ಸ್ ಅಂತ ಇನ್ವೆಸ್ಟ್ ಮಾಡಿ. ಜಸ್ಟ್ ಇನ್ವೆಸ್ಟ್ ಆನ್ ಯುವರ್ ಥಾಟ್ ಪ್ರಾಸೆಸ್, ಇನ್ವೆಸ್ಟ್ ಆನ್ ಯುವರ್ ಸೆಲ್ಫ್. ಎಲ್ಲದರಿಂದ ಒಂದು ಶಾರ್ಟ್ ಪಾಸ್ನ ತಗೊಂಡು ನೀವು ಇಲ್ಲಿಗೆ ಬನ್ನಿ, ನಾನು ನಿಮಗೋಸ್ಕರ ಒಂದು ಪ್ರೋಗ್ರಾಮ್ನ ಡಿಸೈನ್ ಮಾಡಿದ್ದೀನಿ. ನೀವು ಯಾರು ಇಲ್ಲಿ ₹1 ಕೊಡುವಂಥ ಅವಶ್ಯಕತೆ ಇಲ್ಲ. ಈ ಒಂದು 7 months ಆದಮೇಲೆ ನೀವು ನೋಡಿ ನಿಮ್ಮ ಜೀವನದಲ್ಲಿ ಹೇಗೆ ಮಾಡಬೇಕು ಅಂತ ವಾಪಸ್ ಹೋಗಿ ನೀವು ಶುರು ಮಾಡ್ಕೊಳ್ಳಿ ಅಂತ.
ಅವಾಗ ಆ ಜಾಗದಲ್ಲಿ ಕೂತ್ಕೊಂಡು 2019 7 months ನಾನು ಹೊರಗಡೆ ಬಂದ್ರೆ ನನ್ನ ಕಂಪ್ನಿ ಶಟ್ ಡೌನ್ ಆಗ್ಬಿಡುತ್ತೆ ಅಂತ. ಓಕೆ. ಬಟ್ ಎಲ್ಲೋ ಒಂದ್ ಕಡೆ ಡೀಪ್ ಡೌನ್ ನನ್ಗೆ ಅನ್ನಿಸ್ತಿತ್ತು, ಸಾಧನಾ ಪಾದ ಮೋಸ್ಟ್ ಪ್ರಾಬಬಲಿ ಇದರಲ್ಲಿ ಏನೋ ಒಂದಿದೆ, ನನ್ನ ಜೀವನದಲ್ಲಿ ಇದೊಂದು ನಿರ್ದಿಷ್ಟವಾದ ಒಂದು ತಿರುವಾಗಿರ್ಬೋದು, ರಿಸ್ಕ್ ತಗೊಳ್ಳೋಣ ಅಂತ ಅಪ್ಲಿಕೇಶನ್ ಎಲ್ಲ ಹಾಕಿದ್ದೆ. ಅಪ್ಲಿಕೇಶನ್ ಹಾಕಿ 2-3 ರೌಂಡ್ ಆಫ್ ಇಂಟರ್ವ್ಯೂಗಳೆಲ್ಲ ಆಯಿತು ಫೆಬ್ರವರಿ 2020 ಆ್ಯಂಡ್ ಕ್ಲಿಯರ್ ಆಯಿತು ದಟ್ ನೀವು ಜುಲೈನಲ್ಲಿ ಬಂದು ಏನೋ ಲಾಗಿನ್ ಆಗಿ ಇಲ್ಲಿ 7 months ನಿಮಗೆ ನಿಮ್ಮ ಪ್ರೋಗ್ರಾಮ್ ಶುರು ಆಗುತ್ತೆ ಅಂತ. 2020 ಆಸ್ ಯೂಶುವಲ್ ಕೋವಿಡ್ ಬಂತು, ವಿ ಆಲ್ ನೋ ವಾಟ್ ಹ್ಯಾಪನ್. ನನಗದು ಇಟ್ ಕೇಮ್ ಆಸ್ ಅ ಬೂನ್, ಯಾಕೆಂತಂದ್ರೆ ಇನ್ನೂ ವರಿ ಫ್ಯಾಕ್ಟರ್ ಕಡಿಮೆ ಆಯಿತು. ಓಕೆ. ಸೊ ನಡೆಯೋದಿಲ್ಲ ಹೋಗೋಣ ಅಂತ ಹೇಳಿ, ಯಾಕೆಂದ್ರೆ ಇವಾಗ ಪ್ಲಾನೆಟೇರಿಯಮ್ಸ್ ಎಲ್ಲ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಪ್ಲಾನೆಟೇರಿಯಂ ನಲ್ಲಿ ಇಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು. ಸೊ ಹಾಗಾಗಿ ನಾನು ಇನ್ನೂ ಕಾನ್ಫಿಡೆಂಟ್ ಆಗಿ ಹೋದೆ, ನೋಡ್ಕೊಳ್ಳೋಣ ಬಿಡು ಏನಾಗುತ್ತೋ. ಐ ಆಮ್ ಇಂಟ್ರೆಸ್ಟೆಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್. ಈಗ ಒಂದು ಹೊಸ ಜರ್ನಿನ ಎಕ್ಸ್ಪ್ಲೋರ್ ಮಾಡುವಂತ ಸಮಯ, ಅಲ್ಲಿಗೆ ಹೋಗೋಣ ಅಂತ. ಆ 7 months ರೆಸಿಡೆನ್ಷಿಯಲ್ ಟ್ರೈನಿಂಗ್ ಪ್ರೋಗ್ರಾಮ್ನಲ್ಲಿ ಡೈಲಿ ನಮ್ಗೊಂದು ಆಲ್ಮೋಸ್ಟ್ 5 to 6 hours ಆಫ್ ಯೋಗ ಮಾಡಿಸೋರು. ಅದಾದ್ಮೇಲೆ ಧ್ಯಾನ ಆದ್ಮೇಲೆ ನಮಗೆ ವಾಲಂಟಿಯರಿಂಗ್ ಕೆಲಸಗಳಿಗೆ ಹಾಕೋರು. ಫುಡ್ ಅಂತೂ ಅಮೇಝಿಂಗ್ ಆಗಿರ್ತಿತ್ತು, ಮಿಲ್ಲೆಟ್ ಬೇಸ್ಡ್ ಫುಡ್ಡು. ನಾನು ಅಲ್ಲಿಗೆ ಹೋದಾಗ ಸರಿಸುಮಾರು 93 kg ಇದೆ. ಅಲ್ಲಿಂದ ನಾನು ವಾಪಸ್ ಬಂದಾಗ 69 kgs. ನಾನು ಸ್ಮಾಲ್ ಸೈಜ್ ಶರ್ಟ್ ಹೋಗಿದ್ದೆ, ಈಗ ನಾನು XL ಅಲ್ಲಿ ಇದ್ದೀನಿ. ಸ್ಮಾಲ್ ಸೈಜ್ ಹೋಗಿದ್ದೆ ನಾನು. ಫಿಸಿಕಲ್ ಅಂಡ್ ಮೆಂಟಲ್ ಎರಡೂ ಅಬ್ಸಲ್ಯೂಟ್ಲಿ. ಅಂಡ್ ಅಲ್ಲಿ ಸೈಲೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸೈಲೆನ್ಸ್ ಅಂತ ಅವರು ಟ್ಯಾಗ್ ಕೊಟ್ರೆ ನೀವು ಒಂದು 2-3 ದಿನ ಮಾತಾಡಂಗಿಲ್ಲ ಯಾರ ಜೊತೆನೂ. ಜಸ್ಟ್ ಯು ವಿಲ್ ಹ್ಯಾವ್ ಟು ಬಿ ವಿತ್ ಯುವರ್ ಥಾಟ್. ಅದಕ್ಕಿನ್ನ ಬಿಗ್ಗೆಸ್ಟ್ ಪ್ರಿಸನ್ ಪ್ರಪಂಚದಲ್ಲಿ ಇನ್ಯಾವುದೂ ಇಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಮಾತಾಡಕ್ ಬರುತ್ತೆ. 35 ವರ್ಷದಿಂದ ನೀವು ಮಾತಾಡ್ತಿರ್ತೀರಾ, ಆಲ್ ಆಫ್ ಎ ಸಡನ್ 3 days ನೀವು ಮಾತಾಡಂಗಿಲ್ಲ. ಹೇಗನ್ಸತ್ ನಿಮ್ಗೆ? ಊಟ ಮಾಡ್ಬೇಕಾದ್ರೆ ಸಾಕು ಅನ್ನಂಗೂ ಇಲ್ಲ ಅಂತ ಒಂದು ಎಕ್ಸ್ಪೀರಿಯನ್ಸ್. ಅಮೇಝಿಂಗ್ ಜರ್ನಿ ಅಲ್ಲಿ. ಮತ್ತೆ ಗೈಡ್ ಮಾಡ್ಲಿಕ್ಕೆ ತುಂಬಾ ಜನ ವಾಲಂಟಿಯರ್ಸ್ ಇದ್ರು. ಸೊ ಆ ಸಮಯದಲ್ಲಿ ಇಂಟ್ರಾಸ್ಪೆಕ್ಷನ್ ಅಂತ ನಾವೇನು ಹೇಳ್ತೀವಿ, ನನ್ನ ಮನಸ್ಸಿನಲ್ಲಿ ಅದು ಕೊರಿತಾ ಹೋಯಿತು ಪ್ರಶ್ನೆಗಳು. ನಾನು ಇಷ್ಟೇನಾ? ಬರೀ 2 ಮೊಬೈಲ್ ಪ್ಲಾನೆಟೇರಿಯಂ 3 ಮೊಬೈಲ್ ಪ್ಲಾನೆಟೇರಿಯಂ ರನ್ ಮಾಡೋಕ್ಕೋಸ್ಕರ ನಾನು ಹುಟ್ಟಿದ್ದೀನ? ಈಸ್ ದಿಸ್ ದ ಪರ್ಪಸ್ ಆಫ್ ಮೈ ಲೈಫ್? ಈಸ್ ದಿಸ್ ಮೈ ಲಿಮಿಟೇಷನ್ ಆರ್ ಮೈ ಸ್ಟ್ರೆಂತ್? ಈ ಥರ ಒಂದು ಪ್ರಶ್ನೆಗಳಿಗೆ ಎಲ್ಲೋ ಒಂದು ಕಡೆ ಅರ್ಧ ಗಂಟೆ ಕೂತ್ಕೊಂಡು ಅದಕ್ಕೆ ಆನ್ಸರ್ ತೊಗೊಂಡು ಬರೋದು ಒಂಥರ ಇದೆ. ಬಟ್ ಆ ಥಾಟ್ಸಲ್ಲೇ ಡ್ವೆಲ್ ಆಗಿ ಮಲ್ಟಿಪಲ್ ಡೇಸ್ ಅದರಲ್ಲೇ ಮುಳುಗಿ ಏನೇನೆಲ್ಲ ಆಗ್ಬೋದು ಅದನ್ನೆಲ್ಲ ಯೋಚನೆ ಮಾಡಿ, ನೋ, ದಿಸ್ ಈಸ್ ನಾಟ್ ವಾಟ್ ಐ ವಾಂಟ್ ಟು ಡೂ ಫಾರ್ 40 years ಆಫ್ ಮೈ ನೆಕ್ಸ್ಟ್ ಲೈಫ್ ಅಂತ ಅಂದಾಗ ನನಗನ್ಸಿದ್ದು ಲೆಟ್ ಮಿ ಗೆಟ್ ಇನ್ ಟು ಮ್ಯಾನುಫ್ಯಾಕ್ಚರಿಂಗ್. ನಂಗೆ ಮುಂಚೆನೂ ಮಾಡಬೇಕು ಅಂತ ಆಸೆ ತುಂಬ ಇತ್ತು, ಆದರೆ ಆ ಡೇರಿಂಗ್ನೆಸ್ ಇರಲಿಲ್ಲ. ಸೊ ಈಶಾಗೆ ಹೋದ್ಮೇಲೆ ಐ ಕ್ಯಾನ್ ಸೇ ಇನ್ ಅ ವೇ ಐ ಬಿಕೇಮ್ ಲೈಕ್ ಡೇರ್ ಡೆವಿಲ್. ಸೊ ಸದ್ಗುರು ಅವರ ಪ್ಯಾಷನ್ನ ಇಂಬೈಬ್ ಮಾಡ್ಲಿಕ್ಕೆ ಒಂದು ಆಪರ್ಚುನಿಟಿನ ಸಿಕ್ತು. ಮತ್ತು ನಮ್ಮ ಕರ್ನಾಟಕದಲ್ಲಿ ಕಾವೇರಿ ಕಾಲಿಂಗ್ ಅಂತ ಇನಿಷಿಯೇಟಿವ್ ಏನು ತುಂಬ ಫೇಮಸ್ ಆಗಿತ್ತು, ಆ ಒಂದು ಇನಿಷಿಯೇಟಿವ್ ಮೇಲ್ಗಡೆ ನಾನು ಆಲ್ಮೋಸ್ಟ್ ಒಂದು 6 months ವರ್ಕ್ ಮಾಡಿದೆ ಅಲ್ಲಿ. ದೆನ್ ಮತ್ತೆ ಅಲ್ಲಿ ಈಶಾ ಸಂಸ್ಕೃತಿ ಅಂತ ಸ್ಕೂಲ್ ಇದೆ, ಅಲ್ಲಿ ಒಂದು ಸ್ವಲ್ಪ ದಿನ ಪಾಠ ಮಾಡಲಿಕ್ಕೆ ಚಾನ್ಸ್ ಸಿಕ್ತು. ಅಲ್ಲಿಂದ ಈಶಾ ವಿದ್ಯಾ ಕನೆಕ್ಟ್ ಆದೆ. ಸೊ ಅಲ್ಲೂ ಕೂಡ ಎಜುಕೇಷನ್ ಇನ್ 1/2 ಅದರ್ವೇ ತಗೊಂಡು ಹೋಯ್ತು. ಬಟ್ ಏನು ಮಾಡಬೇಕು ಅನ್ನೋದು ತುಂಬ ಕ್ಲಿಯರ್ ಇತ್ತು. ಯಾಕೆಂದರೆ ಇವಾಗ ತಿರ್ಗಾ ಇನ್ನೂ ಹೊಸದಾಗಿ ಮಾಡಬೇಕು ಅಂತಂದರೆ ಇಟ್ ಈಸ್ ಲೈಕ್ ರೀಇನ್ವೆಂಟಿಂಗ್ ಯುವರ್ ಸೆಲ್ಫ್ ಅಟ್ ದ ಏಜ್ ಆಫ್ 32. ನಾಟ್ ಈಸಿ. ಯು ವಿಲ್ ಹ್ಯಾವ್ ಟು ಅಗೇನ್ ಕನ್ಸಿಡರ್ ಯುವರ್ ಸೆಲ್ಫ್ ಝೀರೋ. ನೀವು ಕಲ್ತಿರೋದನ್ನೆಲ್ಲ ಫಸ್ಟು ಅನ್ಲರ್ನ್ ಮಾಡಬೇಕು. ಆ ಅನ್ಲರ್ನಿಂಗ್ ಜರ್ನಿ ನನಗೆ ಸಾಧನಾ ಪದ ಕೊಟ್ಟಿದ್ದು. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಯಾರಾದರೂ ಇದನ್ನ ನೋಡಿ ಕೇಳ್ತಿರೋ ಅಂಥವ್ರಿಗೆ ನಾನು ಹೇಳೋದೇನು ಅಂತಂದರೆ, ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ರೂ ಒಂದು ಈಸಿಯರ್ ಶಾರ್ಟ್ಕಟ್ಸ್ಗಳು ತಗೊಳ್ಳೋದು. ಬೈ ನೇಚರ್ ವಿ ಆರ್ ಡ್ರಾನ್ ಟುವರ್ಡ್ಸ್ ಸಚ್ ಕೈಂಡ್ ಆಫ್ ಥಿಂಗ್ ಬಿಕಾಸ್ ವಿ ಆರ್ ಹ್ಯೂಮನ್ಸ್. ನಮ್ಮೆಲ್ಲರಿಗೂ ಒಂದು ಲಿಮಿಟೇಷನ್ ಇದೆ. ಬಟ್ ಚೂಸಿಂಗ್ ದ tough path or the right path, which is very, very risky, that is where the long-term reward is. So on the long-term reward na pursue ಮಾಡುವಂಥವ್ರು ಈ 7 months of insurance ಮೇಲೆ ಇನ್ವೆಸ್ಟ್ ಮಾಡಿ ಸಾಧನಾ ಪದಾಗ ಅಪ್ಲೈ ಮಾಡಿ, ಇನ್ ಕೇಸ್ ಗ್ರೇಸ್ ಇತ್ತು ಅಂತಂದ್ರೆ ಕ್ಲಿಯರ್ ಆಗುತ್ತೆ ಅಂಡ್ ದೇ ಗೆಟ್ ಟು ಡಿಸ್ಕವರ್ ದೆಮ್ಸೆಲ್ಫ್. ವಾವ್, ವಂಡರ್ಫುಲ್. ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ಬಿಟ್ರಿ ನೀವು. ಕರೆಕ್ಟ್. ಸೊ ದಟ್ಸ್ ಗ್ರೇಟ್. ಸೊ ಕಮಿಂಗ್ ಬ್ಯಾಕ್ ಟು ದ ಭಾರತ್ ಡೋಮ್ ಆ್ಯಂಡ್ ಆರ್ಯಭಟ್ಟ ಇನಿಷಿಯೇಟಿವ್, ಈಗ ಸ್ಪೇಸ್ ಅಂತ ಬಂದಾಗ ನನಗೂ ಭಾಳ ಇಂಟ್ರೆಸ್ಟು. ಓಕೆ, ಬಟ್ ಏನಂದರೆ ಸೈನ್ಸ್ ಸೆಂಟ್ರಿಗೆ ಹೋಗ್ತಾ ಇದ್ವಿ, ಅಲ್ಲಿ ನೋಡ್ತಾ ಇದ್ವಿ. ಬಟ್ ಅದಕ್ಕಿಂತ ಜಾಸ್ತಿ ನಾನು ಹೋಗೋಕ್ಕಾಗಲಿಲ್ಲ.
ಆಮೇಲೆ ನಾವು ಓದುವಾಗ 8th or 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಕಲ್ಪನಾ ಚಾವ್ಲಾ ಬಗ್ಗೆ ಬುಕ್ ಬರ್ದಿತ್ತು, ಒಂದು ಲೆಸನ್ ಇತ್ತು. ಅವಾಗ ನನಗೂ ಬಹಳ ಇಂಟ್ರೆಸ್ಟ್ ಬಂತು. ಓಕೆ, ಸ್ಪೇಸಲ್ಲಿ ನಮ್ಮ ಇಂಡಿಯಾದವರು ಹೋಗಿದ್ದಾರೆ, ನಮಗೇನು ಚಂದ್ರನ ಮೇಲೆ ಮೊದಲು ಕಾಲಿಟ್ಟವ್ರು ಯಾರು, ಇದೆಲ್ಲ ಬರೀ ಜನರಲ್ ನಾಲೆಜ್ ಕ್ವಶನ್. ವೆನ್ ಇಟ್ ಕಮ್ಸ್ ಟು ಸ್ಪೇಸ್ ಅಂತ ಬಂದಾಗ ಜನರಲ್ ನಾಲೆಜ್ ಕ್ವಶನ್, ಯಾರು ಫಸ್ಟ್ ಟೈಮ್ ಹೋದ್ರು, ಈಗ ಭಾರತದಿಂದ ಯಾರು ಹೋದ್ರು, ರಾಕೇಶ್ ಶರ್ಮಾ ಹೋಗಿದ್ರು, ಇವೆಲ್ಲ ಜನರಲ್ ನಾಲೆಜ್ ಕ್ವಶನ್. ಆಮೇಲೆ ನನಗೆ ಇಂಟ್ರೆಸ್ಟ್ ಅನ್ಸುತ್ತೆ, ಇದೆಲ್ಲ ಹಿಂಗಿರುತ್ತೆ ಅಂತೇಳಿ. ನಿಮಗೇನು ಅನಿಸಿತ್ತು ಪರ್ಟಿಕ್ಯುಲರ್ಲಿ ಪ್ಲಾನಿಟೋರಿಯಮ್ಮು, ಸ್ಪೇಸು, ಅದು ಯಾವಾಗ ಇಂಟ್ರೆಸ್ಟ್ ಜನರೇಟ್ ಆಯಿತು? ನನಗೆ ತುಂಬ ಇಂಟ್ರೆಸ್ಟ್ ಡೆವಲಪ್ ಆಗಿದ್ದು ಯಾವಾಗ ಅಂತ ಅಂದರೆ, ಮುಂಚೆನೂ ಇಂಟ್ರೆಸ್ಟ್ ಇತ್ತು ಸೈನ್ಸ್ ಬಗ್ಗೆ. ನಮ್ಮ ಅಕ್ಕ ಎಲ್ಲ ಹೊಡೆದು ಹೇಳ್ಕೊಡೋರು. ನಾನು ಸೈನ್ಸ್ನಲ್ಲಿ ಸ್ಟ್ರಾಂಗ್ ಇರಲಿಲ್ಲ. ಬಟ್ ಒಂದು ನಿರ್ದಿಷ್ಟವಾದ ಗುರಿ ಸಿಕ್ಕಿದ್ದು ಸೈನ್ಸ್ನಲ್ಲಿ ಮೂವ್ ಆಗಬೇಕು ಅಂತ ಅನಿಸಿದ್ದು ನಮ್ಮ ಟೀಚರ್ಸ್ಗಳಿಂದ. ಒಬ್ಬರು PV ಸರ್, ನಮ್ಮ ಟ್ಯೂಷನ್ ಮಾಸ್ಟ್ರು 2nd PUನಲ್ಲಿ, ಅವರು ಫಿಸಿಕ್ಸ್ ಲೆಕ್ಚರರ್ ಆಗಿದ್ದರು. ದೆನ್ ಮತ್ತು ಇನ್ನೊಬ್ಬರು TR ರಮೇಶ್ ಸರ್ ಅಂತ, ನಮ್ಮ ವಿಜಯ ಮೇನ್ ಕಾಲೇಜು, ಲಾಲ್ಬಾಗ್ ಹತ್ರ ಇರೋ ವಿಜಯ ಮೇನ್ ಕಾಲೇಜ್ನಲ್ಲಿ ನಮ್ಮ ಸರ್ ಒಬ್ಬರು, ಅವರು ಮದುವೆ ಎಲ್ಲ ಆಗಿರಲಿಲ್ಲ. ಆ್ಯಂಡ್ he had lot of time for youngsters. ನೀವು ಹೋಗಿ ಏನು ಪ್ರಶ್ನೆ ಕೇಳಿದ್ರು ಅವ್ರು ನಿಮ್ಗೆ ಅವರ್ಷ್ಟು ಗಟ್ಟಲೆ ಆನ್ಸರ್ ಕೊಡೋರು ಸರ್. ಅವ್ರು ಹೆಂಗೆ ಹೇಳ್ಕೊಡೋರು ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರೋಸ್ಟಾಟಿಕ್ ಅಂತ ಅಂದ್ಬಿಟ್ಟು ಒಂದು ಸಬ್ಜೆಕ್ಟ್ ಇದೆ. ನಾನು 2nd PUನಲ್ಲೂ 1st PUನಲ್ಲೂ ಎಲೆಕ್ಟ್ರಾನಿಕ್ಸ್ ಬ್ಯಾಕ್ಗ್ರೌಂಡ್, PCME. ಸೊ ಎಲೆಕ್ಟ್ರಾನಿಕ್ಸ್ ಅಂತಂದರೆ ಬೈ ಡಿಫಾಲ್ಟ್ ಇಟ್ ಈಸ್ ಕೈಂಡ್ ಆಫ್ ಫೇವರೇಬಲ್. ಯಾಕೆಂದರೆ ಫಿಸಿಕ್ಸ್ನಲ್ಲಿ ಬರುವಂಥ ಎಷ್ಟೊಂದು ಎಲೆಕ್ಟ್ರಾನಿಕ್ಸು ಮುಂಚೆನೇ ನೀವು ಕಲ್ತ್ಬಿಟ್ಟಿರ್ತೀರ. ಆದರೆ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಅದರಲ್ಲಿ ಒಂದು ಗಾಸ್ ಥಿಯರಮ್. ಅದು ಎಂಥ ಥಿಯರಮು ಅಂತಂದರೆ, ಇಟ್ಸ್ ಅನ್ ಇಮ್ಯಾಜಿನರಿ ಥಿಯರಮ್ ಆನ್ ಅನ್ ಇಮ್ಯಾಜಿನರಿ ಸರ್ಫೇಸು. ಅದಕ್ಕಿಂತ ಮೋಸ್ಟ್ ಬೋರಿಂಗ್ ಥಿಂಗ್ ನನ್ನ ಲೈಫ್ನಲ್ಲೇ ಕೇಳಿರಲಿಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡಿ. ಸೊ ನಾವು ನಮ್ಮ ಸರ್ ಹತ್ರ ಹೋಗ್ಬಿಟ್ಟು ಕೇಳ್ದೋ, ಸರ್ ಫಸ್ಟ್ ಆಫ್ ಆಲ್ ಇಮ್ಯಾಜಿನರಿ ಥಿಯರಮ್ಮು ಆನೆ ಇಮ್ಯಾಜಿನರಿ ಸರ್ಫೇಸು, ಏನು ಸರ್ ಇದು ಸೈನ್ಸ್ ಹಿಂಗಿದೆ ಅಂತ ಅಂದ್ಬಿಟ್ಟು ಅವರು ಒಂದು ಮಾತು ಹೇಳಿದ್ರು, ನೋಡು, ಫಸ್ಟು ನೀನು ಸೈನ್ಸ್ನ ಅರ್ಥ ಮಾಡ್ಕೊಬೇಕು ಅಂದರೆ ಥಿಯರಮ್ನ ಅರ್ಥ ಮಾಡ್ಕೊಂಬೇಡ, ಸೈಂಟಿಸ್ಟ್ನ ಅರ್ಥ ಮಾಡ್ಕೊ, ಅವ್ನ ಥಾಟ್ ಪ್ರಾಸೆಸ್ನ ಅರ್ಥ ಮಾಡ್ಕೊ, ಅವ್ನು ಇದನ್ನು ಯಾವ ಥರ ಯೋಚನೆ ಮಾಡೋದ ಅನ್ನೋದನ್ನ ಅರ್ಥ ಮಾಡ್ಕೊ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಯು ಆರ್ ಆಲ್ಸೋ ಎ ಸೈಂಟಿಸ್ಟ್, ಯು ಹ್ಯಾವ್ ದ ಥಿಂಕಿಂಗ್ ಕೆಪಾಸಿಟಿ ಆನ್ ಎನಿ ಗಿವನ್ ಡೇ ಯು ಕ್ಯಾನ್ ರಿಕಲೆಕ್ಟ್ ಸೈನ್ಸ್ ಅಂತ. ಸೊ ದೆನ್ ಮತ್ತೆ ಆಸ್ಟ್ರಾನಮಿ ಬಗ್ಗೆ ಈ ಹುಚ್ಚನ್ನೇ ಹಿಡಿಸಿದ್ದು ಅವರೇನೆ. ಜುಪಿಟರ್ ಬಗ್ಗೆ ಅವರು ಅವರ್ಸ್ ಟುಗೆದರ್ ಮಾತಾಡೋರು. ಅವ್ರು ಮಾತಾಡಿದ್ರೆ ಜುಪಿಟರ್, ಬೃಹಸ್ಪತಿ, ಅದ್ರೊಳಗಡೆ 1300 ಭೂಮಿಗಳನ್ನ ಇಡ್ಬೋದು ಕಂಡ್ರು. ಅದ್ರದ್ದು ಏನೋ ಸ್ಟ್ರಕ್ಚರ್ ಹೇಗಿದೆ ಗೊತ್ತಾ, ಅದ್ರ ಕೆಮಿಕಲ್ ಕಾಂಪೋಸಿಷನ್ ಏನಿದೆ ಗೊತ್ತಾ, ಅದ್ರಲ್ಲಿ ಒಂದು ಸ್ವಲ್ಪ ಹೈಡ್ರೋಜನ್ ಬಂದ್ಬಿಟ್ಟಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಎ ರೆಡ್ ವಾರ್ ಸ್ಟಾರ್. ಸೊ ಒಂದು ಯೆಲ್ಲೋ ಸ್ಟಾರ್ ಮತ್ತೆ ಒಂದು ರೆಡ್ ಸ್ಟಾರ್ ಮಧ್ಯೆ ಗೋಲ್ಡ್ ಇಲಾಕ್ ಝೋನ್ ಆಗ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಅರ್ತ್ ಅನ್ನೋದಲ್ಲಿ ಫಾರ್ಮೇಶನ್ ಆಗ್ತಿರ್ಲಿಲ್ಲ. ನಾವು ಇದನ್ನೆಲ್ಲ ಕಲಿತ್ರೆ ಫಸ್ಟ್ ಆಫ್ ಆಲ್ ನಾವುಗಳು ಈ ಕಲರ್ಫುಲ್ ಮೂವಿಗಳೆಲ್ಲ ನೋಡಿಲ್ಲ, ಪ್ಲಾನೆಟೇರಿಯಂಗೆ ಹೋಗಿರ್ಲಿಲ್ಲ. ಆನೆಸ್ಟ್ಲಿ ಸ್ಪೀಕಿಂಗ್, ನನ್ನ ಹೈಸ್ಕೂಲ್ ಜರ್ನಿ, ನನ್ನ PU ಜರ್ನಿವರೆಗೂ ನಾನು ಪ್ಲಾನೆಟೇರಿಯಂ ಒಳಗಡೆಗೆ ಹೋಗಿರ್ಲಿಲ್ಲ. ಬಟ್ ಅವ್ರು ಹೇಳಿದ್ದೆ ನನಗೆ ಪ್ಲಾನೆಟೇರಿಯಂ. ಅಷ್ಟು ಲೈವ್ ಆಗಿ ಅವರು ಎಕ್ಸ್ಪ್ಲೇನ್ ಮಾಡಿದ್ರು, ಅಂತ ಒಂದು ಇಮರ್ಸಿವ್ ಎಕ್ಸ್ಪೀರಿಯನ್ಸು. ಸೊ ಈಗ T ರಮೇಶ್ ಸರ್ ಎಲ್ಲಿದ್ದಾರೆ ಗೊತ್ತಿಲ್ಲ, ಬಟ್ ಅವ್ರು ಹಾಕಿದ್ದಂತಹ ಒಂದು ಇನಿಷಿಯಲ್ ಸೀಡು ಒಳಗಡೆನೆ ಬೆಳೀತಾ ಹೋಯ್ತು. ಸೊ ನಾವು ಸೈನ್ಸ್ ಸೆನ್ಸ್ ಅಂತ ಅಂದ್ಬಿಟ್ಟು ಈ ರೆಸಾರ್ಟ್ಸ್ಗಳಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ದೋ, ಬಟ್ ಟೂ ಮಚ್ ಆಫ್ ಡಿಪೆಂಡೆನ್ಸಿ ಇತ್ತು ನಮಗೆ ವೆಂಡರ್ಸ್ಗಳ ಮೇಲೆ, ರೆಸಾರ್ಟ್ಸ್ಗಳ ಮೇಲೆ. ನಾವೇ ಸ್ಕೂಲ್ಗೆ ಹೋಗಿ ಏನಾದರೂ ಮಾಡಬೇಕು ಅಂತ ಅಂದಾಗ ದೆನ್ ವಿ ಥಾಟ್ ಫಂಡಮೆಂಟಲ್ ಸೈನ್ಸ್, ಫಂಡಮೆಂಟಲ್ ಫಿಸಿಕ್ಸ್. ಅವಾಗ ಹೈಸ್ಕೂಲ್ನಲ್ಲಿ ಲೈಫ್ ಸೈಕಲ್ ಆಫ್ ಎ ಸ್ಟಾರ್ ಅಂತ ಒಂದು ಚಾಪ್ಟರ್ ಇತ್ತು. ಇಟ್ ವಾಸ್ ದ ಮೋಸ್ಟ್ ಬೋರಿಂಗ್ ಸಬ್ಜೆಕ್ಟು ಮಕ್ಕಳಿಗೆ. ಆ ಹೈಸ್ಕೂಲ್ನ 9ನೇ ಕ್ಲಾಸ್ನೋ 10ನೇ ಕ್ಲಾಸ್ನಲ್ಲೂ ಇದ್ದಿದ್ದು ಎಲ್ಲ ಮಕ್ಕಳು ಇದು ಆಪ್ಷನಲ್ ಅಲ್ಲಿ ಬಿಟ್ಬಿಡೋಣ ಅಂತ ಅನ್ನೋರು. ಯಾರನ್ನು ಕೇಳಿದ್ರು, ಯಾಕೆಂದ್ರೆ ಲೈಫ್ ಸೈಕಲ್ ಆಫ್ ಎ ಸ್ಟಾರ್ ನಲ್ಲಿ ಸೂಪರ್ ನೋವಾ ಅಂತ ಬರುತ್ತೆ, ಬ್ಲ್ಯಾಕ್ ಹೋಲ್ ಅಂತ ಬರುತ್ತೆ, ನ್ಯೂಟ್ರಾನ್ ಸ್ಟಾರ್ ಅಂತ ಬರುತ್ತೆ, ಸೂಪರ್ ಮ್ಯಾಸಿವ್ ಸ್ಟಾರ್ಸ್ ಅಂತ ಬರುತ್ತೆ. ಯಾವನು ಅರ್ಥ ಮಾಡ್ಕೋತಾನೆ ಗುರು, ಇದನ್ನೆಲ್ಲ ನೋಡೇ ಇಲ್ಲ, ಕೇಳೇ ಇಲ್ಲ ಅಂತ ಅಂದ್ಬಿಟ್ಟು. ಸೊ 2014ರಲ್ಲಿ ನಾವು ಶುರು ಮಾಡಬೇಕಾದ್ರೆ ಅನ್ಸಿದ್ದು, ಏನಕ್ಕೆ ನಾವು ಆಸ್ಟ್ರೋಫಿಸಿಕ್ಸ್ ಕಾನ್ಸೆಪ್ಟ್ ಮೇಲ್ಗಡೆ ವರ್ಕ್ ಮಾಡಬಾರ್ದು, ಒಂದು ಅವರ ಜಾಗಗಳಲ್ಲೇ ಹೋಗಿ ಮಾಡ್ಬೋದು. ದೆನ್ ಸೆಕೆಂಡು, ವೈ ನಾಟ್ ವಿ ಫೋಕಸ್ ಅಟ್ Tier 2 and Tier 3. ಎಲ್ಲ ನೀವು ಇಂಡಿಯಾದಲ್ಲಿ ಎಲ್ಲೇ ನೋಡಿದ್ರು ಪ್ಲಾನೆಟೇರಿಯಮ್ಸ್ ಬರೀ Tier 1 ಸಿಟೀಸ್ನಲ್ಲಿದೆ. ನನ್ನ ಜೀವನದ ಒನ್ ಆಫ್ ದ ಪರಮ ಧ್ಯೇಯ ಅಂತ ಅನ್ನೋದು ಈ ಸೈನ್ಸ್ ಅಂಡ್ ಸ್ಪಿರಿಚುಯಾಲಿಟಿನ ಎರಡನ್ನೂ ನಾನು ಪ್ಲಾನೆಟೇರಿಯಂ ಮುಖಾಂತರ ಎಸ್ಪೆಷಲಿ Tier 2 and Tier 3 ಸಿಟೀಸ್ಗಳಲ್ಲಿ ತಗೊಬರ್ಬೇಕು ಅಂತ. ಜಸ್ಟ್ ಬರೀ ಪ್ಲಾನೆಟೇರಿಯಮ್ಸ್ ಅಂದ್ರೆ ಈಗಿನ ಕಾಲದ ಪ್ಲಾನೆಟೇರಿಯಮ್ಸು ಒನ್ ಆಫ್ ದ ಮೋಸ್ಟ್ ಬೋರಿಂಗ್ ಥಿಂಗ್ಸ್. ಗವರ್ನಮೆಂಟ್ಸ್ನ ಕ್ರೋರ್ಸ್ ಟುಗೆದರ್ ಫಂಡಿಂಗ್ಗಳನ್ನ ತಗೊಂಡು ಎಷ್ಟು ಬೋರಿಂಗ್ ಮಾಡ್ಬೋದೋ ಅಷ್ಟು ಬೋರಿಂಗ್ ಮಾಡಿ ಬಿಟ್ಟಿದ್ದಾರೆ ಅದನ್ನ. ಇಟ್ ಈಸ್ ಸೋ ಅನ್ಫಾರ್ಚುನೇಟ್ ದಟ್ ಭಾರತೀಯ ಟ್ಯಾಕ್ಸ್ ಪೇಯರ್ಸ್ಗಳ ಮನಿಗೆ ವ್ಯಾಲ್ಯೂ ಇಲ್ದಿರೋ ತರ ನಡೆಸ್ತಾರೆ. ಅಲ್ಲಿರೋರೆಲ್ಲರೂ ವೆರಿ ರೆಸ್ಪೆಕ್ಟಬಲ್ ಪೀಪಲ್, ಬಟ್ ಅವ್ರಿಗೇನು ಅಂತಂದ್ರೆ ಯಂಗ್ಸ್ಟರ್ಸ್ಗೆ ಏನ್ ಬೇಕು ಅದನ್ನ ಹೋಗಿ ಫೀಡ್ಬ್ಯಾಕ್ ಕೊಟ್ರೆ ತಗೊಳ್ಳೋ ಅಂತ ಒಂದು ಮನಸ್ಥಿತಿ ಕೂಡ ಇಲ್ಲ ಅವ್ರಿಗೆ. ಅವ್ರ ಪ್ರಕಾರ ಸೈನ್ಸ್ ಅಂದ್ರೆ
ಬೋರಿಂಗ್ ಮಾಡ್ಬಿಡ್ಬೇಕು. ಅವಾಗ ಅವ್ರಿಗೊಂದು ಖುಷಿ ಆಗ್ಬಿಡುತ್ತೆ, ಏನೋ ಒಂದು ಇಂಟರ್ನಲ್ ಕಿಕ್ ತರ ಸಿಗ್ಬೋದು ಅವ್ರಿಗೆ. ನನ್ಗೆ ಅದನ್ನ ಚೇಂಜ್ ಮಾಡಬೇಕು ಅಂತ ಇತ್ತು. ನಾನು ಶುರು ಮಾಡ್ಲಿಕ್ಕಿನ ಮುಂಚೆ ಎಲ್ಲರಿಗೂ ಹೋಗಿ ಮಾತಾಡ್ತಿದ್ದೆ ನಾನು, ಆಗಿದ್ದಂತಹ ಡೈರೆಕ್ಟರ್ಸು ಅವ್ರುಗಳನ್ನೆಲ್ಲ. ಅಲ್ಲೊಂದು ರಾಕೆಟ್ ಹಾರಿಸೋರು ನೆಹರು ಪ್ಲಾನೆಟೇರಿಯಂನ ಮುಂದಗಡೆ. ನಾನು ಹೋಗ್ಬಿಟ್ಟು ಕೇಳಿದೆ ಮೇಡಮ್ಗೆ, ಮೇಡಮ್ ನೀವು ಒಂದು ಸ್ವಲ್ಪ ನಂಗೂ ಹೇಳ್ಕೊಟ್ರೆ ನಾನು ಹೋಗಿ ಹಳ್ಳಿಗಳಲ್ಲೆಲ್ಲ ಹಾರಿಸ್ತೀನಿ ಅಂತ. ಇದನ್ನ ಆ ಥರ ಎಲ್ಲ ಹಾರಿಸಿದ್ರೆ ನೀನು ಆಮೇಲೆ ಇದನ್ನ ಡೇಂಜರ್ ಆಗಿ ಯೂಸ್ ಮಾಡ್ಬಿಟ್ರೆ ನೀನ್ ಯಾರು ಏನು ಅಂತಾನೆ ಗೊತ್ತಿಲ್ಲ ನನಗೆ. ನ್ಯಾಚುರಲಿ, ಯಾಕಂದ್ರೆ ಯು ಶುಡ್ ನೋ ಯಾರು ಏನು ಅಂತ. ಅವಾಗ ಎಕ್ಸ್ಪ್ಲೋಸಿವ್ಸ್, ಬಿಕಾಸ್ ಪಾರ್ಟ್ ಆಫ್ ದ ರಾಕೆಟ್ ಈಸ್ ಎಕ್ಸ್ಪ್ಲೋಸಿವ್. ನನ್ಗೆ ಅನ್ನಿಸ್ತು ವಿಜ್ಞಾನವನ್ನು ಹೇಳ್ಕೊಡ್ಲಿಕ್ಕೆ ಯಾರು ಏನು ಅಂತ ತಿಳ್ಕೊಂಡಿರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಆಮೇಲೆ ಶೈಲಜಾ ಮ್ಯಾಮ್ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಶಿ ಈಸ್ ಅನ್ ಅಮೇಸಿಂಗ್ ಸೈಂಟಿಸ್ಟ್. ಕನ್ನಡದಲ್ಲಿ ಅತ್ಯುತ್ತಮವಾದ ಬುಕ್ಸ್ಗಳನ್ನ ಬರೆದಿದ್ದಾರೆ ಖಗೋಳ ವಿಜ್ಞಾನದ ಬಗ್ಗೆ. ಎಷ್ಟು ಕಲರ್ಫುಲ್ಲಿ ಆರ್ಟಿಫ್ಯಾಕ್ಟ್ಸ್ಗಳನ್ನ, ಪಿಕ್ಚರ್ಸ್ಗಳನ್ನೆಲ್ಲ ಹಾಕಿದ್ದಾರೆ ಅವರು. ಬಟ್ ಅವ್ರು ಮಾಡಿದ್ನ ಹಳ್ಳಿ ಮಕ್ಳುಗಳಿಗೆ ರೀಚ್ ಮಾಡಿಸ್ಬೇಕು ಅಂತಂದ್ರೆ ನಾನು ರಾಕೆಟ್ಸ್ಗಳನ್ನ ಹಳ್ಳಿಗಳಿಗೆ ತೊಗೊಂಡೋಗ್ಬೇಕು, ಪ್ಲಾನೆಟೇರಿಯಂಗಳನ್ನ ಹಳ್ಳಿಗಳಿಗೆ ತೊಗೊಂಡೋಗ್ಬೇಕು. ಅಲ್ಲಿ ನಾವು ಆರ್ಯಭಟ್ಟ ಪ್ಲಾನೆಟೇರಿಯಂನ ಶುರು ಮಾಡಿ ನಾವು ಒಂದು 10 years ನಡೆಸ್ಕೊಂಡು ಬಂದೋ. ದೆನ್ ಭಾರತ್ ಡೋಮ್ ಇನೋವೇಷನ್ ನಾವು ಒಂದು 2024 ಶುರು ಮಾಡಿದ್ದು. ಪರ್ಮನೆಂಟ್ ಪ್ಲಾನೆಟೇರಿಯಮ್ಸ್ಗಳಲ್ಲಿ ನಾನು ಕೆಲಸ ಮಾಡಬೇಕು ಅಂತ. ಯಾಕೆಂತಂದ್ರೆ ಇವಾಗ ನಮ್ಮ ಕರ್ನಾಟಕದಲ್ಲಿ ನೀವು ನನಗೆ ಕೇಳಿದ್ರೆ ಪ್ಲಾನೆಟೇರಿಯಮ್ಮು ಏನಕ್ಕೆ ಎಲ್ಲ ಡಿಸ್ಟಿಕ್ಕು, ನನ್ಗನ್ಸೋ ಪ್ರಕಾರ ನೀವು ರಾಯಚೂರ, ಬೀದರ ಸರ್? ನಮ್ದು ಗುಲ್ಬರ್ಗ. ಅಂದ್ರೆ ಕಲಬುರ್ಗಿ. ಲಕ್ಕಿ ಸರ್, ನಿಮ್ ಜಾಗದಲ್ಲಿ ಈಗ ತಾನೇ ಆನರಬಲ್ ಮಿನಿಸ್ಟರ್ ಒಂದು 8 meter ಪ್ಲಾನೆಟೇರಿಯಂನ ಇನಾಗ್ರೇಟ್ ಮಾಡಿದ್ದಾರೆ. ಅಂಡ್ ನಾನು ಕೆಲವೊಂದು ಥಿಂಗ್ಸ್ಗಳನ್ನ ಫಿಲ್ಟರ್ಲೆಸ್ ಆಗಿ ಮಾತಾಡ್ತೀನಿ. ಇದು ಯಾರೋ ಬಗ್ಗೆ ನಾನು ಮಾಡ್ತಿರೋಂಥ ಕಮೆಂಟ್ ಅಲ್ಲ, ನಾನು ಮೈಂಡ್ ಸೆಟ್ಗಳನ್ನ ಓಪನ್ ಆಗಿ ಹೇಳಬೇಕು ಅಂತ. ಇದಿಷ್ಟ ಆಯ್ತು ಅಂತಂದ್ರೆ ಪಬ್ಲಿಷ್ ಮಾಡಿ, ಇಲ್ಲ ಅಂತಂದ್ರೆ ಇಲ್ಲ. ಅಂಡ್ ದಿಸ್ ಈಸ್ ಇನ್ ಪಬ್ಲಿಕ್ ಫೋರಮ್, ಇನ್ ಫ್ರಂಟ್ ಆಫ್ ISRO ಸೈಂಟಿಸ್ಟ್ಗಳ ಮುಂದೆ ನಡೆದಿರೋವಂಥದ್ದು. ಒಬ್ರು ಫಾರ್ಮರ್ ಡೈರೆಕ್ಟರ್ ಆಫ್ ನೆಹರು ಪ್ಲಾನೆಟೇರಿಯಂ, ಚಿತ್ತಾಪುರ್ ಪ್ಲಾನೆಟೇರಿಯಂನಲ್ಲಿ ಏನೇನು ಟೆಕ್ನಾಲಜಿ ಇರಬೇಕು ಅಂತ ಅಂದ್ಬಿಟ್ಟು ಟೆಂಡರ್ನ ಹಾಕಿದ್ರು. ಅವ್ರು ಕೊಟ್ಟಿದ್ದಂತಹ ಬಜೆಟ್ ಈ ಪ್ರಾಜೆಕ್ಟ್ಗೆ ಒಂದು ಲ್ಯಾಂಡ್ ರೋವರ್ನ ಕಾಸ್ಟ್. ಆದರೆ ಅವರು ಸಪ್ಲೈ ಮಾಡೋಕ್ಕೆ ಕೇಳಿದಂತಹ ಟೆಕ್ನಾಲಜಿ ಒಂದು ಮಾರುತಿ 800 ಸೆಡಾನ್ ವೇರಿಯಂಟ್. ಅಂದ್ರೆ ನಾನು ಟೆಕ್ನಾಲಜಿನಲ್ಲಿ ಕಂಪ್ಯಾರಿಸನ್ ಮಾಡ್ತಿರೋದು, ಕಾಸ್ಟ್ನಲ್ಲಿ. ಈ ಫಂಡಿಗೆ ಅಷ್ಟು ಚೆನ್ನಾಗಿ ಮಾಡ್ಬೋದಲ್ಲ ಅಂತ ನಾನು ಕೇಳಿದಾಗ, ಅಲ್ಲಿರೋ ಜನಗಳಿಗೆಲ್ಲ 4 ಪ್ರೊಜೆಕ್ಟರ್ನ ಹಾಕಿದ್ರೆ 1 ಪ್ರೊಜೆಕ್ಟರ್ ಹೋಯ್ತು ಅಂತಂದ್ರೆ ತಿರ್ಗಾ ಅಲ್ಲಿಗೆ ಜನಗಳು ಹೋಗ್ಬೇಕು ಅಂದ್ರೆ 3 months ಬೇಕು. ಎಲ್ಲಿದ್ದೀರಾ ಸ್ವಾಮಿ? ಪ್ರತಿ ವರ್ಷ 5,000 ಕೋಟಿ ಬಜೆಟ್ ನಾರ್ತ್ ಕರ್ನಾಟಕಗಳಿಗೆ. ಅಲ್ಲಿ ಕಾರಿಡಾರ್ಗಳು ಬಿಲ್ಡ್ ಆಗ್ತಿದೆ. IT ಕಂಪ್ನಿಗಳಿಗೆ ಬಂದು ಫ್ರೀಯಾಗಿ ಕಂಪ್ನಿಗಳನ್ನ ಸೆಟಪ್ ಮಾಡ್ಕೊಳ್ಳೋದಕ್ಕೆ ITBT IAS ಆಫೀಸರ್ಸು, ಮಿನಿಸ್ಟರ್ಸ್ಗಳೆಲ್ಲ ಆಪರ್ಚುನಿಟಿ ಕೊಡ್ತಿದ್ದಾರೆ. ಬಂದು ನೋಡಿ ಎಂಥ ಡೆವಲಪ್ಮೆಂಟ್ಸ್ಗಳಾಗಿದೆ. ಬಟ್ ದಿಸ್ ಈಸ್ ದ ಮೈಂಡ್ ಸೆಟ್ ಪ್ರಾಬ್ಲಮ್. ಈ ಮೈಂಡ್ ಸೆಟ್ ಪ್ರಾಬ್ಲಮ್ ಅಂತಂದ್ರೆ ಏನಕ್ಕೆ ಹೇಳ್ತೀನಿ ಅಂತಂದ್ರೆ, ಕರ್ನಾಟಕದಲ್ಲಿ ಒಂದು 2 ಪ್ಲಾನೆಟೇರಿಯಂ ಇದೆ, ಅದು ಮಾತ್ರ ಚೆನ್ನಾಗಿರ್ಬೇಕು. ಇನ್ನು ಮಿಕ್ಕಿದ್ದೆಲ್ಲ ಅಂಡರ್ ಡಾಗ್ಸ್ಗಳಾಗಿರ್ಬೇಕು, ಚಿಕ್ಕದಾಗಿರ್ಬೇಕು, ಅಲ್ಲಿರುವಂಥ ಟೆಕ್ನಾಲಜಿ ಇನ್ಫೀರಿಯರ್ ಆಗಿರ್ಬೇಕು ಅನ್ನೋದು ಕೆಲವ್ರಿಗೆ ಆಸೆ ಇರ್ಬೋದೇನೋ, ಗೊತ್ತಿಲ್ಲ ನನಗೆ. ಬಟ್ ನಾವಿದನ್ನ ಪ್ರೈವೇಟ್ ವಿಂಗ್ನಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇವಾಗ ಓಪನ್ ಫೋರಮ್, ನಾನು ಹೇಳದ್ನೆಲ್ಲ ನೀವು ನಂಬಬೇಕು ಅಂತ ಏನಿಲ್ಲ. ಯು ಕ್ಯಾನ್ ವ್ಯಾಲಿಡೇಟ್ ವಾಟ್ ಎವರ್ ವಿ ಪಬ್ಲಿಷ್ ಆಸ್ ಎ ಕಂಟೆಂಟು. ಅದನ್ನ ಹೋಗಿ ChatGPT ನಲ್ಲಿ ನೀವು ರಿಸರ್ಚ್ ಮಾಡ್ಬೋದು. ಇನ್ನೊಬ್ರು ಯಾರೋ ಫೀಲ್ಡ್ ಎಕ್ಸ್ಪರ್ಟ್ಗಳನ್ನ ಕೇಳ್ಬೋದು, ಹೌದಾ ಇಷ್ಟು ಕಾಸ್ಟ್ ರಿಡಕ್ಷನ್ ಆಗಿದೆಯಾ, ಈ ಥರ ಆಗಿದೆಯಾ ಅಂತ ಅಂದ್ಬಿಟ್ಟು. ಸೊ ಭಾರತ್ ಡೋಮ್ ಹ್ಯಾಸ್ ಬಿಕಮ್ ಮೋರ್ ಲೈಕ್ ಪರ್ಸನಲ್ ಮಿಷನ್ ನನಗೆ. ಏನಕ್ಕೆ Tier 2 ಮತ್ತು Tier 3 ಜಾಗಗಳಲ್ಲಿ ಸ್ಟೇಟ್ ಆಫ್ ದ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಕಟ್ಲಿಕ್ಕೆ ಏನಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾನು ಇಷ್ಟು ದಿನ ಜಸ್ಟ್ ಬರೀ ಬೆರಳು ತೋರಿಸ್ಬಿಟ್ಟು ಪ್ರಶ್ನೆ ಕೇಳ್ತಿದ್ದೆ. ಬೆರಳು ತೋರಿಸಿ ಪ್ರಶ್ನೆ ಕೇಳೋದ್ರಿಂದ ಏನು ಸಾಧ್ಯ ಇಲ್ಲ. ಯು ಹ್ಯಾವ್ ಟು ಬಿ ದ ಸೊಲ್ಯೂಷನ್ ಪ್ರೊವೈಡರ್. ಓನ್ಲಿ ದೆನ್ ವಿ ಕ್ಯಾನ್ ಬಿಲ್ಡ್ ಸಸ್ಟೈನಬಲ್ ಸೊಲ್ಯೂಷನ್ಸ್ ಇನ್ ಇಂಡಿಯಾ ಅಂತ ನಾನು ಈ ಪರ್ಮನೆಂಟ್ ಪ್ಲಾನೆಟೇರಿಯಮ್ಸ್ ಮತ್ತೆ ಪರ್ಮನೆಂಟ್ ಅಬ್ಸರ್ವೇಟರೀಸ್ಗಳ ಬಗ್ಗೆ ಇವಾಗ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದು. ಆ ಒಂದು ಜರ್ನಿನಲ್ಲಿ ನಮಗೆ ಒಂದು ನಿಧಿ ಪ್ರಯಾಸ್ ಗ್ರಾಂಟ್ ಆಯಿತು, ಒಂದು ಎಲಿವೇಟ್ ಗ್ರಾಂಟ್ ಆಯಿತು. ನಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ಗಳನ್ನ ವ್ಯಾಲಿಡೇಟ್ ಮಾಡಿ ನಮ್ಮ ಮೆಂಟರ್ಸ್ಗಳ ಮುಖಾಂತರ ಒಂದು ಮಾಡೆಲ್ನ ಬಿಲ್ಡ್ ಮಾಡ್ಲಿಕ್ಕಾಯಿತು. ಸೊ ಹೀಗೆ ನಡ್ಕೊಂಡು ಹೋಗ್ತಿದೆ. ಹೋಪ್ಫುಲಿ ನಮ್ಮ ಕನಸೇನಿದೆ, ಭಾರತದಾದ್ಯಂತ ಒಂದು 500 ಪ್ಲಾನೆಟೇರಿಯಮ್ಸ್ಗಳು, 770 ಡಿಸ್ಟ್ರಿಕ್ಟ್ಸ್ಗಳಲ್ಲಿ ಒಂದು 500 ಪ್ಲಾನೆಟೇರಿಯಂಗಳನ್ನ ಮಾಡಿ. ಎಷ್ಟೇ ನಿಮ್ಗೆ ಅನ್ನಿಸ್ತಿರ್ಬೋದು 500 ಅಂತ ಅಂದಾಗ ದೊಡ್ಡದಾಗ ಅನ್ನಿಸ್ತಾ, ನಿಮ್ಮ ಮುಖದ ಮೇಲ್ಗಡೆ ಎಕ್ಸ್ಪ್ರೆಷನ್ ಬಂತು. ಹೌದು, ಜಸ್ಟ್ ಯೋಚನೆ ಮಾಡಿ. ಸಿಂಪಲ್ ಆಗಿ ಹೇಳ್ತೀನಿ ನಾನು, ನಿಮ್ಮ ಕಲಬುರ್ಗಿ ಜಾಗದಲ್ಲಿ ಎಷ್ಟು ಜನ ಮಕ್ಳಿರ್ಬೋದು ನಿಮ್ಮ ಪ್ರಕಾರ? 10ನೇ ಕ್ಲಾಸ್ ಪಾಸ್ ಆಗಿರೋರು? ಒಳ್ಳೆ ನಂಬರ್ ಇದ್ದಾರೆ. ಒಳ್ಳೆ ನಂಬರ್ ಅಂದ್ರೆ ಒಂದು ನಂಬರ್ ಹೇಳಿ, ಅಪ್ರಾಕ್ಸಿಮೇಟ್ ನಂಬರ್ ಹೇಳಿ. ಅಪ್ರಾಕ್ಸಿಮೇಟ್ಲಿ ಮೇ ಬಿ 1 ಲಕ್ಷ ಇರ್ಬೋದಾ? 1 ಲಕ್ಷ. ಸರ್ ನಾನು ತುಂಬಾ ಬೇರ್ ಮಿನಿಮಮ್ ತಗೋತೀನಿ ಸರ್. 25,000 ಮಗುನ್ ತಗೋಬೋದಾ ಸರ್ ನಾನು? 25,000ನ? 25,000 ಜನ ಮಕ್ಕಳು SSLC ಬರೀತಾರೆ ಅಂತಂದ್ರೆ
9ನೇ ಕ್ಲಾಸ್ನಲ್ಲೂ 25,000 ಜನ ಇದ್ದಾರೆ ಅಂತ ಅನ್ಕೋಬೋದಾ? 8ನೇ ಕ್ಲಾಸ್ನಲ್ಲೂ 25,000 ಜನ ಅಂತ ಅನ್ಕೋಬೋದಾ? ಈ ತರ ನೀವು LKG ಇಂದ 12th ಸ್ಟ್ಯಾಂಡರ್ಡ್ ವರ್ಗು ಲೆಕ್ಕ ಹಾಕಿದ್ರೆ ಮಿನಿಮಮ್ ಆದ್ರೂ 3 ಲಕ್ಷ 2 ಲಕ್ಷ ಅಂತ ಕನ್ಸಿಡರ್ ಮಾಡ್ಬೋದಾ ಮ್ಯಾಥಮೆಟಿಕ್ಸ್ ನಲ್ಲಿ? ಒಂದು ಪ್ಲಾನೆಟೇರಿಯಂ ಅಟ್ ಎ ಟೈಮ್ ಇನ್ ಎ ಗಿವನ್ ಕೆಪಾಸಿಟಿ ನೀವು 50 ಜನ 60 ಜನ ಮಕ್ಕಳನ್ನ ಕೊಂಡ್ರಿಸಿ ಒಂದು ದಿನಕ್ಕೆ ನೀವು 10 ಪ್ಲಾನೆಟೇರಿಯಂ ಶೋ ರನ್ ಮಾಡಿದ್ರು ಒಂದು ದಿನಕ್ಕೆ ಎಷ್ಟಾಯ್ತು ಸರ್? ಒಂದು 500 ಜನ ಮಕ್ಕಳ. ನೀವೊಂದು 200 ಡೇಸ್ ಆಪರೇಷನ್ಸ್ ಮಾಡಿದ್ರ 500 ಜನ ಮಕ್ಕಳಿಗೆ ಎಷ್ಟಾಯ್ತು ಸರ್? ಒಂದು ಲಕ್ಷದಿಂದ 1.25 ಲಕ್ಷ. ಅಂದ್ರೆ ಇನ್ನೂ ಹಾಫ್ ಆಫ್ ದ ಮಕ್ಕಳುಗಳಿಗೆ ಈ ಇಮರ್ಸಿವ್ ಟೆಕ್ನಾಲಜಿ ರೀಚ್ ಆಗ್ತಿಲ್ಲ. ಅಂಡ್ ಇದು ಬರೀ 10ನೇ ಕ್ಲಾಸಿಗೆ ಸೀಮಿತ ಅಲ್ಲ. 1ನೇ ಕ್ಲಾಸ್ ನಲ್ಲಿ ಓದುವಂತ ಸಬ್ಜೆಕ್ಟ್ 2ನೇ ಕ್ಲಾಸಿಗೆ ಚೇಂಜ್ ಆಗುತ್ತೆ, 2ನೇ ಕ್ಲಾಸ್ ನಲ್ಲಿ ಓದೋದು 3ನೇ ಕ್ಲಾಸ್ ನಲ್ಲಿ ಚೇಂಜ್ ಆಗುತ್ತೆ. ಪ್ಲಾನೆಟೇರಿಯಮ್ಸ್ ಗಳಲ್ಲಿ ಬೇಕಾಗಿರೋದು ಏಜ್ ಕ್ಯಾಟಗರೈಸ್ಡ್ ಅನ್ನೋ ಒಂದು ಪ್ರೋಗ್ರಾಮ್. ನೀವು ಹೆಡನ್ ಪ್ಲಾನೆಟೇರಿಯಂ, ಒನ್ ಆಫ್ ದ ವರ್ಲ್ಡ್ಸ್ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪ್ಲಾನೆಟೇರಿಯಂ US ನಲ್ಲಿ ಇರೋದು, ಅಲ್ಲಿ ಹೋಗಿ ನೋಡಿ 430 ಜನ ಕುತ್ಕೊಂಡು ಕೇಳ್ತಾರೆ. ಅಲ್ಲಿ ನೀವ್ ಏನಾದ್ರು ಪ್ರಶ್ನೆ ಇತ್ತು ಅಂತಂದ್ರೆ ಸ್ಪೇಸ್ ಬಗ್ಗೆ, ಯು ನೀಡ್ ನಾಟ್ ಲಿಸನ್ ಟು ಸಂಬಡೀಸ್ ಬ್ಲಾಬ್ಲಾ ಲ್ಯಾಂಗ್ವೇಜ್ ಲೈಕ್ ದಿಸ್. ಅಲ್ಲಿರೋ ಕಂಟೆಂಟ್ ಕ್ರಿಯೇಟರ್ ಹಿಂಗ್ ಒಂದು ಬಟನ್ ಪ್ರೆಸ್ ಮಾಡಿದ್ರೆ show or a script starts running in the planetarium dome. So your questions are answered through immersive experiences. That is the power of planetarium. ನಾವು ಅನ್ಫಾರ್ಚುನೇಟ್ಲಿ ಯಂಗರ್ ಜನರೇಷನ್ ಇಂದ ಈ ಎಕ್ಸ್ಪೀರಿಯನ್ಸ್ಗಳನ್ನ ಕಿತ್ಕೊಬಿಟ್ಟಿದೀವಿ ನಾವು. ಓಕೆ, ಎಕ್ಸ್ಪೀರಿಯನ್ಸ್ ಅಂತ ಅಂದ್ರೆ ಒಂದು ಫಿಕ್ಸೆಡ್ ಜಾಗಕ್ಕೆ ಹೋಗೋದು, ಅಲ್ಲೇನೋ ಒಂದು 1 hour ನೋಡೋದು ಬರೋದು. ಪ್ರಶ್ನೆ ಕೇಳುವಂತ ಮನೋಭಾವ ಎಲ್ಲಿ ಸೃಷ್ಟಿ ಮಾಡ್ತಿದೀವಿ ನಾವು? ಪ್ರಶ್ನೆ ಯಾವಾಗ ಕೇಳ್ಬೋದು ನೀವು? ಆ ಮಕ್ಕಳು ಒಂದು ಜಾಗದಲ್ಲಿ ಬಂದು ಒಂದು ಥಾಟ್ ಪ್ರಾಸೆಸ್ನ ಶುರುವಾಗಿ ಕಂಟಿನ್ಯೂಸ್ ಇರಬೇಕು. ಅದು ದೇರ್ ಶುಡ್ ಬಿ ಕಂಟಿನ್ಯೂಟಿ. ಇವಾಗ ನೀವು ನೆಹರು ಪ್ಲಾನೆಟೇರಿಯಂ ಇರೋದ್ರಿಂದ ನೀವು ಸ್ಟಾರ್ ಗೇಸಿಂಗ್ ಹೋಗ್ತೀರಾ, ಅಲ್ಲೊಂದು ಹಬ್ ಬಿಲ್ಡ್ ಆಗಿದೆ, ಎಷ್ಟೊಂದು ಜನ ಸ್ಟಾರ್ ಗೇಸಿಂಗ್ ಟೀಮ್ಸ್ಗಳು ಬಿಲ್ಡ್ ಆಗಿದ್ದಾರೆ, ರೈಟ್? ಹಾಗಾದ್ರೆ ಇವತ್ತು ನೆಹರು ಪ್ಲಾನೆಟೇರಿಯಂನ ಅಚೀವ್ಮೆಂಟ್ ಏನು? ನಾಟ್ ರೀಚಿಂಗ್ ಟು ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್ ಇನ್ ಎವ್ರಿ ಗಿವನ್ ಇಯರ್, ಬಿಲ್ಡಿಂಗ್ ಅಟ್ ಲೀಸ್ಟ್ hundreds of amateur astronomers who are creating impact in rural places, who are going and photographing deep sky objects at various places. This is one of the real impact of Nehru Planetarium. So that is the impact of permanent infrastructure. ಈ ತರ ಎಲ್ಲ ಕಡೆ ಮಾಡ್ಲಿಕ್ಕೆ ಆಗತ್ತಾ? ಡೆಫಿನೆಟ್ಲಿ ಆಗುತ್ತೆ. ಯಾವಾಗ ವೆನ್ ಯು ಡಿಸೆಂಟ್ರಲೈಸ್ ದ ಪವರ್, ಏನ್ ಮಾಡಬೇಕು? ಯೂನಿವರ್ಸಿಟಿಗಳನ್ನ ಮತ್ತೆ ಪ್ಲಾನೆಟೇರಿಯಂಗಳನ್ನ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ತಗೋಬರ್ಬೇಕು. ಯಾಕೆ? ಯೂನಿವರ್ಸಿಟಿಗಳಲ್ಲಿ BSc MSc ಫಿಸಿಕ್ಸ್ ಓದ್ತಿರ್ತಾರೆ, BSc MSc ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಓದ್ತಿರ್ತಾರೆ, ಅವರೆಲ್ಲ ರಿಸರ್ಚ್ ಓರಿಯೆಂಟೆಡ್ ಪೀಪಲ್. ಈ ರಿಸರ್ಚ್ ಓರಿಯೆಂಟೆಡ್ ಪೀಪಲ್ಗಳು ಪ್ಲಾನೆಟೇರಿಯಂನ ನಡೆಸೋದಕ್ಕೆ ಬೈ ಡಿಫಾಲ್ಟ್ ದರ್ ಇಸ್ ಸಿಂಕ್ರನೈಸೇಷನ್. ನಾವು ಅದನ್ನ ಮಾಡದೆ ಸುಮ್ಮನೆ ಯಾರೋ ಒಬ್ರನ್ನ ಡೈರೆಕ್ಟರ್ ಅಂತ ಕುಂಡ್ರಿಸ್ತೀವಿ. ಓಕೆ, ಗಾಟ್ ಇಟ್. ಸೊ ನಿಮ್ಮ ಒಂದು ಐಡಿಯಾ ಇರೋದು, ಸೊ ಭಾರತದಲ್ಲಿರ್ತಕ್ಕಂಥ ಆಲ್ಮೋಸ್ಟ್ 500 ನಿಮ್ಮ ರೀಚ್ ಔಟ್ ಮಾಡ್ಬೇಕಂತ ಪರ್ಮನೆಂಟ್ ಪ್ಲಾನೆಟೋರಿಯಂ. ಓಕೆ, ಈ ಒಂದು ಪ್ಲಾನೆಟೋರಿಯಂ ಅಲ್ಲಿ ಏನೇನ್ ಇರ್ತವೆ ಕಾಂಟೆಂಟ್ ಅಂತ ನಾನು. ಓಕೆ, ಆಕ್ಚುಲಿ ಪ್ಲಾನೆಟೇರಿಯಂನಲ್ಲಿ ಇತ್ತೀಚೆಗೆ ತುಂಬಾ ಬದಲಾವಣೆಗಳಾಗಿದೆ, ಸಿಕ್ಕಾಪಟ್ಟೆ ಬದಲಾವಣೆ ಆಗಿದೆ. ನೀವು ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ನಾನು ಪ್ಲಾನೆಟೇರಿಯಂ ಹೋಗ್ಲಿಕ್ಕಿಂತ ಮುಂಚೆ ಇನ್ನೊಂದು 30 ಮೀಟರ್ ಟೆಲಿಸ್ಕೋಪ್ ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮೌನಕಿಯಾ ಅಂಡ್ ಹವಾಯ್ ಅನ್ನೋ ಒಂದು ಜಾಗದಲ್ಲಿ 30 ಮೀಟರ್ ಟೆಲಿಸ್ಕೋಪ್, ಇಮ್ಯಾಜಿನ್ ಮಾಡಿ 30 ಮೀಟರ್, ಅದ್ರೊಳಗಡೆ ಒಂದು 500 ಲಾರ್ಜ್ ಸೈಜ್ ಮಿರರ್ಸ್ಗಳು. ಓಕೆ, 30 ಮೀಟರ್ ಟೆಲಿಸ್ಕೋಪ್ ವುಡ್ ಹ್ಯಾವ್ ಬೀನ್ ಅನ್ ಅಮೇಸಿಂಗ್ ರಿಸರ್ಚ್, ಇಯರ್ಸ್ ಟುಗೆದರ್ ಆಫ್ ವರ್ಕ್ ಅದು. ಅದರಲ್ಲಿ ಇಂಡಿಯಾ ಕೂಡ ಒಬ್ರು ಕೊಲಾಬ್ರೇಟರ್ ಆದ್ರು. ಅದಕ್ಕೆ ಬೇಕಾಗಿರುವಂಥ ಎಕ್ವಿಪ್ಮೆಂಟ್ಸ್ಗಳೆಲ್ಲ ಹೊಸಕೋಟೆನಲ್ಲಿ ಮಿರರ್ಗಳನ್ನ ಗ್ರೈಂಡ್ ಮಾಡಿ ಪಾಲಿಶ್, ಒಂದು ಮಿರರ್ನ ಗ್ರೈಂಡ್ ಮಾಡಿ ಪಾಲಿಶ್ ಮಾಡಲಿಕ್ಕೆ ಹೊಸಕೋಟೆನಲ್ಲಿ ಈ 30 ಮೀಟರ್ ಟೆಲಿಸ್ಕೋಪ್ಗೆ ಆಲ್ಮೋಸ್ಟ್ 1.5 months to 2 months ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ನಾನು IAS ಸೈಂಟಿಸ್ಟ್ಗಳಿಂದ. ಅಂಥದ್ದು ಮಲ್ಟಿಪಲ್ ನಂಬರ್ಸ್ಗಳನ್ನ ಮಾಡಬೇಕು. ಸೊ ಆ ಒಂದು ಮಿಷನ್ಗೆ ಬೇಕಾಗಿದ್ದಂತಹ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ, ಇಟ್ಸ್ ಅ $multi-billion ಪ್ರಾಜೆಕ್ಟ್. ಇಂಡಿಯಾದ ಕಾಂಟ್ರಿಬ್ಯೂಷನ್ ಏನ್ ಗೊತ್ತಾ ಅದಕ್ಕೆ? ಹೆಲ್ಪಿಂಗ್ ದ ಸೈಂಟಿಸ್ಟ್ ಯೂಸ್ ಓಪನ್ ಸೋರ್ಸ್ ಕೋಡ್ಸ್. ಓಕೆ, $1 billion ಪ್ರಾಜೆಕ್ಟ್ಸ್ ಸರ್. ಓಪನ್ ಸೋರ್ಸ್ ಅಲ್ಲೇ ಮಾಡಿದ್ರು, ಓಪನ್ ಸೋರ್ಸ್ ನಲ್ಲಿ ಮಾಡಿದ್ದಾರೆ. ಯಾಕೆ ಮಾಡಬಾರ್ದು? ದಟ್ ಈಸ್ ದ ಮೈಂಡ್ ಸೆಟ್ ನೀಡೆಡ್. ಪ್ಲಾನೆಟೇರಿಯಮ್ಸು ಇವತ್ತು ತುಂಬಾ ಅಡ್ವಾನ್ಸ್ಗಳಾಗಿದೆ. ನಾವು ಯಾವುದೋ ಒಂದು 2-3 ಕಂಪ್ನಿಗಳಿದೆ ಅಕ್ರಾಸ್ ದ ವರ್ಲ್ಡ್, ದೇ ಹೋಲ್ಡ್ ದ ಮೋನೋಪಲಿ ಇನ್ ಪ್ಲಾನೆಟೇರಿಯಂ ಸಿಸ್ಟಮ್. ನೀವು ಇಂಡಿಯಾದಲ್ಲಿ ಯಾವುದೇ ಪ್ಲಾನೆಟೇರಿಯಂಗೆ ಹೋಗಿ ಆ 2 ಕಂಪ್ನಿಗಳ ಹೆಸರು ಬಿಟ್ರೆ ಇನ್ ಯಾವ ಕಂಪ್ನಿ ಎಕ್ವಿಪ್ಮೆಂಟ್ಸು ಇರೋದಿಲ್ಲ ಅಲ್ಲಿ. ಯಾಕೆ ಅಂದ್ರೆ ಜನಗಳಿಗೆ ಬಿಲೀಫೇ ಇಲ್ಲ. ಅವ್ರಿಗೆ ಯೂಸ್ ಸರ್, ನಾವು ಯಾರನ್ನು ಕೇಳ್ತಾ ಇದ್ದೀವಿ ಅಂತಂದ್ರೆ, ಇವ್ರುಗಳೆಲ್ಲ ಬರೀ MS ವರ್ಡು MS ಪವರ್ ಪಾಯಿಂಟ್ ಯೂಸ್ ಮಾಡೋರು.
ನೀವು ಹೋಗ್ಬಿಟ್ಟು ಪ್ರೀಮಿಯರ್ ಪ್ರೋ ಆಫ್ಟರ್ ಎಫೆಕ್ಟ್ಸ್ ಅಂತ ಅನ್ನಿ, ಏನದು ಅಂತ ಕೇಳ್ತಾರೆ. ಅಂತ ಬೇಸಿಕ್ ಟೂಲ್ಸ್ಗಳೇ ಗೊತ್ತಿಲ್ಲ, ವಿಚ್ ಈಸ್ ಮೋಸ್ಟ್ ಎಸೆನ್ಷಿಯಲ್ ಟು ಕ್ರಿಯೇಟ್ ಪ್ಲಾನೆಟೇರಿಯಂ ಕಂಟೆಂಟ್. ಅಂಥದ್ರಲ್ಲಿ ಪ್ಲಾನೆಟೇರಿಯಂ ಓಪನ್ ಸೋರ್ಸ್ ಅಂದರೆ ಆಬ್ವಿಯಸ್ಲಿ ಇಟ್ ಈಸ್ ಅ ಬುಮ್ರಾ ಬೌನ್ಸರ್ ಫಾರ್ ದೆಮ್. ಪ್ಲಾನೆಟೇರಿಯಮ್ಸ್ ಸಾಫ್ಟ್ವೇರ್ಸ್ಗಳು ಇತ್ತೀಚೆಗೆ ಎಷ್ಟು ಇಮರ್ಸಿವ್ ಆಗಿದೆ ಅಂತ ಅಂದರೆ, ನೀವು ಕೂತ್ಕೊಂಡು ಯಾವ ಸ್ಟಾರ್ಸ್ಗಳನ್ನ ಬೇಕಾದರೂ, ಯಾವ ಹಳ್ಳಿ ಮಕ್ಕಳು ಬೇಕಾದರೂ ಅದನ್ನ ಓಪನ್ ಸೋರ್ಸ್ನಲ್ಲಿ ಯೂಸ್ ಮಾಡ್ಬೋದು. ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಈ ಸ್ಟೆಲರಿಯಂ. ನಾವೇನು ಅನ್ಕೊಂಡಿದೀವಿ ಸ್ಟೆಲರಿಯಂ ಮಾತ್ರ ಬೆಸ್ಟ್ ಅಂತ ಅಂದ್ಬಿಟ್ಟು, ಅದೇ ಒಬ್ಬ ಇಂಡಿಯನ್ IT ಫೆಲೋ, ಐ ಡೋಂಟ್ ನೋ ಹಿಸ್ ನೇಮ್, ಆಸ್ಟ್ರೋ ಹಾಪರ್ ಅನ್ನೋ ಒಂದು ಆ್ಯಪ್ನ ಕ್ರಿಯೇಟ್ ಮಾಡ್ತಾನೆ ಅವನು, ಇಂಡಿಯನ್ ವರ್ಷನ್ ಆಫ್ ಸ್ಟೆಲೇರಿಯಂ. ಎಷ್ಟು ನ್ಯೂಸ್ ಪೇಪರ್ ಆರ್ಟಿಕಲ್ ಅದನ್ನ ಕವರ್ ಮಾಡ್ತಾವೆ? ಇಲ್ಲ ಸರ್. ದಟ್ಸ್ ದ ಅನ್ಫಾರ್ಚುನೇಟ್ ಮಿಸಿರಿ. ಬಟ್ ಅಗೇನ್ ಕಮಿಂಗ್ ಬ್ಯಾಕ್ ಟು ಪ್ಲಾನೆಟೇರಿಯಂ ಕಂಟೆಂಟು, ತುಂಬ ಕಂಟೆಂಟ್ಸ್ಗಳಿದೆ. ನೀವು ವರ್ಚುವಲ್ ರಿಯಾಲಿಟಿ ಕಂಟೆಂಟ್ಸ್ಗಳನ್ನ ಪ್ಲಾನೆಟೇರಿಯಂ ಸಾಫ್ಟ್ವೇರ್ ಒಳಗಡೆ ಹಾಕ್ಬೋದು. ಅಂದರೆ ಸುನೀತಾ ವಿಲಿಯಮ್ಸ್ ಅವರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಒಳಗಡೆ ಅಷ್ಟು ದಿನ ಇದ್ರು, ಹೆಂಗಿದ್ರು ಅವ್ರು? ಎಲ್ಲಿ ಬಟ್ಟೆ ಚೇಂಜ್ ಮಾಡ್ತಿದ್ರು, ಎಲ್ಲಿ ಊಟ ಮಾಡ್ತಿದ್ರು, ಎಲ್ಲಿ ರೆಸ್ಟ್ ರೂಮ್ ಹೋಗ್ತಿದ್ರು, ಅಲ್ಲಿ ನೀರೆಲ್ಲ ಫ್ಲೋಟ್ ಆಗ್ತಿರುತ್ತೆ ಅಂತ ಅಂದ್ರೆ ಹೊಟ್ಟೆ ಒಳಗಡೆ ಹೋಗಿರೋದು ವಾಪಸ್ ಬಂದ್ಬಿಡೋದಿಲ್ವಾ? ಅಲ್ಲಿ ಗ್ರಾವಿಟಿ ಇಲ್ಲ. ಸೊ ನಾನು ತಿಂದಿದ್ದು ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಸೊ ದೇರ್ ಇಸ್ ಸೋ ಮಚ್ ಟು ಆಸ್ಕ್. ಮತ್ತೆ ಎಷ್ಟು ದಿನ ಅಂತ ಇದೇ ಬ್ಲಾಬ್ಲಾ ಲ್ಯಾಂಗ್ವೇಜ್ ನಲ್ಲಿ ನಾವು ಕಮ್ಯುನಿಕೇಟ್ ಮಾಡಬೇಕು? ಸಚ್ ಕೈಂಡ್ ಆಫ್ ಥಿಂಗ್ಸ್ ಕ್ಯಾನ್ ಬಿ ಮಾಸ್ ಕಮ್ಯುನಿಕೇಟೆಡ್. ಅಡ್ವಾಂಟೇಜ್ ಆಫ್ ಪ್ಲಾನೆಟೇರಿಯಂ ಇಸ್ ಮಾಸ್ ಮೀಡಿಯಾ ಅಪೀಲ್. ಅದು ಆ ಮಾಸ್ ಮೀಡಿಯಾ ಅಪೀಲ್ಗಳಲ್ಲಿ ಇತ್ತೀಚೆಗೆ ವರ್ಚುವಲ್ ರಿಯಾಲಿಟಿ ಕಂಟೆಂಟ್ಸ್ ಗಳನ್ನ ಹಾಕಿದ್ದಾರೆ. ಮೋಷನ್ ಕಂಟ್ರೋಲ್ಗಳು ಇಂಟ್ರೊಡ್ಯೂಸ್ ಆಗಿದೆ ಸರ್. ನೀವು ಚಂದ್ರನ ಮೇಲ್ಗಡೆ ಇರುವಂತಹ ಲೂನಾರ್ ಎಕ್ಸ್ಪ್ಲೋರೇಟರಿ ವೆಹಿಕಲ್ LEV, ಯಾವಾಗ ನೀಲ್ ಆಮ್ಸ್ಟ್ರಾಂಗ್ ಹೋಗಿ ಕಾರ್ ತರ ಯೂಸ್ ಮಾಡಿದ್ನಲ್ಲ, ಅದನ್ನ ನೀವು ಮೂವ್ ಮಾಡಬಹುದು ಇವಾಗ ಪ್ಲಾನೆಟೇರಿಯಂ ನಲ್ಲಿ ಕೂತ್ಕೊಂಡು. ಯು ಕ್ಯಾನ್ ಸಿಟ್ ಇನ್ ಸೈಡ್ ದ ಪ್ಲಾನೆಟೇರಿಯಂ ಅಂಡ್ ಕಂಟ್ರೋಲ್ ಕ್ಯೂರಿಯಾಸಿಟಿ ರೋವರ್ ಅಂಡ್ ಪರ್ಸಿವೇರೆನ್ಸ್ ರೋವರ್ ಆನ್ ದ ಮಾರ್ಸ್ ಸರ್ಫೇಸ್. ಇಂಜಿನಿಯರಿಟಿ ಹೆಲಿಕಾಪ್ಟರ್ ಗಳನ್ನ ನೀವು PS4 ಗೇಮಿಂಗ್ ಕನ್ಸೋಲ್ ಗಳಲ್ಲಿ ಮೂವ್ ಆಗಬಹುದು. ನೀವೆಲ್ಲ ಹಾಲಿವುಡ್ ಫಿಲ್ಮ್ ಹೇಳ್ದಂಗೆ ಹೇಳ್ತಾ ಇದ್ದೀರಾ. ದಟ್ಸ್ ಎಕ್ಸಾಕ್ಟ್ಲಿ ದ ಥಿಂಗ್. ನಾವು ಮಕ್ಕಳಿಗೆ ಸೈನ್ಸ್ ನ, ನೀವು ತುಂಬಾ ಚೆನ್ನಾಗಿ ಹೇಳಿದ್ರ ಹಾಲಿವುಡ್ ಅಂತ ಅನ್ಬಿಟ್ಟು, ಹಾಲಿವುಡ್ ಫಿಕ್ಷನ್ ತರನೇ ಹೇಳ್ಬೇಕು ಮಕ್ಕಳಿಗೆ ಸೈನ್ಸ್ ನ. ಅಷ್ಟು ಡೆವಲಪ್ ಆಗಿದೆ ಟೆಕ್ನಾಲಜಿ ಓಪನ್ ಸೋರ್ಸ್ ನಲ್ಲಿ. ನೀವು ಸುಮ್ಮನೆ ಇಂಡಿಯಾದಲ್ಲಿರೋ ಒಂದು 30 ಲಾರ್ಜ್ ಸೈಜ್ ಪ್ಲಾನೆಟೇರಿಯಂ ಗಳಿಗೆ ಹೋಗಿ ನೋಡ್ಕೊಂಡ್ ಬನ್ನಿ. ಇದನ್ನ ನಾನು ಹೇಳಿರೋದು ಇದೆಲ್ಲ ಫ್ರೀ ಅಂಡ್ ಓಪನ್ ಸೋರ್ಸ್ ನಲ್ಲಿ ಇರೋವಂಥದ್ದು. ಒಂದು ಪ್ಲಾನೆಟೇರಿಯಂ ನಲ್ಲೂ ಯು ವಿಲ್ ನಾಟ್ ಫೈಂಡ್ ದಿಸ್, ನಾಟ್ ಈವನ್ ಇನ್ ಸಿಂಗಲ್ ಪ್ಲಾನೆಟೇರಿಯಂ ಇಫ್ ಇಂಡಿಯಾ. ಕಾಸಿನ ಪ್ರಾಬ್ಲಮ್ ಅಲ್ಲ, ಟೆಕ್ನಾಲಜಿ ಪ್ರಾಬ್ಲಮ್ ಅಲ್ಲ. ಮತ್ತೆ ಇಂಡಿಯಾದಲ್ಲಿರೋ ಪ್ರಾಬ್ಲಮ್ ಏನು? ಮೈಂಡ್ ಸೆಟ್ ನ ಪ್ರಾಬ್ಲಮ್. ಅದನ್ನ ಯಾರು ಚೇಂಜ್ ಮಾಡಬೇಕು ಅಂತಂದ್ರೆ ನಾವುಗಳು ಚೇಂಜ್ ಮಾಡಬೇಕು. ನಾವು ಬ್ಯೂರೋಕ್ರಾಟ್ಸ್ಗಳಿಗೆ 2 years ಬ್ಯಾಕ್ ಐ ಹ್ಯಾಡ್ ಅಮೇಸಿಂಗ್ ಆಪರ್ಚುನಿಟಿ ಟು ಶೋ. ಅವರು BSc ಇನ್ ಅನಿಮೇಷನ್, ಅವ್ರು ನನ್ನ ಮಾತನ್ನೇ ಕೇಳಲಿಲ್ಲ, ಕೈ ಕಿತ್ಕೊಂಡ್ರು ಅವ್ರು ಅದನ್ನ PS4 ಗೇಮಿಂಗ್ ಕನ್ಸೋಲ್ನ. ಅವರೇ ತಗೊಂಡು ಆ ಪ್ಲಾನೆಟೇರಿಯಂ ಒಳಗಡೆ ಎಲ್ಲ ಫುಲ್ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರು. ಹಂಗ ಹೋಗ್ಬೋದಾ ಅಂದ್ರೆ he had a fly through experience of a satellite zooming outside of solar system and going outside of the Oort cloud. ನೀವು ಆರ್ಟ್ ಕ್ಲೌಡ್ ಇಂದ ಹೊರಗಡೆ ಹೋಯ್ತು ಅಂತಂದ್ರೆ ಮಿಲ್ಕಿ ವೇ ಗ್ಯಾಲಕ್ಸಿ ನೀವು ಸ್ಪಿನ್ ಮಾಡಿ ನೋಡಬಹುದು 3D ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ನಲ್ಲಿ. ಅದರಿಂದ ಹೊರಗಡೆ ಬಂದ್ರೆ 18 ಟ್ರಿಲಿಯನ್ ಗ್ಯಾಲಕ್ಸೀಸ್ ಗಳನ್ನ ನೋಡಬಹುದು ಟೆಲಿಬೆಲ್ಟ್ ಅಲ್ಲಿ. ದೆನ್ ಇನ್ ಇಟ್ಸ್ ಎಕ್ಸ್ಟ್ರೀಮ್ ಯು ವಿಲ್ ಸಿ ಸ್ಪೇಸ್ ಬೀಯಿಂಗ್ ಸೋ ಮಚ್ ಎಂಟಿ. ಒಂದು ಸ್ಮಾಲ್ ಪೋರ್ಷನ್ ಅಲ್ಲಿ ಮಾತ್ರ ಎಷ್ಟೊಂದು ಮಿಲಿಯನ್ಸ್ ಅಂಡ್ ಟ್ರಿಲಿಯನ್ಸ್ ಆಫ್ ಡಾಟ್ಸ್ ಇದೆ. ದೇ ಆಲ್ ಆರ್ ಗ್ಯಾಲಕ್ಸೀಸ್. ಅಂದ್ರೆ ನೋನ್ ಇಸ್ ಸೋ ಲಿಟಲ್ ಅಂಡ್ ಅನ್ನೋನ್ ಇಸ್ ಸೋ ವೈಡ್ ಅಂತ. ಈಗ ನಿಮ್ಮ ಒಂದು ಹೇಳೋ ಪ್ರಕಾರ ನನಗೊಂದಿಷ್ಟು ಕ್ಯೂರಿಯಸ್ ಕ್ವಶನ್ ಇದೆ ಆಸ್ ಎ ಸ್ಟೂಡೆಂಟ್. ಓಕೆ, ಐ ಆಸ್ಕ್ ಸಮ್ ಕ್ವಶನ್ಸ್. ಕೇಳಿ ಸರ್. ಈಗ ಏನಂತಂದ್ರೆ ರೀಸೆಂಟ್ಲಿ ಏನಂದ್ರೆ ಪ್ಲೂಟೋನ ಗ್ರಹ ಪ್ಲಾನೆಟೇ ಅಲ್ಲ ಅಂತೇಳಿ ಇದು ಡಿಸ್ಕ್ವಾಲಿಫೈ ಮಾಡ್ಬಿಟ್ರು. ನಾವೆಲ್ಲ ಓದೋ ಟೈಮಲ್ಲಿ 9 ಗ್ರಹಗಳಂತ ಫಿಕ್ಸ್ ಆಗ್ಬಿಟ್ಟಿದ್ವಿ. ಈಗ 8 ಅಂದ್ರೆ ಕನ್ವೆ ಮಾಡಕ್ ಆಗ್ತಾ ಇಲ್ಲ, ಡೈಜೆಸ್ಟ್ ಆಗ್ತಿಲ್ಲ. ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ನಂಗೆ. ಸೊ ಫಸ್ಟ್ ಆಫ್ ಆಲ್ ನಾವು ಪ್ಲೂಟೋನ ಕಂಡಿಡಿದ್ದು ಅರೌಂಡ್ 1930 ಟೈಮ್ ನಲ್ಲಿ. ಅದಕ್ಕೆ ಪ್ಲೂಟೋ ಅಂತ ಹೆಸರು ಕೊಟ್ಟಿದ್ದು ಕೂಡ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. The name Pluto was not given by a scientist. It was not given by a bureaucrat. It was given by a school student. So ಪ್ಲೂಟೋನ ಆರ್ಬಿಟ್, ಇವಾಗ ನಮ್ಮ ಆರ್ಬಿಟ್ ಕಕ್ಷೆ, ಭೂಮಿಯ ಕಕ್ಷೆ ಸೂರ್ಯನ ಸುತ್ತ 365 ದಿನಗಳಿಗೆ ಒಂದು ಪ್ರದಕ್ಷಿಣೆ ಅಲ್ವಾ. ಮಾರ್ಸ್ ಬಂದು ಒಂದು ಅರೌಂಡ್ 665 days to 670 days. ಅದೇ ತರ ಜುಪಿಟರ್ದು ನಾನು ಅರ್ತ್ ನಂಬರ್ ಆಫ್ ಡೇಸ್ ಗಳಿಗೆ ಕಂಪೇರ್ ಮಾಡಿದ್ರೆ ಐ ಕ್ಯಾನ್ ಸೇ ಅರೌಂಡ್ 10 years. ಅಂದ್ರೆ ನಮ್ಮ 10 ವರ್ಷದಲ್ಲಿ ಜುಪಿಟರ್ ಒಂದೇ ಒಂದು ಪ್ರದಕ್ಷಿಣೆ ಹಾಕಿರ್ತಾನೆ ಅಂತ. ಸ್ಯಾಟನ್ದು ಒಂದು 24ರಿಂದ 25 ವರ್ಷ. ಅದೇ ಯುರೇನಸ್ದು 85 ವರ್ಷ. ನೆಪ್ಟ್ಯೂನ್ದು 165 ವರ್ಷ. ಪ್ಲೂಟೋದು ಇಟ್ಸ್ ವೆರಿ ವೆರಿ ಲಾಂಗ್. ಸೊ ನಾವು ಇದುವರೆಗೂ ಏನ್ ಡಿಸ್ಕವರ್ ಮಾಡಿ ನೋಡ್ತಾ ಇದೀವಿ ಪ್ಲೂಟೋದು ಒಂದು ಆರ್ಬಿಟ್ ಕೂಡ ಇದುವರೆಗೂ ನಾವು ನೋಡಿಲ್ಲ.
ವಿ ಹ್ಯಾವ್ ನಾಟ್ ಟ್ರ್ಯಾಕ್ ಡೌನ್ ಇಟ್ಸ್ ಒನ್ ಕಂಪ್ಲೀಟ್ ಆರ್ಬಿಟ್ ಥ್ರೂ ನೇಕೆಡ್ ಐ ಅಬ್ಸರ್ವೇಷನ್. ಸೊ 1913 ಡಿಸ್ಕವರಿ ಆದ ನಂತರ 2006 ಇದನ್ನ ಡಿಕ್ಲಾಸಿಫೈ ಮಾಡ್ತಾರೆ, ಡ್ವಾರ್ಫ್ ಪ್ಲಾನೆಟ್ ಅಂತ. ಅದನ್ನ ಟೆಕ್ಸ್ಟ್ ಬುಕ್ ಗಳಲ್ಲಿ ಅಳವಡಿಕೆ ಮಾಡೋದು ಒಂದು ಸ್ವಲ್ಪ ಲೇಟ್ ಆಯ್ತು. ಡ್ವಾರ್ಫ್ ಪ್ಲಾನೆಟ್ ಅಂತ ಅಂದ್ರೆ ಕುಬ್ಜ ಗ್ರಹ. ಸೊ ಪ್ಲೂಟೋ ಎಲ್ಲೂ ಹೋಗಿಲ್ಲ, ಅಲ್ಲೇ ಇದೆ. ಇನ್ಫ್ಯಾಕ್ಟ್ ನೀವು ಕೇಳಿರೋ ಪ್ರಶ್ನೆ ಇಟ್ಸ್ ವೆರಿ ಕಾಮನ್. ಮಕ್ಕಳು ಹಂಗೆ ಅನ್ಕೊಂಡಿದ್ದಾರೆ, ಪ್ಲೂಟೋ ಎಲ್ಲೋಯ್ತು ಅಂತ ಅಂದ್ರೆ ಬ್ಲಾಸ್ಟ್ ಆಗ್ಬಿಟ್ಟಿದೆ, ಅದೆಲ್ಲೋ ಹೋಗ್ಬಿಟ್ಟಿದೆ, ಈ ತರದೆಲ್ಲ ಪ್ರಶ್ನೆಗಳು ಬರುತ್ತೆ. ಏನು ಡ್ವಾರ್ಫ್ ಪ್ಲಾನೆಟ್ ಅಂತ ಅಂದ್ರೆ, ಈ ಡ್ವಾರ್ಫ್ ಪ್ಲಾನೆಟ್ಗಳಿಗೆ ಅದರದೇ ಆದ ಚಂದ್ರಗಳು ಕೂಡ ಇದೆ. ಒಂದು, ಇಟ್ಸ್ ಗ್ರಾವಿಟಿ ಶುಡ್ ಬಿ ಸೋ ಸ್ಟೇಬಲ್ ದಟ್ ಇಟ್ ಶುಡಂಟ್ ಗೆಟ್ ಇನ್ಫ್ಲೂಯೆನ್ಸ್ಡ್ ಬೈ ಇಟ್ಸ್ ಓನ್ ಮೂನ್ಸ್. ಅಂಡ್ ಅದರದೊಂದು ಡೆಫಿನೇಟಿವ್ ಪಾತ್ ಆಫ್ ದ ಆರ್ಬಿಟ್ ಇರಬೇಕು ಅಂತ. ನಾನು ಸಿಂಪಲ್ ಲ್ಯಾಂಗ್ವೇಜ್ ನಲ್ಲಿ ಹೇಳಬೇಕು ಅಂತ ಅಂದ್ರೆ, ಪ್ಲೂಟೋಗೆ ಇರುವಂತ 5 ಮೂನ್ಗಳಲ್ಲೂ ಕ್ಯಾರನ್ನು ಆ ಥರದೆಲ್ಲ ಎಷ್ಟೊಂದು ಮೂನ್ಸ್ಗಳೆಲ್ಲ ಏನಿದೆ, ಇಟ್ ಈಸ್ ನಾಟ್ ಸ್ಟ್ಯಾಂಡಿಂಗ್ ಸ್ಟಿಲ್ ಅಟ್ ಎ ಪ್ಲೇಸ್, ಇಟ್ ಆಲ್ಸೋ ವಾಬಲ್ಸ್. ಗೊತ್ತಾಗ್ತಿದ್ಯಾ? ಸೊ ಆ ಒಂದು ವಾಬ್ಲಿಂಗ್ ಅರೌಂಡ್ ಎ ಸರ್ಕಲ್ ಇರೋದ್ರಿಂದ ಇಟ್ಸ್ ಗ್ರಾವಿಟಿ ಈಸ್ ಆಫ್ ದಟ್ ಆಫ್ ಎ ಡ್ವಾರ್ಫ್ ಪ್ಲಾನೆಟ್. ಇದೊಂದು ಕುಬ್ಜ ಗ್ರಹ ವಿಚ್ ಗೆಟ್ ಇನ್ಫ್ಲೂಯೆನ್ಸ್ಡ್. ಹಾಗಾಗಿ ಅದನ್ನ ಡ್ವಾರ್ಫ್ ಪ್ಲಾನೆಟ್ ಅಂತ ರೀಕ್ಯಾಟಗರೈಸ್ ಮಾಡಿದ್ರು. ಈ ತರದ್ದು ಎಷ್ಟೊಂದು ಕುಬ್ಜ ಗ್ರಹಗಳಿದೆ. ಒಂದು ಕುಬ್ಜ ಗ್ರಹ ಭೂಮಿ ಮತ್ತೆ ಮಂಗಳ ಗ್ರಹದ ಮಧ್ಯದಲ್ಲೇ ಇದೆ. ಅಲ್ಲಿ ಆಸ್ಟ್ರಾಯ್ಡ್ ಬೆಲ್ಟ್, ಕ್ಷುದ್ರ ಗ್ರಹಗಳು ಅಂತ ಏನಂತ ಹೇಳ್ತೀವಿ, ಆ ಆಸ್ಟ್ರಾಯ್ಡ್ ಬೆಲ್ಟ್ ನಲ್ಲಿ ಒಂದು ಕುಬ್ಜ ಗ್ರಹ ಇದೆ, ಸೆರೆಸ್ ಅಂತ. ಅರೌಂಡ್ 1000 ಕಿಲೋಮೀಟರ್ಸ್ ಇನ್ ಡಯಾಮೀಟರ್ ಇರ್ಬೋದು. ಅದಾದ್ಮೇಲಿಂದ ಪ್ಲೂಟೋ ಇರುತ್ತೆ. ಪ್ಲೂಟೋ ಆದ್ಮೇಲಿಂದ ಮೇಕ್ ಅಂತ ಇದೆ, ಹಮಿಯಾ ಅಂತ ಇದೆ. ಕೊನೆಯಲ್ಲಿ ಎರಿಸ್, UV313 ಅಂತ ಕರಿತೀವಿ. ಅದನ್ನ ನಾವು ಡಿಸ್ಕವರ್ ಮಾಡಿರೋದು 2003. ಸೊ ಇವಾಗ ಈ ನ್ಯೂ ಹೊರೈಸನ್ ಟೆಲಿಸ್ಕೋಪ್ಸು ಅಥವಾ ವೋಯೇಜರ್ ಸ್ಯಾಟಲೈಟು ಇದೆಲ್ಲ ಏನ್ ಮಾಡ್ತಿದೆ, ಇಟ್ ಈಸ್ ಟ್ರೈಂಗ್ ಟು ಡಿಸ್ಕವರ್ ದ ಎಡ್ಜ್ ಆಫ್ ದ ಸೋಲಾರ್ ಸಿಸ್ಟಮ್. ನಾವ್ ಅನ್ಕೊಂಡಿದ್ದೋ ನಮ್ಮ ಸೋಲಾರ್ ಸಿಸ್ಟಮ್ ಇಂದ ಹೊರಗಡೆ ಹೋಯ್ತು ಅಂತಂದ್ರೆ ವಿ ವಿಲ್ ಸಿ ಜಸ್ಟ್ ಅನ್ ಆರ್ಟ್ ಕ್ಲೌಡ್ ಅಂತ ಅಂದ್ಬಿಟ್ಟು. ಅಫ್ಕೋರ್ಸ್ ಕ್ಲೌಡ್ ಆಫ್ ಕಾಮೆಟ್ಸ್ ಏನಿದೆ, ಆರ್ಟ್ ಕ್ಲೌಡ್ ಅಂತ ನಾವೇನ್ ಕರಿತೀವಿ, ಅಲ್ಲಿ ಒಂದು ಇನ್ವಿಸಿಬಲ್ ಪದರ ಕೂಡ ಇದೆ ಅಂತ ಒಂದು ಹೇಳ್ತಾ ಇದ್ದಾರೆ. ಅಲ್ಲಿ ಟೆಂಪರೇಚರ್ ಬಂದು 50,000 ಡಿಗ್ರಿ ಸೆಲ್ಸಿಯಸ್ ಇದೆಯಂತೆ. ಅಂದ್ರೆ ಸೈನ್ಸ್ ಹೆಂಗಿದೆ ನೋಡಿ, ಸೈನ್ಸ್ 50,000 ಡಿಗ್ರಿ ಸೆಲ್ಸಿಯಸ್ ಆ ಫೈರ್ ಬಾಲ್ ಶೀಲ್ಡ್ ಒಳಗಡೆ ನಮ್ ಸೋಲಾರ್ ಸಿಸ್ಟಮ್ ಇದೆ. ಅಂಡ್ ನಮ್ಮ ಭೂಮಿಗೆ ನೀರು, ಲೈಫ್, ಫೈರ್ ಬಾಲ್ ಶೀಲ್ಡ್ ಒಳಗೆ ನಮ್ಮ ಸೋಲಾರ್ ಸಿಸ್ಟಮ್ ಇದೆ ಅನ್ನೋದು ರೀಸೆಂಟ್ ಡಿಸ್ಕವರಿ. ಇವೆಲ್ಲ ಏನೊಂದ್ 2-3 ತಿಂಗಳು ಮುಂಚೆ ಇರ್ಬೋದು, ಅಥವಾ ಒಂದು ಲೆಸ್ ದ್ಯಾನ್ 1 year ಅಂತ ಹೇಳ್ಬೋದು. ನನಗೆ ಎಷ್ಟು ಇಂಟ್ರೆಸ್ಟಿಂಗ್ ಇದೆ, ಇನ್ನು ಮಕ್ಕಳಿಗೆ ಹೆಂಗೆ ಇಂಟ್ರೆಸ್ಟ್ ಸರ್. ಎಷ್ಟೋ ವಿಜ್ಞಾನಿಗಳೆಲ್ಲ ಇದ್ರ ಬಗ್ಗೆ ಎಷ್ಟು ಯೋಚನೆ ಮಾಡಿ ಇದ್ ಮಾಡ್ತಿದ್ದಾರೆ ಅಂದ್ರೆ, ದಟ್ ಮೀನ್ಸ್ ವಿ ಆರ್ ಸ್ಟಿಲ್ ಇನ್ ದ ಇನಿಷಿಯಲ್ ಫೇಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅವರ್ ಓನ್ ಆರಿಜಿನ್. ಇವಾಗ ನಾನು ನೀವು ಇಲ್ಲಿ ಕುಂತಿದೀವಿ, ನಾನ್ ಸತೀಶ್ ಅಲ್ಲ, ನೀವು ಪ್ರಶಾಂತ್ ಅಲ್ಲ, ನಾನು ನಕ್ಷತ್ರದ ಒಂದ್ ಕಣ, ನೀವು ನಕ್ಷತ್ರದ ಒಂದ್ ಕಣ. ಅದೇನು ಒಂದು ಸೂಪರ್ ನೋವಾ ಎಕ್ಸ್ಪ್ಲೋಷನ್ ಅಲ್ಲಿ ಸಿಗುವಂತಹ ಆಟಮ್ಸ್ ಗಳೆಲ್ಲ ಏನಿದೆ, ಸೇಮ್ ಆಟಮ್ಸ್ ಕ್ಯಾನ್ ಬಿ ಫೌಂಡ್ ಇನ್ ಸೈಡ್ ಯುವರ್ ಬಾಡಿ ಅಂಡ್ ಮೈ ಬಾಡಿ ಟು. ನಾವೆಲ್ಲ ಒಂದು ಸೂಪರ್ ನ್ಯಾಚುರಲ್ ಬೀಯಿಂಗ್ಸ್ ಅಂತ ಕರಿಬಹುದು ಹಾಗೆ ನೋಡಿದ್ರೆ. ಸೊ ಇಷ್ಟೆಲ್ಲ ಇದೆ ಅಂದ್ರೆ ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಹೌ ಕಾಂಪ್ಲೆಕ್ಸ್ ಲೈಫ್ ಈಸ್. ಅರ್ತ್ ಮೇಲ್ಗಡೆ ಈ ಭೂಮಿ ಇಷ್ಟು ಅದ್ಭುತವಾದ ಸೃಷ್ಟಿ ಆಗ್ಲಿಕ್ಕೆ ಕಾಮೆಟ್ಸ್ ಗಳು ನೀರ್ ತಗೊಬರ್ಬೇಕಾಯ್ತು, ಅಟ್ಮಾಸ್ಫಿಯರ್ ಫಾರ್ಮ್ ಆಗ್ಬೇಕಾಯ್ತು, ಮಿಲಿಯನ್ಸ್ ಆಫ್ ಇಯರ್ಸ್ ಟೆಂಪರೇಚರ್ ಕೂಲ್ ಡೌನ್ ಆಗ್ಬೇಕಾಯ್ತು, ಇಷ್ಟೆಲ್ಲ ಆಯ್ತು. ಬಟ್ ನಾವಿರೋದು ಒಂದು ಹಾಟ್ ಪದರದ ಒಳಗಡೆ. ಅಂಡ್ ಅನ್ಫಾರ್ಚುನೇಟ್ಲಿ ಇವಾಗ ಭಾರತ ಇಟ್ಸ್ ಗೋನ್ ಬಿ ಟರ್ನಿಂಗ್ ಔಟ್ ಇನ್ ಟು ಒನ್ ಆಫ್ ದ ಹಾಟೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಬಿಕಾಸ್ ಆಫ್ ಅಲ್ ನೀನೋ ಅಂಡ್ ಆಲ್ ದೋಸ್ ಥಿಂಗ್ಸ್. ಬಟ್ ಇದಕ್ಕೆಲ್ಲ ಉತ್ತರ ಏನು? ಟೆಕ್ನಾಲಜಿ ಅಂಡ್ ಇನೋವೇಷನ್ಸ್. ಯಾವಾಗ ಬರುತ್ತೆ? ಅವೇರ್ನೆಸ್ ಇದ್ದಾಗ, ಪ್ರಿಪೇರ್ಡ್ನೆಸ್ ಇದ್ದಾಗ. ದಟ್ ಈಸ್ ವಾಟ್ ಎಲಾನ್ ಮಸ್ಕ್ ಇಸ್ ಟ್ರೈಯಿಂಗ್ ಟು ಡೂ. ಹಿ ಈಸ್ ಕಮಿಂಗ್ ಅಪ್ ವಿತ್ ಅಮೇಸಿಂಗ್ ನ್ಯೂ ಐಡಿಯಾಸ್. ಅಲ್ಲ, ಭೂಮಿ ಬಿಟ್ಟು ಮಾರ್ಸ್ ಗ್ರಹದ ಮೇಲೆ ಹೋಗಿ ಇರೋದಕ್ಕೆ ವಿಚಾರ ಮಾಡ್ತಿದ್ದಾರೆ. ವೆರಿ ಫ್ಯೂಚರಿಸ್ಟಿಕ್ ಥಾಟ್. ಅವನ್ನ ನಾವುಗಳೆಲ್ಲ ಅನ್ಕೋಬಹುದು ಹುಚ್ಚುಕುದ್ರೆ ಇವನು ಅಂತ ಅನ್ಬಿಟ್ಟು. ಆಬ್ಸಲ್ಯೂಟ್ಲಿ ಸರ್, ಅಂತ ಹುಚ್ಚುಕುದ್ರೆಗಳು ನಮ್ಮ ಪ್ರಪಂಚಕ್ಕೆ ಈಗ ಬೇಕು. ಅವನು ಹೇಳ್ತಿರುವಂತದ್ದು ಎಷ್ಟು ಎಕ್ಸ್ಟ್ರೀಮ್ ಅಂತ ಅನ್ಸಿದ್ರು ಹಿ ಇಸ್ ಮೇಕಿಂಗ್ ದ ಥಿಂಗ್ಸ್ ರಿಯಲ್. ಯಾರು ಅನ್ಕೊಂಡಿದ್ರು ರಾಕೆಟ್ಸ್ ಗಳನ್ನ ರೀಲ್ಯಾಂಡ್ ಮಾಡ್ಬೋದು ಅಂತ? ನೋಬಡಿ. ಎಷ್ಟು ಗೊತ್ತಾ, ಎಷ್ಟು ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿದ್ರೆ, $billions ಟುಗೆದರ್ ಇನ್ವೆಸ್ಟ್ಮೆಂಟ್. ಅಬ್ಸಲ್ಯೂಟ್ಲಿ. ನಾನೊಂದು ಇಂಟರ್ವ್ಯೂ ನೋಡಿದ್ದೆ. ನಾನು ಆ ಇಂಟರ್ವ್ಯೂ ಅಲ್ಲಿ ಅವನು ಲಿಟ್ರಲಿ ಹತ್ಬಿಟ್ಟ. ಅವನು ಯಾರಿಗೆ ಅಡ್ಮೈರ್ ಆಗಿ ನೋಡ್ತಿದ್ದ ಇನ್ ಸೈಂಟಿಸ್ಟ್, ಅವನೇ ಹೇಳಿದಂತೆ ದಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್.
ರಾಕೆಟ್ನ ರೀಯೂಸ್ ಮಾಡುವಂಥದ್ದು. ಬಟ್ ಆಫ್ಟರ್ 3 times ಅಲ್ಲ ಫೇಲ್ಯೂರ್. ತುಂಬಾ ಸತಿ ಆಗಿದ್ದಾರೆ. ರಿಸ್ಕ್ ಅಪಟೈಟ್ ನೋಡಿ ಹೆಂಗಿದೆ. ನಿಜ. ಕನ್ವಿಕ್ಷನ್ ವಿತ್ ಐಡಿಯಾ, ಇದನ್ನ ನಾನು ಮಾಡಬೇಕು, ಮಾಡ್ತೀನಿ ಅನ್ನೋ ಒಂದು ಕನ್ವಿಕ್ಷನ್ ಹೆಂಗ್ ಬರುತ್ತೆ ಅದು? ಹುಚ್ಚತನ. ಅಷ್ಟೇ, ಅಷ್ಟೊಂದು ಹೇಳ್ಬೋದಾ? ಒನ್ ಆಫ್ ದ ಮೇನ್ ಇಂಗ್ರೀಡಿಯೆಂಟ್. ಅಂಡ್ ನಾನು ಅವ್ರಗಳ ಬುಕ್ಸ್ಗಳೇನೋ ಪೇಪಾಲ್ ಬಗ್ಗೆ ಎಲ್ಲ ಓದಿದ್ದೀನಿ. ಹಿ ಈಸ್ ಹ್ಯಾವಿಂಗ್ ಸಚ್ ಕೈಂಡ್ ಆಫ್ ಡಿಟರ್ಮಿನೇಷನ್ ಅಂಡ್ ಪರ್ಸಿವಿಯರೆನ್ಸ್. ಅವ್ರು ಒಂದ್ಸತಿ ಫ್ಲೈಟ್ ನಲ್ಲಿ ಹೋಗ್ತಿದ್ದಾಗ ಅವರ ಟಾಪ್ ಟೀಮ್ ಅವ್ರಿಗೆ ಏನೋ ಕೇಳಿದ್ರಂತೆ ಇದಾಗಬೇಕು ಅಂತ. ಅವ್ರ ಫ್ರೆಂಡ್ಸ್, ಅವರ ಟಾಪ್ ಟೀಮ್ ಅವರೆಲ್ಲ ಇಂಪಾಸಿಬಲ್ ಅಂತ ಹೇಳಿದ್ದಾರೆ. ಅವ್ನು ಸುಮ್ಮನೆ ಎದ್ದೋದ್ನಂತೆ ಪೈಲಟ್ಗೆ, ವಾಪಸ್ ಕರ್ಕೊಂಡು ನೋಡಿ ನನ್ನ ಆಫೀಸ್ ಕಡೆಗೆ ಅಂತ. ಅಲ್ಲಿಗೆ ಹೋಗಿ ಆ ಚಾರ್ಟರ್ ಫ್ಲೈಟ್ ನ ಲ್ಯಾಂಡ್ ಮಾಡಿ ಆಫೀಸ್ ಒಳಗಡೆ ಹೋಗಿ ವೇರ್ ಹೌಸ್ ಒಳಗಡೆ ಲಾಕ್ ಮಾಡಿದ್ನಂತೆ ಎಲ್ಲಾರ್ಗು. ಎಲ್ಲಿವರೆಗೂ ಈ ಪ್ರಾಬ್ಲಮ್ ಸೊಲ್ಯೂಷನ್ ಬರಲ್ವೋ ಅಲ್ಲಿವರೆಗೂ ನೀವ್ ಯಾರು ಮನೆಗೆ ಹೋಗ್ಬೇಡಿ, ನಿಮ್ಗೆ ಎಲ್ಲಾ ಫೆಸಿಲಿಟಿ ಇಲ್ಲೇ ಇರುತ್ತೆ ಅಂತ. ದಟ್ ಲೆವೆಲ್ ಆಫ್ ಕಮಿಟ್ಮೆಂಟ್ ಈಸ್ ವಾಟ್ ಈಸ್ ನೀಡೆಡ್. ಕರೆಕ್ಟ್. Where you don't get, you don't face the limitations by today's technology. You create technology to achieve your dreams. That is his funda. So undoubtedly today's youth is very much drawn. ನೀವು ಹೋಗ್ಬಿಟ್ಟು ಕೇಳಿ ಯಾರಾದ್ರೂ ಸ್ವಲ್ಪ ಈ ಟೆಕ್ ಸಾವಿ ಸ್ಕೂಲ್ಸ್ಗಳಲ್ಲಿ ಓದಿರುವಂಥ ಮಕ್ಕಳನ್ನ ಹೋಗ್ಬಿಟ್ಟು ನೀವು ಕೇಳಿ, ನೀನ್ ಎಲ್ಲಿಗೆ ಹೋಗ್ತೀಯಾ, ನೀನು ಆಸ್ಟ್ರೋನಾಟ್ ಎಲ್ಲ ಆಗ್ಬೇಕು ಅಂದ್ರೆ ಎಲ್ಲಿಗೆ ಹೋಗ್ತೀಯಾ ಅಂತ ಅಂದ್ಬಿಟ್ಟು ಮೋಸ್ಟ್ ಆಫ್ ದ ಮಕ್ಕಳು ನಾನು ಎಲಾನ್ ಮಸ್ಕ್ ಹತ್ರ ಹೋಗಿ ಕೆಲಸ ಮಾಡ್ತೀನಿ ಅಂತ. ದಟ್ ಈಸ್ ಹೀ ಈಸ್ ಲೈಕ್ ಅ ಮ್ಯಾಗ್ನೆಟ್ ಅಟ್ರಾಕ್ಟಿಂಗ್ ಯಂಗ್ಸ್ಟರ್ಸ್ ವಿತ್ ಅನ್ಇಮ್ಯಾಜಿನೇಬಲ್ ಥಿಂಗ್ಸ್. ಮಾರ್ಸ್ನ ಪೋಲಾರ್ ಐಸ್ ಕ್ಯಾಪ್ಸ್ಗಳನ್ನ ಮೆಲ್ಟ್ ಮಾಡಿ ನಾನು ವಾಟರ್ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ವೇರ್ ನಾಸಾ ಸೇಡ್ ಫ್ಯೂ ಇಯರ್ಸ್ ಬ್ಯಾಕ್ ದಟ್ ಮಾರ್ಸ್ನಲ್ಲಿ ವಾಟರ್ ಚಾನೆಲ್ಸ್ಗಳಿತ್ತು. ಅದ್ರ 3D ಸಿಮ್ಯುಲೇಷನ್ಸ್ಗಳನ್ನೆಲ್ಲ ನಾವು ಪ್ಲಾನೆಟೇರಿಯಂಗಳನ್ನ ತೋರಿಸ್ತೀವಿ. ಬಟ್ ವಿ ಕುಡ್ ನೆವರ್ ಇಮ್ಯಾಜಿನ್ ಪೋಲಾರ್ ಐಸ್ ಕ್ಯಾಪ್ಸ್ಗಳನ್ನ ನ್ಯೂಕ್ ಮಾಡಿಬಿಟ್ಟು ಮೆಲ್ಟ್ ಮಾಡಿ ಯು ಕ್ಯಾನ್ ಕ್ರಿಯೇಟ್ ವಾಟರ್ ಓವರ್ ದೇರ್ ಅಂತ ಅಂದ್ಬಿಟ್ಟು. ವೆರಿ ಪ್ರಾಮಿಸಿಂಗ್ ಐಡಿಯಾಸ್. ಅಂಡ್ ಎಸ್ಪೆಷಲಿ ವಿತ್ ಚಂದ್ರಯಾನ್ 3, ಚಂದ್ರಯಾನ್ 4 ಸಕ್ಸಸ್ ಎಲ್ಲ ನಾವೇನು ಆಂಟಿಸಿಪೇಟ್ ಮಾಡ್ತಿದೀವಿ, ವೇರ್ ಇಂಡಿಯಾ ಇಸ್ ಗೋನ್ ಟು ಬಿ ಸೂಪರ್ ಪವರ್ ಇನ್ ಸ್ಪೇಸ್ ಟೆಕ್ನಾಲಜಿ. ಹೀಲಿಯಂ 3ನ ಇಫ್ ವಿ ಆರ್ ಏಬಲ್ ಟು ಆಕ್ಸೆಸ್, ವಿ ವಿಲ್ ಬಿ ಫಾರ್ ಅಹೆಡ್. ಸೊ ನಮ್ಮ ದೇಶದಲ್ಲೂ ಅಂತ ಎಲಾನ್ ಮಸ್ಕ್ಗಳು ತುಂಬಾ ಜನ ಇದ್ದಾರೆ ಸರ್. ಅವ್ರು ಆಲ್ರೆಡಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ. ಇಟ್ ಕುಡ್ ಬಿ ಬೆಲೆಟ್ರಿಕ್ಸ್ ಏರೋಸ್ಪೇಸ್ ಅಥವಾ ಸ್ಕೈ ರೂಟ್ ಇರ್ಬೋದು. ದೇರ್ ಆಲ್ ಡೂಯಿಂಗ್ ಅನ್ಇಮ್ಯಾಜಿನೇಬಲ್ ಥಿಂಗ್ಸ್. ಅನ್ಇಮ್ಯಾಜಿನೇಬಲ್ ಅಂತ ಏನಕ್ಕೆ ಹೇಳ್ತೀನಿ ಅಂತ ಅಂದ್ರೆ, ಅಗೈನ್ ಡಿಫೈನಿಂಗ್ ದ ಸೊಸೈಟಿ ಲಿಮಿಟೇಷನ್ಸ್. ರಾಕೆಟ್ಸ್ಗಳನ್ನ ಬರೀ ಸೆಂಟ್ರಲ್ ಗವರ್ನಮೆಂಟ್ ಏಜೆನ್ಸಿಗಳು ಮಾಡ್ಬೋದು, ಬೇರೆ ಇನ್ಯಾರು ಮಾಡೋಕ್ಕಾಗಲ್ಲ. ಇಲ್ಲ, ಸ್ಟಾರ್ಟ್ಅಪ್ಸ್ಗಳು ಮಾಡ್ಬೋದು. ಇವಾಗ ಸ್ಟಾರ್ಟ್ಅಪ್ಸ್ಗಳು ಮಾಡ್ಬೋದು. ಅಂಡ್ ದಿಸ್ ಮೇಕ್ಸ್ ಸ್ಪೇಸ್ ಟೂರಿಸಮ್ ಆಕ್ಸೆಸಿಬಲ್ ಫಾರ್ ಪೀಪಲ್. ಸೊ ಒನ್ ಆಫ್ ದ ಮೇನ್ ಅಡ್ವಾಂಟೇಜ್ ಆಫ್ ಸ್ಟಾರ್ಟ್ಅಪ್ಸ್ ಗೆಟಿಂಗ್ ಇನ್ ಟು ದಿಸ್ ಈಸ್ ಎಕ್ಸ್ಪ್ಲೋರ್ ದ ರಿಸೋರ್ಸಸ್ ಇನ್ ದ ವರ್ಲ್ಡ್. ಸೊ ನಾವೆಲ್ಲ ಇಲ್ಲಿ ನಾವು ಅನ್ಕೋತಿದೀವಿ ಒಂದು ಜಾಬ್ ಅಂತ. ಪ್ರಪಂಚದಲ್ಲಿ ಮನುಷ್ಯನ ಒಂದು ಕೋರ್ ಗುಣ ಏನು? ತಲೆತಲಾಂತರದಿಂದ ಕ್ಯೂರಿಯಾಸಿಟಿ ಹ್ಯಾಸ್ ಬಿನ್ ಡ್ರೈವಿಂಗ್ ಹಿಮ್. ಯಾರೋ ಒಂದ್ಸತಿ ಅಂದ್ರು ನೀನು ಕೇವಿಂದ ಹೊರಗಡೆ ಬಾ, ಇಲ್ಲಿಂದ ಅಲ್ಲಿಗೆ ಹೋಗ್ಬೋದು ಅಂತ. ಬಂದ ಪ್ರಾಣಿಗಳನ್ನ ಯೂಸ್ ಮಾಡ್ಕೊಂಡು ನೀನು ಫಾಸ್ಟ್ ಆಗಿ ಹೋಗ್ಬೋದು ಅಂತ ಅಂದ್ರು. ಅದನ್ನ ಮಾಡಕ್ ಶುರು ಮಾಡ್ದೋ. ಪ್ರಾಣಿಗಳಿಗಿನ್ನ ವೀಲ್ಸ್ ಹಾಕೊಂಡ್ರೆ ಫಾಸ್ಟ್ ಆಗಿ ಹೋಗ್ಬೋದು ಅಂದ್ರು. ವೀಲ್ಸ್ ಹಾಕೊಂಡು ಅದಕ್ಕೆ ನೀನೊಂದು ಇಂಜಿನ್ ಪಿಸ್ಟನ್ನ ಕಂಡಿಡ್ಕೊಂಡು ನೀನು ಸ್ಟೀಮ್ ಇಂಜಿನ್ಗಳನ್ನ ಮಾಡ್ಕೊಂಡು ಹೋಗು ಅಂದ್ರು. ಅದಕ್ಕೆ ಹೋದೋ ನಾವು. ರಾಕೆಟ್ಸ್ಗಳು ಬಂತು, ಏರ್ಕ್ರಾಫ್ಟ್ಸ್ಗಳು ಬಂದಿದೆ, ಇವಾಗ ಫೈಟರ್ ಜೆಟ್ಸ್ಗಳು ನಡೀತಾ ಇದೆ. ವಿ ಡೋಂಟ್ ನೋ ಹೌ ದ ವರ್ಲ್ಡ್ ವಿಲ್ ಲುಕ್ ಲೈಕ್ after the nuclear powered rockets would come into picture. Unimaginable things are going to happen. ಈ unimaginable potential exploration ಮಾಡಬೇಕು ಅಂದ್ರೆ ನಮ್ಮ ಭಾರತದಲ್ಲಿ ನಮ್ಮ ಯಂಗ್ಸ್ಟರ್ಸ್ಗಳಿಗೆ ಇದೆಲ್ಲ ಗೊತ್ತಿರಬೇಕು. there is a need for basic awareness as to what is what. ನಾವೆಲ್ಲ ಮಕ್ಕಳಿಗೆ ಇದುವರೆಗೂ ನಮ್ಮ ಸಿಲೆಬಸ್ ನಲ್ಲಿ ಬರೀ ಸೋಲಾರ್ ಸಿಸ್ಟಮ್ ಬಗ್ಗೆನೇ ಪಾಠ ನಡೀತಾ ಇದೆ ಸರ್. ಇನ್ನೂ ಬರೀ ಸೋಲಾರ್ ಸಿಸ್ಟಮ್ ಇದೆ. ನೀವು ಸುಮ್ಮನೆ ಒಂದು ಮಾಂಟಿಸರಿಗೆ ಹೋಗಿ, ಬನಶಂಕರಿನಲ್ಲೂ ಈ ಎಲೆಕ್ಟ್ರಾನಿಕ್ ಸಿಟಿನಲ್ಲಿರೋ ಒಂದು ಮಾಂಟಿಸರಿ ಮಕ್ಳಿಗೆ ಹೋಗ್ಬಿಟ್ಟು ಕೇಳಿ ನಕ್ಷತ್ರದ ಲೈಫ್ ನೆಕ್ಸ್ಟ್ ಏನಾಗುತ್ತೆ ಅಂತ. ಆ ಮಗು ಹೇಳುತ್ತೆ ಬ್ಲಾಕ್ ಹೋಲ್ ಆಗುತ್ತೆ ಅಂತೇಳಿ. ನನಗೆ ನಾನು ಕಲ್ತಿದ್ದು ಅಷ್ಟೇ, ಬ್ಲಾಕ್ ಹೋಲ್ ಎಲ್ಲ ಆಗುತ್ತೆ. ಹೌದು. ಸೂಪರ್ನೋವಾ ಆಗುತ್ತೆ, ಬ್ಲಾಕ್ ಹೋಲ್ ಆಗುತ್ತೆ, ನ್ಯೂಟ್ರಾನ್ ಸ್ಟಾರ್ ಆಗುತ್ತೆ. ಸರ್ ನಂಗೆ ನ್ಯೂಟ್ರಾನ್ ಸ್ಟಾರ್ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ ಸರ್. ನಂಗೆ ನ್ಯೂಕ್ಲಿಯಸ್ ಅಂದ್ರೆ ಏನು ಅಂತ ಕರೆಕ್ಟಾಗಿ ಅರ್ಥ ಆಗಿರ್ಲಿಲ್ಲ ಹೈಸ್ಕೂಲ್ನಲ್ಲಿ. ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಮಾತಾಡ್ತಾವೆ ಇವಾಗ. ದಟ್ ಈಸ್ ದ ಪವರ್ ಆಫ್ ಲರ್ನಿಂಗ್. ಸೊ ಲರ್ನಿಂಗ್ ಅನ್ನೋದು ಇಮರ್ಸಿವ್ ಎಕ್ಸ್ಪೀರಿಯನ್ಸಸ್ಗಳಲ್ಲಿ ತುಂಬ ಫಾಸ್ಟಾಗಿ ಆಗುತ್ತೆ. ಇಟ್ಸ್ ಅನ್ ಅಮೇಝಿಂಗ್ ಪೆಡಗಾಗಿಕಲ್ ಟೂಲ್ ವಿಚ್ ಈಸ್ ಅನ್ಎಕ್ಸ್ಪ್ಲೋರ್ಡ್ ಬೈ ಅವರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಸ್. ಈಗ ನೀವು ಹೇಳಿದ್ರೆ ಮಿಲ್ಕಿ ವೇ, ಗ್ಯಾಲಾಕ್ಸಿ ವೇ, ಸ್ವಲ್ಪ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ, ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ವಾರ್ಮ್ ಹೋಲ್ ಆ್ಯಂಡ್ ಬ್ಲ್ಯಾಕ್ ಹೋಲ್
ಈಗ ನಾನು ಒಂದು ಮೂವಿ ನೋಡಿದ್ದೆ, ಯಾರು ಕ್ರಿಸ್ಟೋಫರ್ ನೊಲಾನ್ದು ಇಂಟರ್ಸ್ಟೆಲ್ಲಾರ್. ನಾನು 10 ಸರ್ತಿ ನೋಡಿದ್ದೇನೆ ಆ ಮೂವಿನ. ಯಾಕಂದ್ರೆ ನನಗೆ ಸ್ಪೇಸ್ ಅಂದ್ರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟು. ಯಾವಾಗ ನಾನು ಹೇಳಿದ್ನಲ್ಲ ಕಲ್ಪನಾ ಚಾವ್ಲಾ ಲೆಸನ್ ಓದಿದ್ಮೇಲೆ ಏನೇ ಇದ್ರೂ ಸ್ಪೇಸ್ ರಿಲೇಟೆಡ್ ಇದ್ರೆ ನಾನು ಸುಮ್ಮನೆ ನೋಡ್ತಾ ಇರ್ತೀನಿ ಕಂಟಿನ್ಯೂಸ್ ಆಗಿ. ಸ್ವಲ್ಪ ಇದೇನು ಟೈಮ್ ಟ್ರಾವೆಲು, ಜಸ್ಟ್ ಅ ಬಿಟ್ ಹೌ ಎಕ್ಸಾಕ್ಟ್ಲಿ ಇಟ್ ವರ್ಕ್ಸ್. ನೀವು ಅನ್ಫಾರ್ಚುನೇಟ್ಲಿ ನನ್ನ ಫೇವ್ರೆಟ್ ವರ್ಡ್ ನ ಹೇಳ್ಬಿಟ್ಟು ಇವಾಗ ಶಾರ್ಟ್ ಆನ್ಸರ್ ಕೊಡು ಅಂದ್ರೆ ಕಷ್ಟ ಆಗುತ್ತೆ. ಸೊ ಟೈಮ್ ಟ್ರಾವೆಲ್ ಅಂತ ನೀವೊಂದು ಮಾತು ಹೇಳಿದ್ರು. ವಿ ಆಲ್ ಆರ್ ಟ್ರಾವೆಲಿಂಗ್ ಇನ್ ಸ್ಪೇಸ್. ಅನ್ಫಾರ್ಚುನೇಟ್ಲಿ ನಾವು ಯಾರು ಅದನ್ನ ಅಂಡರ್ಸ್ಟ್ಯಾಂಡೇ ಮಾಡ್ಕೊಂಡಿಲ್ಲ. ನಾನು ನೀವು ಇಲ್ಲಿ ಕುಂತಿರ್ಬೋದು, ಬಟ್ ಫಾರ್ ಅದರ್ಸ್ ವಿ ಆರ್ ಏಲಿಯನ್ಸ್ ಕೈಂಡ್ ಆಫ್ ಥಿಂಗ್. ಹೆಂಗೆ ಅರ್ತ್ ಈಸ್ ಕಾನ್ಸ್ಟೆಂಟ್ಲಿ ಮೂವಿಂಗ್ ಎವ್ರಿ ಮಿನಿಟ್ ಆಸ್ ವಿ ಸ್ಪೀಕ್. ಇಟ್ ಕವರ್ಸ್ ಅರೌಂಡ್ 1900 kilometers ಇನ್ ಇಟ್ಸ್ ಆರ್ಬಿಟ್. ನಾವು ಬರೀ ಅರ್ತ್ ಮಾತ್ರ ಮೂವ್ ಆಗ್ತಿದೆ ಅಂತ ಅನ್ಕೊಂಡ್ರಿಲ್ಲ, ದ ಸನ್ ಹಿಮ್ಸೆಲ್ಫ್ ಇಸ್ ಟ್ರಾವೆಲಿಂಗ್. ಎಲ್ಲಿ ಟ್ರಾವೆಲ್ ಮಾಡ್ತಿದ್ದಾನೆ? ಈ ಅಮೇಸಿಂಗ್ ಕ್ಷೀರಪಥ ಆಕಾಶಗಂಗೆ, ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಏನ್ ಹೇಳ್ತಿದೀವಿ, ಅದು ಒಮ್ಮೆ ಸರ್ಕಲ್ ಆಗ್ಲಿಕ್ಕೆ ಇಟ್ ಟೇಕ್ಸ್ ಅರೌಂಡ್ 220 million years ಅಂತೆ ಟು ಸರ್ಕಲ್ ದ ಸೆಂಟರ್ ಆಫ್ ದ ಗ್ಯಾಲಕ್ಸಿ. ಓಕೆ. ಸೊ ಬೈ ಡಿಫಾಲ್ಟ್ ನಾನು ನೀವು ಎಲ್ಲ ಟ್ರಾವೆಲರ್ಸ್ ಏನೆ. ವಿ ಆರ್ ಆಲ್ ಸ್ಪೇಸ್ ಟ್ರಾವೆಲರ್ಸ್. ಸೊ ಅದರಲ್ಲಿ ಟೈಮ್ ಮಿಷಿನ್ ಅಂತ ಬಂದ್ರೆ ಟೆಲಿಸ್ಕೋಪ್ ಗಿನ್ನ ಟೈಮ್ ಮಿಷನ್ ಇನ್ಯಾವುದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಇವಾಗ ಎಷ್ಟೋ ಲೈಟ್ ಇಯರ್ಸ್ ದೂರ ಇರುತ್ತೆ ಅಂತ ಹೇಳಿ. ಅಬ್ಸಲ್ಯೂಟ್ಲಿ. ನಮ್ಮ ಆಂಡ್ರೋಮಿಡಾ ಗ್ಯಾಲಕ್ಸಿ ಎಷ್ಟು ದೂರದಲ್ಲಿದೆ? 2 million light years ಅವೇ. ಅಲ್ಲಿಂದ ಬೆಳಕು ಇಲ್ಲಿಗೆ ಬರ್ಲಿಕ್ಕೆ 2 million ವರ್ಷಗಳು ಬೇಕು. ಅದು ಬೆಳಕಿನ ವೇಗದಲ್ಲಿ. ಎಷ್ಟು? 3 lakh kilometers per second. ಆ ಸ್ಪೀಡ್ ನಲ್ಲಿ ಅದು ಬರ್ಲಿಕ್ಕೆ ಅಷ್ಟು ವರ್ಷ ತಗೊಂಡಿದೆ. ಅಂದ್ರೆ ಆ ಗ್ಯಾಲಕ್ಸಿ ಹೇಗಿತ್ತು ಅನ್ನೋದನ್ನ ನಾವು ಇವತ್ತು ಕೂತ್ಕೊಂಡು ನೋಡ್ತಿದೀವಿ. ಇದೇನಾ ಇಲ್ಲ ಅನ್ನೋದ್ರ ಡೌಟ್ ಈಗ ನಾವು ನೋಡಿದಾಗ. ಸೊ ನಂಗೆ ಎಷ್ಟೊಂದ್ ಜನ ಮಕ್ಳು ಕೇಳ್ತಾರೆ, ಸರ್ ಹಂಗಂದ್ರೆ ನಾವು ಬೇರೆ ಗ್ರಹಗಳನ್ನ, ಬೇರೆ ನಕ್ಷತ್ರಗಳು ಮಿಲಿಯನ್ಸ್ ಆಫ್ ಇಯರ್ಸ್ ಮುಂಚೆ ಹೇಗಿತ್ತು ಅನ್ನೋದು ನೋಡ್ತಿದೀವಲ್ಲ, ಏಲಿಯನ್ಸ್ ಗಳೆಲ್ಲ ಕೂತ್ಕೊಂಡು ಭೂಮಿ ಹೇಗಿದೆ ಅಂತ ಮಿಲಿಯನ್ಸ್ ಆಫ್ ಇಯರ್ಸ್ ಮುಂಚೆ ನೋಡ್ತಿರ್ಬೋದಾ? ರೈಟ್ ಕ್ವಶನ್ ಕೇಳಿದ್ದಾರೆ ಮಕ್ಕಳು. ಅದನ್ನೇ ನಂಗೆ ಕೇಳಿದ್ದಾರೆ. ಇಂಟರ್ಸ್ಟೆಲ್ಲಾರ್ ನ ನೋಡ್ಬಿಟ್ಟು, ಸರ್ ನಾನು ಇಂಟರ್ಸ್ಟೆಲ್ಲಾರ್ ತರ ಟ್ರಾವೆಲ್ ಎಲ್ಲ ಮಾಡಿ ಅಲ್ಲಿಗೆ ಹೋಗಿ ಮೇ ಬಿ ಅನದರ್ hundreds of years ಬೆಳಕಿನ ವೇಗ ಬಿರೋ ಕಿರಣಗಳನ್ನ ಭೂಮಿ ಮಿಲಿಯನ್ಸ್ ಆಫ್ ಇಯರ್ಸ್ ಮುಂಚೆ ಹೇಗಿತ್ತು ಅನ್ನೋದನ್ನ ನೋಡ್ಬೋದಾ ಅಂತ ಅಂದ್ಬಿಟ್ಟು. ಅಬ್ಸಲ್ಯೂಟ್ಲಿ ವಿ ಕೆನಾಟ್ ಚೇಂಜ್ ಅವರ್ ಪಾಸ್ಟ್, ಬಟ್ ಅಟ್ ಲೀಸ್ಟ್ ವಿ ಕ್ಯಾನ್ ಅಬ್ಸರ್ವ್ ಹೌ ವಿ ಎವಾಲ್ವ್ಡ್. ನನ್ನ ಪ್ರಕಾರ ಈ ಒಂದು ಆಕಾಶಕಾಯಗಳು, ಸೆಲಿಸ್ಟಿಯಲ್ ಆಬ್ಜೆಕ್ಟ್ಸ್ಗಳೇನಿದೆ, ಅದೊಂಥರ ಕನ್ನಡಿಗಳ ಥರ. ಏನಕ್ಕೆ? ವೈ ಐ ರಿಯಲಿ ಎಂಜಾಯ್, ಐ ಸಿಂಪ್ಲಿ ಲವ್ ಬೀಯಿಂಗ್ ಅಂಡರ್ ದ ಸ್ಟಾರ್ಸ್. ಅದಕ್ಕಿಂತ ಮೋಸ್ಟ್ ಜಾಯ್ಫುಲ್ ಎಕ್ಸ್ಪೀರಿಯನ್ಸು ಮನುಷ್ಯನಿಗೆ ನೇಚರ್ನಲ್ಲಿ ಅಂಡರ್ ದ ಡಾರ್ಕ್ನೆಸ್ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ. ನಾವು ಸ್ಪೆಷಲಿ ಸಮರ್ ಹಾಲಿಡೇಸ್ ಅಲ್ಲಿ ನಾವೆಲ್ಲ ಅಜ್ಜಿ ಊರಿಗೆ ಹೋಗ್ತಿದ್ವಲ್ಲ, ಕರೆಕ್ಟ್, ಆರಾಮಾಗಿ ಛತ್ ಮೇಲೆ, ಟೆರೆಸ್ ಮೇಲೆ ಮಲಗ್ತಿದ್ವಿ. ನಾವು ನೋಡ್ತಿರೋದೇ ಆಕಾಶ, ಮತ್ತೆ ಎಣಿಸ್ತಿದ್ವಿ ನಾವು 1 2 3 4. ಸರ್ ನಿಮ್ ಜಾಗದಲ್ಲೆಲ್ಲ ಎಂತ ಅಮೇಸಿಂಗ್ ಆಕಾಶ ಕಾಯಿಗಳು ಈಗಲೂ ಕಾಣುತ್ತೆ. ಬಿಕಾಸ್ ನೀವು ಹೇಳಿದ್ಮೇಲೆ ಐ ಕ್ಯಾನ್ ರಿಲೇಟ್. ಮಿಲ್ಕಿ ವೇ ಅದೆಲ್ಲ ಅದನ್ನು ಚೈಲ್ಡ್ಹುಡ್ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ, ಯಾರು ಹೇಳೋರು ಇರ್ಲಿಲ್ಲ. ಬಟ್ ಒಂದೇನಂದ್ರೆ ಈ ಮೇಲೆ ಮಲ್ಕೊಂಡಾಗ ಮೇಲೆ ನಕ್ಷತ್ರ ಎಣಿಸ್ತಿದ್ವಿ ನಾವು, ಅದಂತೂ ಮಾಡ್ತಿದ್ವಿ. ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಸರ್ ಈಗಿನ ಕಾಲದಲ್ಲಿ ಅನ್ಫಾರ್ಚುನೇಟ್ಲಿ ಮಕ್ಳುಗಳಿಗೆ ಎಕ್ಸ್ಪೀರಿಯನ್ಸೇ ಇಲ್ಲ. ನಾನು ಸಿಗೋ ಪೇರೆಂಟ್ಸ್ಗಳಿಗೆಲ್ಲ ಅದೇ ಹೇಳೋದು, ನೀವು ಗ್ಯಾಲಕ್ಸಿಗಳನ್ನ ಟೆಕ್ಸ್ಟ್ ಬುಕ್ ನಲ್ಲಿ ಹೇಳ್ಕೊಡ್ಬೇಡಿ, ಪ್ಲಾನೆಟ್ಸ್ಗಳನ್ನ ಟೆಕ್ಸ್ಟ್ ಬುಕ್ ನಲ್ಲಿ ಹೇಳ್ಕೊಡ್ಬೇಡಿ. ಸುಮ್ಮನೆ ಒಂದು ಕಾಡ್ಗೆ ಹೋಗಿ, ಎಲ್ಲೋ ಒಂದ್ ಕಡೆ ನಮ್ದು ಕರ್ನಾಟಕದಲ್ಲಿ ಎಂತೆಂಥ ಅಮೇಸಿಂಗ್ ಜಾಗಗಳಲ್ಲಿ ಜಂಗಲ್ ಲಾಡ್ಸ್ ಟೂರಿಸಂಗಳಿದೆ, ಅಂತ ಜಾಗಗಳಲ್ಲೆಲ್ಲ ಸುಮ್ಮನೆ ನೀವು ಟೆಂಟ್ ಹಾಕೊಂಡು ಮಲ್ಕೊಂಡ್ರಿ ಎಷ್ಟು ಸಖತ್ತಾಗಿ ಕಾಣುತ್ತೆ ಆಕಾಶಕಾಯಗಳು. ಅದನ್ನ ತೋರ್ಸೋಣ ಮಕ್ಕಳಿಗೆ. ಅಂಡ್ ಏನಕ್ಕೆ ನಾವು ಇದನ್ನೆಲ್ಲ ತೋರಿಸ್ಬೇಕು ಅಂತ ಅಂದ್ರೆ, ಇಟ್ಸ್ ಅ ಮಿರರ್. ನೀವು ಮಿಲಿಯನ್ಸ್ ಆಫ್, ನೀವು ಬನ್ನಿ ಒಂದಿನ ಒಂದು ರಾತ್ರಿ ನನ್ನ ಜೊತೆಗೆ, ನೀವು ಐ ವಿಲ್ ಶೋ ಯು hundreds of celestial object, ನಾಟ್ ಇವನ್ ಒನ್ ಆಫ್ ದೆಮ್ ಲುಕ್ಸ್ ಲೈಕ್ ಅರ್ತ್. ಅಂದ್ರೆ ನಾವ್ ಎಷ್ಟು ಪ್ರಿಷಿಯಸ್ ಇರಬೇಕು ಇಂಥ ಒಂದು ಪ್ಲಾನೆಟ್ ಮೇಲ್ಗಡೆ ಜನ್ಮ ತಗೊಂಡ್ಲಿಕ್ಕೆ. ವಿ ಕುಡ್ ಹಾವ್ ಬೀನ್ ಜಸ್ಟ್ ಒಂದು ಮೈಕ್ರೋ ಆರ್ಗಾನಿಸಮ್ ಹುಡುಕ್ಲಿಕ್ಕೆ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ ಇವತ್ತು ಭೂಮಿ. ಮಾರ್ಸ್ ಮೇಲ್ಗಡೆ ಇರೋ ಒಂದು ಮೈಕ್ರೋಬ್ನ ಕಂಡುಹಿಡಿಲಿಕ್ಕೆ, ಅಂಥದ್ರಲ್ಲಿ ಫುಲ್ ಫ್ಲೆಡ್ಜ್ಡ್ ಇಂಟೆಲಿಜೆಂಟ್ ಲೈಫ್, ನಾವು ಈ ಒಂದು ಲೈಫ್ನ ಕ್ರಿಯೇಟ್ ಮಾಡಲಿಕ್ಕೆ ಎಷ್ಟು ಬಿಲಿಯನ್ಸ್ ಆಫ್ ರುಪೀಸ್ ಕೊಟ್ಟರು, ಇಟ್ಸ್ ನಾಟ್ ಪಾಸಿಬಲ್. ಅಟ್ ಆಲ್ ಕಾಸ್ಟ್ ವಿ ಮಸ್ಟ್ ಪ್ರಿಸರ್ವ್ ದಿಸ್. ಈ ಲೈಫ್ನ ನಾವು ಪ್ರಿಸರ್ವ್ ಮಾಡಬೇಕು. ಏನಕ್ಕೆ ಎಲಾನ್ ಮಸ್ಕ್ ಹೇಳೋದು ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅಂದರೆ, ಇನ್ ಎ ವೇ ಯು ವಿಲ್ ರಿಯಲೈಸ್ ದ ವರ್ತ್ ಆಫ್
ಅರ್ತ್ ಅಟ್ ಲೀಸ್ಟ್. ನೀವು ಅಲ್ಲಿಗೆ ಹೋಗಿ ಕಾಲೋನಿ ಬಿಲ್ಡ್ ಮಾಡಬೇಕು ಅಂದಾಗ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿಗೆ ಹೋಗಿ ಒಂದು ಕಾಲೋನಿ ಬಿಲ್ಡ್ ಮಾಡಬೇಕು ಅಂತಂದ್ರೆ ಪ್ರೆಷರ್ ಸ್ಟೆಬಿಲೈಸ್ ಆಗಿರ್ಬೇಕು, ಆಕ್ಸಿಜನ್ ಲೆವೆಲ್ಸ್ ಇಷ್ಟಿರ್ಬೇಕು, ಟೆಂಪರೇಚರ್ಸ್ ಇಷ್ಟಿಟ್ಟಿರ್ಬೇಕು, UV ಇಂದ ಇದಾಗಿರ್ಬೇಕು. ಅಂದ್ರೆ ಇದೆಲ್ಲದೂ ನಮ್ಗೆ ನ್ಯಾಚುರಲಿ ಅವೈಲೇಬಲ್ ಇದೆ. ಅಲ್ಲಿಗೆ ಹೋಗಿ ನಾವು ಬಿಲಿಯನ್ಸ್ ಆಫ್ ಡಾಲರ್ಸ್, ಟ್ರಿಲಿಯನ್ಸ್ ಆಫ್ ಡಾಲರ್ ಆದ್ಮೇಲೆ ಸಾಧ್ಯ ಆಗುತ್ತೆ. ಅಂದ್ರೆ ದ ಲೈಫ್ ವಾಟ್ ಐ ಆಮ್ ಲೀಡಿಂಗ್ ಈಸ್ ಅನ್ ಅಮೇಸಿಂಗ್ $1 billion ಲೈಫ್. ಇದನ್ನ ಬಿಲಿಯನ್ಸ್ ಆಫ್ ಡಾಲರ್ಸ್ ಕೊಟ್ಟರು ಸಾಧ್ಯ ಇಲ್ಲ. ಇದು ನಮ್ಮ ಮಕ್ಳಿಗೆ ಹೆಂಗ್ ರಿಯಲೈಸ್ ಮಾಡಿಸ್ತೀರಾ ನೀವು? ವಾವ್, isn't it ಏನ್ ಥಾಟ್ ಇದೆ ರಿಯಲಿ ವೆರಿ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಸೊ ಮಕ್ಕಳುಗಳಿಗೆ ಇದು ರಿಯಲೈಸ್ ಆಗಬೇಕು. ದಿಸ್ ಈಸ್ ಮೈ ಹೋಮ್. ಮೈ ಹೋಮ್ ಈಸ್ ನಾಟ್ ದಟ್ ವಾಲ್ ವಿಚ್ ಐ ಲೀವ್ ಇನ್ ಸೈಡ್. ಮೈ ಹೋಮ್ ಈಸ್ ದಿಸ್ ಅಮೇಸಿಂಗ್ ಪ್ಲಾನೆಟ್ ಆನ್ ವಿಚ್ ವಿ ಆಲ್ ಥ್ರೈವ್. ನಾವು ಮನುಷ್ಯ ಏನ್ ಮಾಡ್ಬಿಟ್ಟಿದ್ದಾನೆ, ಗೋಡೆಗಳನ್ನ ಕಟ್ಕೊಂಡು ಅದ್ರೊಳಗಡೆ ಐಸೋಲೇಟ್ ಆಗ್ಬಿಟ್ಟಿದ್ದಾನೆ. ನಮ್ಮ ಫ್ಯಾಮಿಲಿ ಇದ್ ಮಾತ್ರ ಅಲ್ಲ, ನಮ್ಮ ಮನೆ ಇದ್ ಮಾತ್ರ ಅಲ್ಲ, ನಮ್ಮ ನಿಜವಾದ ಮನೆ ನಾವುಗಳು ತಿಳ್ಕೊಬೇಕಾಗಿರೋದು ಟೆಲಿಸ್ಕೋಪ್ನ ಮುಖಾಂತರ. ಸರ್, ಈಗಿನ ಕಾಲದಲ್ಲಿ ಜನಗಳು ರೋಡ್ ಸೈಡ್ ಗೋಬಿ ಮಂಚೂರಿ ತಿನ್ನೋದಕ್ಕೆ ಕಣ್ಣು ಮುಚ್ಕೊಂಡು ಖರ್ಚು ಮಾಡ್ತಾರೆ ಸರ್. ಒಂದ್ ಟೆಲಿಸ್ಕೋಪ್ ತಗೊಂಡು ನೀವು ಒಂದ್ ನಕ್ಷತ್ರ ನೋಡಿ ಅಂದ್ರೆ, ಅಯ್ಯೋ ಅದ್ ನಾನು ವರ್ಷಕ್ಕೆ ಒಂದೇ ದಿನ ಯೂಸ್ ಮಾಡೋದು, ಅದಕ್ಕೆ ಇಷ್ಟೊಂದು ಖರ್ಚು ಮಾಡ್ಬೇಕಂತ. ಐ ವಿಲ್ ಗಿವ್ ಯು ಅ ವೆರಿ ಸಿಂಪಲ್ ಅನಾಲಜಿ. ನೀವು ವಾರಕ್ಕೆ ಎಷ್ಟು ದಿನ ಚಾಟ್ಸ್ ತಿಂತೀರಾ? ಲೆಟ್ ಮೀ ಸೇ 1 time ಆದ್ರೂ ತಿಂತೀರಾ? 1 time. ನೀವು ನಿಮ್ಮ ಫ್ಯಾಮಿಲಿ ಎಲ್ಲ ಅಟ್ಲೀಸ್ಟ್ ಒಂದು 300 to 400 rupees ಖರ್ಚು ಮಾಡ್ಬೋದಾ? ಒಂದು ಪಿಜ್ಜಾ ಅನ್ಕೊಳ್ಳೋಣ ಸರ್, ವಾರದಲ್ಲಿ ಒಂದು ಪಿಜ್ಜಾ ತಿಂದ್ರು ಒಂದು ಫ್ಯಾಮಿಲಿ 500-700 rupees. ಆ ಥರ ತಿಂಗಳಿಗೆ ಒಂದು 2,500, ವರ್ಷಕ್ಕೆ ಒಂದು 25,000. ಒಂದು ವರ್ಷಕ್ಕೆ, ನಾನು ಏನು ಪ್ರತಿ ವರ್ಷ ಕೇಳ್ತಿಲ್ಲ, ಯಾವುದೋ ಒಂದು ವರ್ಷದಲ್ಲಿ ಔಟ್ಸೈಡ್ ಬಜೆಟ್ ನ ಕಟ್ ಮಾಡಿ 25,000 ನಲ್ಲಿ ಎಂತ ಅಮೇಸಿಂಗ್ ಟೆಲಿಸ್ಕೋಪ್ ಮಾಡ್ಬೋದು ಗೊತ್ತಾ? ನಾವು ಇನ್ಫ್ಯಾಕ್ಟ್ ಎಲಿವೇಟ್ ನಲ್ಲಿ ನಮ್ಗೆ ಇವಾಗ ಏನು ಗ್ರಾಂಟ್ ಬಂದಿದೆ, ನಾವು ಆಕ್ಚುಲಿ ಮಷಿನರಿಗಳನ್ನ ಬಿಲ್ಡ್ ಮಾಡಿ ಟೆಲಿಸ್ಕೋಪ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದೀವಿ. ನಾನೊಂದು ಚಾಲೆಂಜ್ ಇಟ್ಕೊಂಡಿದ್ದೀನಿ. ಐ ವಿಲ್ ಕಾಲ್ ಮೈ ಸೆಲ್ಫ್ ಆಸ್ ಸಕ್ಸಸ್ಫುಲ್ ಥ್ರೂ ಎಲಿವೇಟ್ ಪ್ರಾಜೆಕ್ಟ್. ಈ ಗ್ರಾಂಟ್ ನ ಯಾವಾಗ ಅಂತ ಅಂದ್ರೆ, ನಾನು hundreds of ಟೆಲಿಸ್ಕೋಪ್ಸ್ಗಳನ್ನ ಫ್ರೀ ಆಗಿ ಆಕ್ಸೆಸಬಲ್ ಆಗಿ ಕೊಡಬೇಕು ಹಳ್ಳಿ ಮಕ್ಕಳುಗಳಿಗೆ, ಆನ್ ಎ ರೆಂಟಲ್ ಬೇಸಿಸ್ ಅಟ್ ಎ ಕಾಸ್ಟ್ ಆಫ್ 100 rupees. ಈ ತರದ ಒಂದು ಕ್ರೇಜಿ ಐಡಿಯಾಗಳನ್ನ ಇಟ್ಕೊಂಡು ವಿ ಹ್ಯಾವ್ ಬೀನ್ ಆಸ್ಕಿಂಗ್ ಅವರ್ ಸೆಲ್ಫ್, ವೈ ಕಾಂಟ್ ವಿ ಡೂ ಇಟ್? ಲಾಕ್ ದ ಡೀಲ್. ಎಸ್. ಸೊ ಸರ್, ಅಬ್ಸಲ್ಯೂಟ್ಲಿ. ಇವಾಗ ನಿಮ್ಮ NGO ಇದೆ ನಮ್ಮ ಭಾರತದಲ್ಲಿ 3.5 million NGOs ಇದೆ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಅಂದ್ರೆ 3.5 million warriors who are ready to impact in education technology or education field. I can always seek their support. Yes. We need not sell anything. We should only empower people. Correct. And ನಾವು ಆದಷ್ಟು ಎನ್ವೈರನ್ಮೆಂಟಲ್ ಕಾನ್ಶಿಯಸ್ ಮಕ್ಕಳುಗಳು ಈ ತರದ್ದೆಲ್ಲ ಟೆಲಿಸ್ಕೋಪ್ ಮುಖಾಂತರ ನೋಡಿದಾಗ ಅವರಷ್ಟು ಕಾನ್ಫಿಡೆಂಟ್ ಆಗ್ತಾರೆ. ನಾನು ಇಂಥ ಗ್ಯಾಲಕ್ಸಿ ನೋಡಿದೆ, ಇಂಥ ನೆಬ್ಯುಲೆ ನೋಡಿದೆ, ಅಲ್ಲಿ ಇಷ್ಟು ಸ್ಟಾರ್ಗಳಿತ್ತು, ಅಲ್ಲಿರುವಂತ ಇಷ್ಟು ಮಿಲಿಯನ್ಸ್ ಆಫ್ ನಕ್ಷತ್ರ ಗೊಂಚಲುಗಳ ತರ ಇರುತ್ತೆ ಸರ್. ಜ್ಯೇಷ್ಠ ನಕ್ಷತ್ರ ನೀವು ಕೇಳಿರ್ಬೋದು, ಯಾವ್ದು ಸ್ಕಾರ್ಪಿಯನ್ ರಾಶಿ, ಚೇಳು. ಹೌದು, ಆ ಚೇಳು ರಾಶಿ ಒಳಗಡೆ ಒಂದು ಜ್ಯೇಷ್ಠ ಆಂಟಾರಿಸ್ ಅನ್ನೋ ನಕ್ಷತ್ರ ಇದೆ. ಅದು ನಮ್ಮ ಸನ್ನು ಕಂಪೇರ್ ಮಾಡಿದ್ರೆ ಇಟ್ಸ್ ಅಮೇಸಿಂಗ್ಲಿ gigantic in its size. Especially in the month of April, May, June ನಲ್ಲಿ ಪ್ರತಿ ನೈಟ್ ಕಾಣುತ್ತೆ. ಅದ್ರ ಪಕ್ಕದಲ್ಲೇನೆ ಒಂದು ಸ್ಟಾರ್ ಕ್ಲಸ್ಟರ್ ಇದೆ. ಐ ಥಿಂಕ್ M4 ಅಂತ, ಮೆಸಿಯರ್ 4 ಸೆಲೆಸ್ಟಿಯಲ್ ಆಬ್ಜೆಕ್ಟ್. ಅದೊಂದು ಗ್ಲಾಬ್ಲಾರ್ ಕ್ಲಸ್ಟರ್. ನೀವು ಇವಾಗ ರೋಡ್ ಸೈಡ್ ನಲ್ಲಿ ದೇವನಹಳ್ಳಿ ಹತ್ರ ನಕ್ಷತ್ರ ಗೊಂಚಲು ಸಿಗುತ್ತಲ್ಲ, ಅಂದ್ರೆ ಸಾರಿ ದ್ರಾಕ್ಷಿ ಗೊಂಚಲು ಸಿಗುತ್ತಲ್ಲ, ಸೇಮ್ ದ್ರಾಕ್ಷಿ ಗೊಂಚಲು ತರ ದ್ರಾಕ್ಷಿಗಳ ಜಾಗದಲ್ಲಿ hundreds of stars ನ ಇಮ್ಯಾಜಿನ್ ಮಾಡಿ. hundreds of stars ಸರ್. ಆ ಒಂದು ಸ್ಟಾರ್ ನಲ್ಲೂ ಕೂಡ ಸೋಲಾರ್ ಸಿಸ್ಟಮ್ ಫಾರ್ಮ್ ಆಗಕ್ಕಾಗಿಲ್ಲ. ಅಂದ್ರೆ ಎಂತ ಅಮೇಸಿಂಗ್ ಸನ್ನು. ಫ್ರೀ ಆಫ್ ಕಾಸ್ಟ್ ಇದನ್ನ ನಮ್ ಜೊತೆ ದಿನ ಬೆಳಗ್ಗೆ ಬರ್ತಾನೆ, ನಾವು ನೋಡೋದಿಲ್ಲ ಅದನ್ನ. ದಿಸ್ ಈಸ್ ದ ಪವರ್ ಆಫ್ ಅವರ್ ಅಮೇಸಿಂಗ್ ಸೋಲಾರ್ ಸಿಸ್ಟಮ್. ಸೊ ದಟ್ಸ್ ವೈ ಐ ಫೀಲ್ ದಿಸ್ ಇಸ್, ಇದು ಕೂಡ ಇಂಪಾರ್ಟೆಂಟ್. ನಾವು ಬಾರ್ಡರ್ ಕಾಯೋದು, ಎಜುಕೇಶನ್, ಆಲ್ ಆಫ್ ದಿಸ್ ಹ್ಯಾಸ್ ಇಟ್ಸ್ ಓನ್ ಎಫೆಕ್ಟ್ ಫಾರ್ ದಿಸ್ ಪ್ಲಾನೆಟ್. ಸೊ ಈ ಒಂದು ಎಕ್ಸ್ಟ್ರೀಮ್ ಥಾಟ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತಿದೀವಿ. ಬಟ್ ಹೊರಗಿನ ಜನಗಳಿಗೆ ಇದು ಎಕ್ಸ್ಟ್ರೀಮ್ ಥಾಟ್ ಅಂತ ಅನ್ಸುತ್ತೆ. ನನಗೆ ಅನ್ಸುತ್ತೆ ದಿಸ್ ಇಸ್ ಬೇರ್ ಮಿನಿಮಮ್, ಮೋಸ್ಟ್ ಬೇರ್ ಮಿನಿಮಮ್. ರಿಯಲೈಸಿಂಗ್ ದಟ್ ಐ ಆಮ್ ಲೀಡಿಂಗ್ ಎ $1 billion ಲೈಫ್ ಇನ್ ಇಟ್ ಸೆಲ್ಫ್ ಇಸ್ ಪ್ರಿವಿಲೇಜ್. ಎಲ್ಲ ಸರ್, ಈಗಿನ ಕಾಲದಲ್ಲಿ ಸ್ಟ್ರೆಸ್ ಏನಕ್ಕೆ ಸರ್ ಬರುತ್ತೆ? ಬೇರೆ ಯಾರ ಹತ್ರನೋ ಏನೋ ಒಂದು ಇದೆ, ನನ್ನ ಹತ್ರ ಇಲ್ಲ. ದಟ್ ಈಸ್ ದ ಮೇಜರ್ ಕಾಸ್ ಆಫ್ ಸ್ಟ್ರೆಸ್ ಇನ್ ಬೆಂಗಳೂರು ಪೀಪಲ್. ನಾಟ್ ಬೆಂಗಳೂರು, ಆಲ್ ದ ಹ್ಯೂಮನ್ ಬೀಯಿಂಗ್ಸ್. ಆಲ್ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ? ಏನೋ ಒಂದು ಬೇಕು, ಅದು ಸಿಗೋದಿಲ್ಲ. ಸಿಕ್ಕಿರೋದ್ರ ಬಗ್ಗೆ ವ್ಯಾಲ್ಯೂ ಎಲ್ಲಿದೆ ಸರ್ ನಮಗೆ?
ನಮ್ಮ ಸನ್ ಬಗ್ಗೆ ವ್ಯಾಲ್ಯೂಯಲ್ ಇದೆ, ನಮ್ಮ ಮೂನ್ ಬಗ್ಗೆ ದೇರ್ ಆರ್ ಸೈಂಟಿಫಿಕ್ ಪ್ರೂಫ್ಸು. ನೀವು ಜಸ್ಟ್ ಬರೀ ಮೂನ್ ಕೆಳಗಡೆ ಕೂತ್ಕೊಳ್ಳಿ, ನೀವು ಏನ್ ಟೆಲಿಸ್ಕೋಪ್ ಬೇಡ ಸರ್, ಏನು ಬೇಡ, ಜಸ್ಟ್ ಸಿಟ್ ಅಂಡರ್ ದ ಓಪನ್ ಸ್ಕೈ ಇನ್ ದ ಪ್ರೆಸೆನ್ಸ್ ಆಫ್ ಫುಲ್ ಮೂನ್, ನ್ಯೂರಾನ್ ಲೆವೆಲ್ ಆಕ್ಟಿವಿಟೀಸ್ಗಳಾಗುತ್ತೆ ಬ್ರೈನ್ ನಲ್ಲಿ. ಓಕೆ, ಬೈ ಡಿಫಾಲ್ಟ್ ಯು ಟೆನ್ ಟು ಬಿಕಮ್ ಹ್ಯಾಪಿಯರ್ ಅಂತೆ. ಎಷ್ಟು ಜನ ನಾವು ಕೂತ್ಕೊಳಕ್ ಹೋಗ್ತೀವಿ ಸರ್, ಯಾವುದೋ ಒಂದು ಕ್ಯಾಂಡಲ್ ಲೈಟ್ ಡಿನ್ನರು ನಮ್ಮ ಸ್ವೀಟ್ ಆರ್ಟ್ಗಳ ಜೊತೆ ಎಕ್ಸ್ಪೀರಿಯನ್ಸ್ ಮಾಡಕ್ ಹೋಗ್ಬೋದು, ಅದು ಒಂದು ನೈಟ್ ಬಿಟ್ರೆ. ವಿ ನೆವರ್ ಗಿವ್ ವ್ಯಾಲ್ಯೂ ಫಾರ್ ಆಲ್ ದಿಸ್ ಅಮೇಝಿಂಗ್ ಫ್ರೀ ಆಫ್ ಕಾಸ್ಟ್ನಲ್ಲಿರುವಂತಹ ಮೋಸ್ಟ್ ಏನಂತ ಹೇಳ್ಬೋದು, ಅಮೇಝಿಂಗ್ ಎಕ್ಸ್ಪೀರಿಯನ್ಸಸ್ ಅಂತ ಹೇಳ್ಬೋದಾ, ಅಥವಾ ಪ್ರಿಷಿಯಸ್ ಎಕ್ಸ್ಪೀರಿಯನ್ಸಸ್ ಅಂತ ಹೇಳ್ಬೋದಾ. ಆ ಎಕ್ಸ್ಪೀರಿಯನ್ಸಸ್ಗಳನ್ನ ಮಾಡ್ಬೇಕು ನಾವು, ಆರ್ ಎಲ್ಸ್ ವಿ ಆರ್ ನಾಟ್ ಲೀಡಿಂಗ್ ಲೈಫ್ ಟು ದ ಫುಲ್ಲೆಸ್ಟ್ ಕೆಪಾಸಿಟಿ. ಓಕೆ ಸತೀಶ್, ನೀವು ಪ್ಲಾನೆಟೋರಿಯಮ್ಮು, ಸೋಲಾರ್ ಸಿಸ್ಟಮು ಇದನ್ನೆಲ್ಲ ಮಾತಾಡ್ತಿದ್ದೀರಲ್ಲ, ನಿಮಗೆ ಬ್ಯಾಕ್ ಮಾಡೋ ಸಲುವಾಗಿ ಯಾವುದಾದ್ರು ಒಂದು ಆರ್ಗನೈಸೇಷನ್ ಬೇಕು. ಲೆಟ್ಸ್ ಸೇ ವೆನ್ ಇಟ್ ಕಮ್ಸ್ ಟು ಸ್ಪೇಸ್ ಟೆಕ್ನಾಲಜಿ, ಇಸ್ರೋ ಸಬ್ಕ ಬಾಪ ಇದ್ದಂಗೆ, ಹೌದಾ? ಸೊ ಇಸ್ರೋ ಕಡೆಯಿಂದ ಬ್ಯಾಕಿಂಗ್ ಇದನ್ನು ಅಥೆಂಟಿಸಿಟಿ ಸಲುವಾಗಿ, ಆ್ಯಂಡ್ ಇಸ್ ದರ್ ಎನಿ ಸೈಂಟಿಸ್ಟ್ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಈ ಒಂದು ಇನಿಷಿಯೇಟಿವ್ಗೆ? ತುಂಬ ಒಳ್ಳೆ ಪ್ರಶ್ನೆ. ಇನ್ಫ್ಯಾಕ್ಟ್ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಈ ಒಂದು ಜರ್ನಿಯಲ್ಲಿ. ಅಲ್ಲಿಗೆ ಬರ್ಲಿಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಟು ಸ್ಲೈಟ್ಲಿ ಗೋ ಆಫ್ ದ ಟಾಪಿಕ್, ಆಮೇಲೆ ಆನ್ ಟಾಪಿಕ್ ಬರ್ತೀನಿ. ಓಕೆ, ಔಟ್ರೀಚ್ ಅಂತ ತಗೊಂಡಾಗ, ಅಥವಾ ಇದನ್ನೆಲ್ಲ ಏನಕ್ಕೆ ಮಾಡ್ತಾ ಇದೀವಿ ನಾವು, ನಂತರ 100 ಜನ ಕಂಪ್ನೀಸ್ಗಳು ಸ್ಟಾರ್ಟ್ಅಪ್ ಮಾಡಿ ಸ್ಪೇಸ್ ಎಜುಕೇಷನ್ನು, ಸ್ಪೇಸ್ ಟೆಕ್ಕು ಏನಕ್ಕೆ ಮಾಡ್ತಾ ಇದ್ದೀವಿ? ಟು ಮೇಕ್ ಇಂಡಿಯಾ ಸೂಪರ್ ಪವರ್ ಇನ್ ಸ್ಪೇಸ್ ಟೆಕ್ನಾಲಜಿ ಅಂಡ್ ಟೇಕ್ ಸಮ್ ಅಮೌಂಟ್ ಆಫ್ ಸ್ಪೇಸ್ ಎಕಾನಮಿ ಅಲ್ವಾ? ಅದು ಯಾವಾಗ ಸಾಧ್ಯ ಆಗುತ್ತೆ ಅದನ್ನ ನೋಡ್ಲಿಕ್ಕಿಂತ ಮುಂಚೆ ಲೆಟ್ ಅಸ್ ಲುಕ್ ಅಟ್ ಅನದರ್ ಆರ್ಗನೈಸೇಷನ್ಸ್. ಈಗ ನಾಸಾ ತಗೊಳ್ಳಿ ನೀವು, ನಾಸಾದಲ್ಲಿ ಸ್ಪೇಸ್ ಎಜುಕೇಷನ್ ಬಗ್ಗೆ ಪ್ರಮೋಟ್ ಮಾಡಲಿಕ್ಕೆ ದೇ ಹ್ಯಾವ್ ಎಂತೆಂಥ ಕ್ಯಾಂಪಸ್ ಇದೆ. ಕೆನಡಿ ಸ್ಪೇಸ್ ಸೆಂಟರ್ ಇದೆ, ಅಲ್ಲಿಗೆ ಹೋಗಿ ಝೀರೋ ಗ್ರಾವಿಟಿ ಎಕ್ಸ್ಪೀರಿಯನ್ಸ್ ಮಾಡ್ಕೋಬಹುದು ಯಾರು ಬೇಕಾದ್ರೂ ಕಾಸು ಕೊಟ್ಟು. ಇಟ್ ಈಸ್ ಎನ್ ಎಕ್ಸ್ಪೀರಿಯನ್ಷಿಯಲ್ ಏನೋ ಡಿಸ್ನಿ ಲ್ಯಾಂಡ್ ತರ ಅದು. ಓಕೆ, ಆಸ್ಟ್ರೋನಾಟ್ಸ್ ಅಥವಾ ಸ್ಪೇಸ್ ಸೈನ್ಸ್ ಬಗ್ಗೆ ಇಂಟ್ರೆಸ್ಟ್ ಇರುವಂತ ಮಕ್ಳುಗಳಿಗೆ ಇಂಡಿಯಾದಲ್ಲಿ ಎಲ್ಲಿದೆ? ದಟ್ಸ್ ವೇರ್ ಇಂಡಿಯಾ ಇಸ್ ವೆರಿ ಮೆಚ್ಯೂರ್ಡ್. ನಮ್ಗೆ ನಮ್ ಸ್ಟ್ರೆಂತ್ಸು ಗೊತ್ತು, ನಮ್ ವೀಕ್ನೆಸ್ ಗೊತ್ತು, ಮತ್ತೆ ಕೆಲಸ ಹೇಗೆ ತೆಗಿಬೇಕು ಅನ್ನೋದು ಗೊತ್ತು. ನಾನು ಆಕ್ಚುಲಿ ಡಾಕ್ಟರ್ ಎಸ್ ಕಿರಣ್ ಕುಮಾರ್ ಸರ್ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಅವರು ನೋಡಿ ಮಾಜಿ ಅಧ್ಯಕ್ಷರಾಗಿದ್ರು, ಬರೀ ರಾಕೆಟ್ ಟೆಕ್ನಾಲಜಿ, ಕ್ರಯೋಜೆನಿಕ್ ಇಂಜಿನ್ ಅದ್ರ ಬಗ್ಗೆ ಎಲ್ಲ ಕೆಲಸ ಮಾಡ್ತಾ ಒಂದು ಅದ್ಭುತವಾದ ಕೆಲಸ ಮಾಡಿದ್ರು. ಅವರ ಟರ್ಮ್ ಪೀರಿಯಡ್ನಲ್ಲಿ ಅಮೇಝಿಂಗ್ ಕೆಲಸಗಳಾಯ್ತು. ಏನ್ ನಮ್ಮ ಇಸ್ರೋ ವರ್ಲ್ಡ್ ರೆಕಾರ್ಡ್ಗಳನ್ನ ಅಚೀವ್ ಮಾಡ್ತು, ಲಾಂಚಿಂಗ್ 104 ಸ್ಯಾಟಲೈಟ್ಸ್, ಅಮೇಝಿಂಗ್ ಫುಡ್ ಸ್ಟೆಪ್ಸ್. ಅದೇ ತರ ಒಂದು ಅಮೇಝಿಂಗ್ ರೆಕಾರ್ಡ್ ಅನ್ನ ಮಾಡಿದ್ರು ಅವರು. ಏನು ಅಂತಂದ್ರೆ he started a concept called as space tutors ಅಂತ. ಓಕೆ, why should space education be given only by ISRO? Why not by youngsters of this country? ಸೊ ಆ ಥರ ಒಂದು ಕಾನ್ಸೆಪ್ಟ್ ಶುರು ಮಾಡಿ ಆರ್ಗನೈಸೇಷನ್ಸು, NGOಸು, ಸ್ಟಾರ್ಟಪ್ಸು, ಪ್ರೈವೇಟ್ ಲಿಮಿಟೆಡ್ ಕಂಪ್ನೀಸು, ಸ್ಕೂಲ್ಸು, ಈ ಥರ ಎಷ್ಟೋ ಆರ್ಗನೈಸೇಷನ್ಸ್ಗಳನ್ನ ಪ್ರತಿ 6 ಮಂತ್ಸ್ಗೊಮ್ಮೆ ಸ್ಪೇಸ್ ಟ್ಯೂಟರ್ ಆಗಿ ರೆಕಗ್ನೈಸ್ ಮಾಡ್ತಿದ್ದಾರೆ ಇಸ್ರೋದವರು. ಅದಕ್ಕೆ ಕಾರಣಕರ್ತರು ನಮ್ಮ ಕರ್ನಾಟಕದ ಹೆಮ್ಮೆಯ ವಿಜ್ಞಾನಿ ಆಗಿರುವಂತಹ ಪದ್ಮಶ್ರೀ ಡಾಕ್ಟರ್ ಎಸ್ ಕಿರಣ್ ಕುಮಾರ್ ಸರ್ ಅವರು. ಸ್ಪೇಸ್ ಟ್ಯೂಟರ್ನ ರೆಸ್ಪಾನ್ಸಿಬಿಲಿಟಿ ಏನಂದ್ರೆ, ನಾವುಗಳು ಹೋಗಿ ಔಟ್ರೀಚ್ ಪ್ರೋಗ್ರಾಮ್ಸ್ಗಳನ್ನ ಕಂಡಕ್ಟ್ ಮಾಡಬೇಕಾಗಿರೋದು. ನಾನು ತುಂಬ ಟೆಲಿಸ್ಕೋಪ್ ಮೇಕಿಂಗ್ ವರ್ಕ್ಶಾಪ್ಸ್ಗಳೆಲ್ಲ ಕಂಡಕ್ಟ್ ಮಾಡ್ತೀನಿ. ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ದ ಔಟ್ರೀಚ್ ವಾಟ್ ವಿ ಡೂ ಫಾರ್ ISR. ತುಂಬ ನಕ್ಷತ್ರ ವೀಕ್ಷಣೆ ಪ್ರೋಗ್ರಾಮ್ಗಳನ್ನ ಮಾಡ್ತೀವಿ, ಎಗೈನ್ ಔಟ್ರೀಚ್ ಫಾರ್ ISR. ಸೊ ನಮ್ಮ ಹತ್ರ ಡೇಟಾ ತಗೋತಾರೆ ಅವರು ಎವ್ರಿ 6 ಮಂತ್ಸ್ ಒನ್ಸು. ನೀವೇನು ಕೆಲಸ ಮಾಡಿದ್ದೀರಾ ಅಪ್ಲೋಡ್ ಮಾಡಿ, ಅದು ಇಸ್ರೋ ಹೆಡ್ ಕ್ವಾರ್ಟರ್ಸ್ನಲ್ಲಿ ರೀಚ್ ಆಗುತ್ತೆ. ಅದಕ್ಕೋಸ್ಕರ CBPO ಅಂತ ಒಂದು ಡಿವಿಷನ್ ಇದೆ, ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ ಅಂತ. ಅಲ್ಲಿ ಒಬ್ಬರು ಶ್ರೀ ಡಾಕ್ಟರ್ ಹರಿಕೃಷ್ಣನ್ ಸರ್ ಅಂತ ಒಬ್ರು ಇದ್ದಾರೆ, ಹೂ ಹ್ಯಾಪನ್ಸ್ ಟು ಬಿ ದ ಡೈರೆಕ್ಟರ್ ಆಫ್ CBPO ಡಿವಿಷನ್. ಮತ್ತೆ ಇತ್ತೀಚೆಗೆ URSC ಸೈನ್ಸ್ ಸೆಂಟರ್ಗಳು ಮಕ್ಕಳುಗಳನ್ನ ಕರೆದಿ ಇಸ್ರೋ ಅಂದ್ರೆ ಏನು ಅಂತ ತೋರಿಸ್ತಾ ಇದೆ. ಮುಂಚೆ ಎಲ್ಲ ಇದೆಲ್ಲ ಆಗ್ತಿರ್ಲಿಲ್ಲ. ಈ ಥರ ಅಮೇಝಿಂಗ್ ಕೆಲಸಗಳನ್ನ ಮಾಡ್ತಿದೆ. ಅದರಲ್ಲಿ ಭಾರತ್ ಡೋಮ್ ಇನೋವೇಷನ್ ಕೂಡ ಒಬ್ರು ಆಸ್ ಎ ರಿಜಿಸ್ಟರ್ಡ್ ಸ್ಪೇಸ್ ಟ್ಯೂಟರ್ ಆಗಿ ರೆಕಗ್ನೈಸ್ ಆಗಿರೋವಂಥದ್ದು. ಅದು ಒಂದು ಅಥೆಂಟಿಕೇಶನ್ ಅಂತ ಹೇಳ್ಬೋದು. ದಟ್ ನಮಗೆ ಇಸ್ರೋ ಜೊತೆ ಒಂದು ಭಾಗ್ಯ, ನಮ್ಮ ಇಸ್ರೋನ ಪ್ರಾಪಗೇಟ್ ಮಾಡಲಿಕ್ಕೆ. ಇಸ್ರೋ ಏನೇನು ಕೆಲಸ ಮಾಡ್ತಿದೆ, ಚಂದ್ರಯಾನ್ ಮುಖಾಂತರ, ಮಂಗಳಯಾನ್ ಮುಖಾಂತರ, ಅಥವಾ ನಮ್ಮ ಆದಿತ್ಯ L1 ಮಿಷನ್ನು, ಈ ಕ್ರಯೋಜೆನಿಕ್ ಇಂಜಿನ್ಸ್ಗಳಾದ್ಮೇಲೆ ಏನೆಲ್ಲ ಆಗುತ್ತೆ, ಈ GSLV LVM3 ಇಂಜಿನ್ಸ್ಗಳು,
ಇದ್ರ ಬಗ್ಗೆ ಎಲ್ಲ ನಾವು ಪ್ರಾಪಗೇಟ್ ಮಾಡ್ತಾ ಇದೀವಿ ಮೆಸೇಜಸ್ನ. ಅಂಡ್ ನಮಗೆ ಗುರುವಾಗಿ ಯಾವಾಗಲೂ ಬೆನ್ನೆಲುಬಾಗಿ ನಿಂತಿರುವಂಥದ್ದು ಡಾಕ್ಟರ್ PG ದಿವಾಕರ್ ಸರ್. ಅವರು ಫಾರ್ಮರ್ ಸೈಂಟಿಫಿಕ್ ಸೆಕ್ರೆಟರಿ ಆಫ್ ISRO ಆಗಿ ರಿಟೈರ್ಡ್ ಆಗಿದ್ದಾರೆ. URSC ಸೈನ್ಸ್ ಸೆಂಟರ್ನ ಸ್ಯಾಟಲೈಟ್ ಸೆಂಟರ್ನ ಡೈರೆಕ್ಟರ್ ಕೂಡ ಆಗಿದ್ರು. NIAS ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ನಲ್ಲಿ ಅವರು ISRO ಚೇರ್ ಪ್ರೊಫೆಸರ್ ಆಗಿದ್ರು. ಅವರ ಒಂದು ಗೈಡೆನ್ಸ್ನಲ್ಲಿ ಮಾರ್ಗದರ್ಶನದಲ್ಲಿ ನಾವು ಈ ಥರ ಎಲ್ಲ ಪ್ರೋಗ್ರಾಮ್ ಮಾಡ್ತಿದ್ದೀವಿ. ಅಂಡ್ ಮತ್ತೆ ISRO ವಿಜ್ಞಾನಿಗಳು ಯಾರೂ ಕೂಡ ನಾವು ಏನಾದರೂ ಒಂದು ಇನೋವೇಷನ್ನ ಮಾಡಿದೀವಿ ಬಂದು ನೋಡಿ ಅಂತಂದ್ರೆ ಯಾವತ್ತೂ ನೋ ಅಂತ ಅನ್ನಲ್ಲ ಸರ್. ಸರ್ ಎಷ್ಟು ಸಪೋರ್ಟಿವ್ ಇದ್ದಾರೆ ಅಂತಂದ್ರೆ, ಎಷ್ಟು ಹಂಬಲ್ ಆಗಿ ಬರ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೈ ದೇವರು ಅಂತ ಅಂದ್ರೆ ಇವ್ರುಗಳೇ ಇರ್ಬೋದೇನೋ ಅಂತ ಅನ್ಸುತ್ತೆ ಒಂದೊಂದ್ಸತಿ. ಅಷ್ಟು ಸರಳ ಸಜ್ಜನಿಕೆಯ ವ್ಯಕ್ತಿಗಳು ಇವರೆಲ್ಲ. ಓಕೆ, ಏನು ಕೇಳಲ್ಲ, ಒಂದ್ ಬಾಳೆಹಣ್ಣು ಕೂಡ ಕೇಳೋದಿಲ್ಲ ಸರ್ ಬಂದ್ರೆ. ಅಂದ್ರೆ ಅಷ್ಟು ಸೆಲ್ಫ್ಲೆಸ್ ಆಗಿರ್ತಾರೆ. ಅಂದ್ರೆ ನಾವು ಯೂಶಲಿ ಪೇಟ್ರಿಯಾಟ್ಸ್ ಅಂತ ಅಂದ್ರೆ ವಿ ಇಮ್ಯಾಜಿನ್ ಪೀಪಲ್ ವಿತ್ ಯೂನಿಫಾರ್ಮ್. ಈ ದೇಶಕ್ಕೋಸ್ಕರ ದುಡ್ದಿರುವಂತಹ ವಿಜ್ಞಾನಿಗಳು ಕೂಡ ನಥಿಂಗ್ ಲೆಸ್ ದ್ಯಾನ್ ಅವರ್ ಪ್ರೌಡ್ ಸೋಲ್ಜರ್ಸ್. ಅದರಲ್ಲಿ ತುಂಬಾ ಚೆನ್ನಾಗಿ ಸಪೋರ್ಟ್ ಆಗಿದೆ ನಮ್ಗೆ. ಅಂಡ್ ಕಿರಣ್ ಕುಮಾರ್ ಸರ್ ಅಂತೂ ಯಾವಾಗ್ಲೂ ಜ್ಞಾಪನಿಸ್ತಿರ್ತಾರೆ ನಮ್ಗೆ. ಸಮುದ್ರದಲ್ಲಿ ಒಂದು ಬಿಂದುವಿನ ತರ ನೀವು ಕೆಲಸ ಮಾಡೋದು, ಎಷ್ಟು ಮಾಡಿದ್ರು ಸಾಲದು, ಮಾಡಿ ಇನ್ನೂ ಹೆಚ್ಚು. ನಾನು ಅರೌಂಡ್ 1 ತಿಂಗಳು ಮುಂಚೆ ಅಗರ್ತಲಾದಲ್ಲಿದ್ದೆ. ಅಲ್ಲಿದ್ದಾಗ ನಮಗೆ ಮೆಸೇಜ್ ಬಂತು, ISRO ಹೆಡ್ ಕ್ವಾರ್ಟರ್ಸ್, ಇಟ್ ವಾಸ್ ಎ ಕೋಇನ್ಸಿಡೆನ್ಸ್. ನಮ್ಗೆ ನಾರ್ತ್ ಈಸ್ಟ್ ರೀಜನ್ ಅಲ್ಲಿ ಸ್ಪೇಸ್ ಟ್ಯೂಟರ್ಸ್ಗಳು ಕಡಿಮೆ ಇದ್ದಾರೆ, ಅಲ್ಲೊಂದ್ ಸ್ವಲ್ಪ ಕೆಲಸ ಮಾಡಿ ಅಂತ. ಸೊ ನಾವು ಆಲ್ರೆಡಿ 7 ಸಿಸ್ಟರ್ಸ್ ಆಫ್ ಇಂಡಿಯಾ ನಾರ್ತ್ ಈಸ್ಟ್ ಏನಿದೆ ಅಲ್ಲೆಲ್ಲ ಒಂದ್ ಸ್ವಲ್ಪ ಕೆಲಸ ಮಾಡಬೇಕು ಅಂತ. ಸೊ ಎಷ್ಟೋ ಪ್ರಾಜೆಕ್ಟ್ಸ್ಗಳು ನೀವು ನಂಬೋದಿಲ್ಲ, ನಂದು ಎಷ್ಟೋ ಪ್ರಾಜೆಕ್ಟ್ಸ್ಗಳು ಇವಾಗೇನು ಫಂಕ್ಷನಿಂಗ್ ಸ್ಟೇಜಲ್ಲಿ ಇದೆ. ನನ್ ಆಫ್ ಇಟ್ ಐ ನೋ ದೆಮ್ ಪರ್ಸನಲಿ. ಇಟ್ಸ್ ಆಲ್ ರೆಫರ್ಡ್ ಬೈ ಸಮ್ ಸೈಂಟಿಸ್ಟ್. They believe that this fellow can create Make in India technology. He is mad and passionate about it. Let me support him ಅಂತ ಅಂದ್ಬಿಟ್ಟು ಸಪೋರ್ಟ್ ಮಾಡ್ತಾ ಇರೋವಂಥದ್ದು. ಓಕೆ, ಇವಾಗ ಮೊನ್ನೆ ತಾನೇ ನಾನು ವಿಜ್ಞಾನಿ ಅಂತ ಒಂದು ಪ್ರೋಗ್ರಾಮ್ನ ಶುರು ಮಾಡಿದ್ರು, ಟೆಲಿಸ್ಕೋಪ್ ಮೇಕಿಂಗ್ ಪ್ರೋಗ್ರಾಮ್. ಅದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಯ್ತು, ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಆಯ್ತು, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ರೆಕಗ್ನಿಷನ್ ಸಿಕ್ತು. ಘನವೇತ ರಾಜ್ಯಪಾಲರು ನಮ್ಮ ಫೆಲಿಸಿಟೇಷನ್ ಪ್ರೋಗ್ರಾಮ್ಗೆ ಚೀಫ್ ಗೆಸ್ಟ್ ಆಗಿ ಬಂದ್ರು. ಅದೆಲ್ಲ ಸಾಧ್ಯ ಆಗಿದ್ದು ಆಕ್ಚುಲಿ ಡಾಕ್ಟರ್ AS ಕಿರಣ್ ಕುಮಾರ್ ಸರ್ ಅವ್ರು ನಮ್ ಜೊತೆಗಿದ್ದರಿಂದ. ಏನ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಆ ಒಂದು ಸೊ ಅರೌಂಡ್ ಒಂದು 168 ಜನ ಮಕ್ಕಳನ್ನ, ನಿಮ್ಗೆ ಹುಳಿಕಲ್ ನಟರಾಜ್ ಸರ್ ಗೊತ್ತಿರಬಹುದು, ಡಾಕ್ಟರ್ ಹುಳಿಕಲ್ ನಟರಾಜ್ ಪವಾಡ ಬಯಲು ಅಂತೆಲ್ಲ ಮಾಡ್ತಾರೆ. ಈಸ್ ಅ ವೆರಿ ವೆರಿ ಫೇಮಸ್ ಪರ್ಸನಾಲಿಟಿ. ಎಲ್ಲಾ ಸ್ಟೂಡೆಂಟ್ ಗೆ ಫೇವರೇಟ್ ಅವರು. ಹೌದು, ಅವ್ರಿಗೆ ಎಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ ಅಂತಂದ್ರೆ ಹುಳಿಕಲ್ ನಟರಾಜ್ ಸರ್ಗಂತೂ ಹಳ್ಳಿಗಳ ಕಡೆ ಏನಾದ್ರು ಬಂತು ಅಂದ್ರೆ ಅವ್ರ ಜೊತೆಗೆ ಏನಾದ್ರು ಹೋದ್ರೆ ಯಾಕಾದ್ರೂ ಬಂದು ಅಂತ ಅನ್ಸುತ್ತೆ ಅವ್ರ ಜೊತೆಗೆ. ಅಂದ್ರೆ ಹಿ ಇಸ್ ಲೈಕ್ ಎ ಸೆಲೆಬ್ರಿಟಿ ಆನ್ ಹಿಸ್ ಓನ್. ಮತ್ತೆ ಅಷ್ಟು ಗ್ರೌಂಡ್ ಲೆವೆಲ್ ನಲ್ಲಿ ಕೆಲಸ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ಸಮುದಾಯಗಳ ಬಗ್ಗೆ ಕರೆಕ್ಷನ್ಸ್ ಮಾಡ್ಕೊಬೇಕು, ಇದನ್ನ ತಪ್ಪು ತಿಳ್ಕೊಂಡಿದ್ದೀರಾ ತಿದ್ಕೊಳ್ಳಿ ಅಂತ ಹೇಳೋದಿದ್ಯಲ್ಲ, ತುಂಬಾ ಡೇಂಜರಸ್ ಕೆಲಸ. ಅದನ್ನ ಗೆಲೀಲಿ ಮಾಡಕ್ ಹೋದ, ಅವನ ಕರ್ಕೊಂಡೋಗಿ ಜೈಲ್ಗೆ ಹಾಕಿದ್ರು. ಸೊ ತುಂಬಾ ಇದೆ, ಅದನ್ನೆಲ್ಲ ಹೇಳಲಿ ಕಷ್ಟ. ಬಟ್ ನಿಜವಾಗ್ಲೂ ಅಮೇಸಿಂಗ್ ಕೆಲಸ ಮಾಡಿದ್ದಾರೆ. ಅವರ ಒಂದು KSSRC, ಕರ್ನಾಟಕ ಸ್ಟೇಟ್ ಸೈಂಟಿಫಿಕ್ ರಿಸರ್ಚ್ ಕೌನ್ಸಿಲ್, ಆ ಒಂದು ಆರ್ಗನೈಸೇಷನ್ ನ ಕೆಳಗಡೆ ನಾನು ವಿಜ್ಞಾನಿ ಅಂತ ಒಂದು ಪ್ರೋಗ್ರಾಮ್ ನ ಶುರು ಮಾಡಿದ್ರು. ಆ ನಾನು ವಿಜ್ಞಾನಿ ಅನ್ನೋ 9 ಡೇಸ್ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ನಲ್ಲಿ 168 ಜನ ಮಕ್ಕಳುಗಳಿಗೆ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ದೊಡ್ಡಬಳ್ಳಾಪುರ ಕ್ಯಾಂಪಸ್ ನಲ್ಲಿ ಟೆಲಿಸ್ಕೋಪ್ ಮೇಕಿಂಗ್ ಬಗ್ಗೆ ನಾವು ಟ್ರೈನಿಂಗ್ ನ ಕೊಟ್ಟಿದ್ದಂಥದ್ದು. ಆ ಕಾರ್ಯಾಗಾರದಲ್ಲಿ ಬೆಳಗ್ಗಿನ ಜಾವ ನಾವೊಂದು 6 ಗಂಟೆ 5:30ಗೆ ಕ್ಲಾಸ್ ಶುರು ಮಾಡ್ತಿದ್ದೋ, ಮುಗಿತಿದ್ದಿದ್ ರಾತ್ರಿ 1 ಗಂಟೆ 1:30 2 ಗಂಟೆಗೆ. ಅಟ್ಲೀಸ್ಟ್ ಆ 9 ಡೇಸ್ ನಲ್ಲಿ 7 ಡೇಸ್ ಮಕ್ಕಳು ಲೆಸ್ ದನ್ 4 ಅವರ್ಸ್ ನಿದ್ದೆ ಮಾಡಿದ್ದಾರೆ. ಒಂದು ಮಿಲಿಟರಿ ಕೈಂಡ್ ಆಫ್ ರೆಜಿಮ್ ನಲ್ಲಿ ಕೆಲಸ ಮಾಡಿದ್ನು. ಅಮೇಸಿಂಗ್ ಸಪೋರ್ಟು, ಅಮೇಸಿಂಗ್. ಅಂದ್ರೆ ಹಳ್ಳಿ ಮಕ್ಕಳುಗಳು ಅಂತ ಒಂದು ಅದ್ಭುತ ಕೆಲಸ ಮಾಡ್ಬೋದು ಅಂತ ಅಂದ್ಬಿಟ್ಟು ನಂಗೆ ಹೇಳ್ಕೊಳ್ಳಿಕ್ಕೆ ಖುಷಿ ಆಗುತ್ತೆ. ಎಸ್ಪೆಷಲಿ ಒಂದು 2 ಮಕ್ಕಳ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮಕ್ಕಳು ತುಂಬಾ ಅಮೇಸಿಂಗ್ ಆಗಿ ಮಾಡಿದ್ದಾರೆ. ಕೆಲವು ಮಕ್ಕಳುಗಳಿದ್ರು ಹಾಸನಿಂದ ಬಂದಂತಹ ಮಕ್ಕಳುಗಳು, ಅವ್ರು ಮಾತೇ ಆಡ್ತಿರ್ಲಿಲ್ಲ ನನ್ನ ಜೊತೆ. ಈ ಸೇವಾದಳದ ಮಕ್ಕಳುಗಳು ವೆರಿ ಹಾರ್ಡ್ ವರ್ಕಿಂಗ್, ಮಾತಾಡ್ತಿರ್ಲಿಲ್ಲ. ನನ್ಗೆ ಗೊತ್ತಾಗಿದ್ದೇನು ಅಂತ ಅಂದ್ರೆ ಎಷ್ಟೊಂದು ಜನ ಮಕ್ಕಳು ಹ್ಯಾಂಡ್ ವರ್ಕಲ್ಲಿ ಚೆನ್ನಾಗಿದ್ದಾರೆ, ಬಟ್ ದೇ ಆರ್ ನಾಟ್ ಗುಡ್ ಇನ್ ಎಕ್ಸ್ಪ್ರೆಸಿಂಗ್ ದೆಮ್ಸೆಲ್ಸ್. ಎಸ್ಪೆಷಲಿ ನಮ್ಮ ರೂರಲ್ ಮಕ್ಕಳು. ನಿಮ್ಮ ನಾರ್ತ್ ಕರ್ನಾಟಕದ ಮಕ್ಕಳು ಕೆಲವರು ಬಂದಿದ್ರು, ಅದ್ಭುತವಾದ ಮಕ್ಕಳು. ಅಂದ್ರೆ ಎಷ್ಟು ಸ್ಟ್ರಾಂಗ್ ಇದಾರೆ ಅಂತ ಅಂದ್ರೆ ನಾನೇನಾದ್ರೂ ಅಳಿಸಿದ್ರೆ ಕೊನೆಯಲ್ಲಿ ಅಳ್ತಿದ್ದಂತಹ ಮಕ್ಕಳು ನಾರ್ತ್ ಕರ್ನಾಟಕದ ಮಕ್ಕಳು. ವೆರಿ ವೆರಿ ಟಫ್ ಕಿಡ್ಸ್, ವೆರಿ ಟಫ್ ಗೈಸ್. ಎಸ್, ವೆರಿ ಟಫ್. ಖುಷಿ ಆಗುತ್ತೆ. ಅಂದ್ರೆ ದೇ ಕ್ಯಾನ್ ಸಸ್ಟೈನ್ ಸೋ ಮಚ್ ಆಫ್ ಲೋಡ್ ಅಂಡ್ ಮೆಂಟಲ್ ಪ್ರೆಷರ್ ಅಂತ. ಆ ಸ್ಟ್ರೆಸ್ ನ ತಡ್ಕೊಳ್ಳೋ ಅಂತ ಶಕ್ತಿ ನಾರ್ತ್ ಕರ್ನಾಟಕದ ಮಕ್ಕಳಿಗಿದೆ. ಸಿರ್ಸಿ ಒಬ್ಬ ಹುಡುಗ ಇದ್ದ, ಮಾಧವ್ ಅಂತ ಅಂದ್ಬಿಟ್ಟು.
ಸರ್ 6th ಸ್ಟ್ಯಾಂಡರ್ಡ್ ಹುಡುಗ ಸರ್, ಆಸ್ಟ್ರಾನಮಿ ಬಗ್ಗೆ ಒಬ್ಬ ಪ್ರೊಫೆಸರ್ ತರ ಮಾತಾಡ್ತಾನ ಅವನು. ಓಕೆ. ದೆನ್ ನನ್ಗೆ ಆ ಮಗು ಹೆಸರು ಜ್ಞಾಪನ ಬರ್ತಿಲ್ಲ, ಚಿತ್ರದುರ್ಗದ 4ನೇ ಕ್ಲಾಸ್ ಮಗು ಸರ್. ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಭಾರತ ದೇಶದಲ್ಲಿರುವಂತಹ ಅತಿ ಕಿರಿಯ ಟೆಲಿಸ್ಕೋಪ್ ಮೇಕರ್ ಯಾರಾದ್ರೂ ಇದ್ರೆ, ಒಂದು 4 ಇಂಚ್ ಮಿರರ್ ನ ತಾನೇ ಗ್ರೈಂಡ್ ಮಾಡಿ ಟೆಲಿಸ್ಕೋಪ್ ಮಾಡಿರೋಂಥದ್ದು ಆ ಹುಡುಗಿಗೆ ಬಾಲ್ ಪುರಸ್ಕಾರ ಸಿಗ್ಬೇಕು ಅಂತ ನಂಗೆ ತುಂಬಾ ಆಸೆ ಇದೆ. ಪ್ರಧಾನ ಮಂತ್ರಿಗಳಿಗೆ ಯಾರಾದ್ರೂ ಲೆಟರ್ ಬರ್ದಿ ಅದನ್ನೆಲ್ಲ ತೋರಿಸಿ ಮಕ್ಕಳು, ಯಾಕಂದ್ರೆ ಹಳ್ಳಿ ಟ್ಯಾಲೆಂಟ್ಗಳು ರೆಕಗ್ನೈಸ್ ಆಗ್ಬೇಕು ಸರ್. ನಾವು ಈ ತರ ಸೈಂಟಿಫಿಕ್ ಎಕ್ಸ್ಪ್ಲೋರೇಷನ್, ಸೈನ್ಸ್ ಸೂಪರ್ ಪವರ್ ಆಗ್ಬೇಕು ಅಂತ ಅಂದಾಗ ಈ ತರ ಸ್ಮಾಲ್ ಎಫರ್ಟ್ಸ್ ಅನ್ನು ನಾವು ಚಿಕ್ಕ ವಯಸ್ಸಿನಿಂದ ರೆಕಗ್ನೈಸ್ ಮಾಡ್ತಾ ಬಂದ್ರೆ ನಮ್ಮ ದೇಶಕ್ಕೆ ಇನ್ನೂ ಅಮೇಝಿಂಗ್ ರಿಸಲ್ಟ್ಸ್ಗಳು ಸಿಗುತ್ತೆ ಅನ್ನೋ ಒಂದು ಭಾವನೆ. ಸೊ ಆ ಒಂದು ನಿಟ್ಟಿನಲ್ಲಿ CBPO ಹಸ್ ಬಿನ್ ವೆರಿ ಸಪೋರ್ಟಿಂಗ್ ನಮಗೆ. ಅಂಡ್ ಇವ್ರ ಬಗ್ಗೆ ಹೇಳ್ದೆ ನಾವು ಇದನ್ನ ಮುಗಿಸ್ಲಿಕ್ಕಂತೂ ಸಾಧ್ಯ ಇಲ್ಲ. IASc ನಲ್ಲಿ ನಮ್ಗೆ ಒಬ್ರು ಸರಿದ್ದಾರೆ, ಅವರು ಚೀಫ್ ರಿಸರ್ಚ್ ಸೈಂಟಿಸ್ಟ್ ಡಾಕ್ಟರ್ SN ಓಂಕಾರ್ ಅಂತ. ನೀವೆಲ್ಲ ಅವ್ರನ್ನ ಯೋಗ ಇಂದ ನೋಡಿರ್ತೀರ. ಅಮೇಝಿಂಗ್ ಪರ್ಸನಾಲಿಟಿ. ನಾವು ಯಾವ್ದಾದ್ರು ಪ್ರೋಗ್ರಾಮ್ಸ್ಗಳಿದ್ದಾಗ ಅವ್ರು ಬಂದು ಸಪೋರ್ಟ್ ಮಾಡ್ತಾರೆ. ದೆನ್ ಮತ್ತೆ ನಮ್ಮ ರೆಡ್ಡಿ ಸರ್, ಡಾಕ್ಟರ್ KPJ ರೆಡ್ಡಿ ಸರ್, ಅಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಎಂತಹ ಗೌರವ, ಪ್ರೀತಿ ಮತ್ತೆ ಆ ಒಂದು ಡಿವೋಷನ್ ಇದೆಯಲ್ಲ, ನನಗೆ ಡಾಕ್ಟರ್ AS ಕಿರಣ್ ಕುಮಾರ್ ಸರ್ ಬಗ್ಗೆ ಮತ್ತೆ ಡಾಕ್ಟರ್ KPJ ರೆಡ್ಡಿ ಸರ್ ಅವ್ರ ಬಗ್ಗೆ ಅಷ್ಟೇ ಗೌರವ ಮತ್ತೆ ಒಂದು ಪ್ರೀತಿ. ಯಾಕೆ ಅಂದ್ರೆ KPJ ರೆಡ್ಡಿ ಸರ್ ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ನಿಮ್ಗೆ ಗೌರಿಬಿದನೂರಿನಲ್ಲಿ HN ಅವ್ರದ್ದು ಒಂದು ಸೈನ್ಸ್ ಸೆಂಟರ್ ಆಗಿದೆ, ಗೊತ್ತಿರ್ಬೋದು. ಅಮೇಝಿಂಗ್ ಪ್ಲೇಸ್ ಗೌರಿಬಿದನೂರಿನಲ್ಲಿ ಆಗಿರೋಂಥ ಆ ಒಂದು ಪ್ರಾಜೆಕ್ಟ್ ತುಂಬಾ ಕಷ್ಟಪಟ್ಟಿದ್ದಾರೆ ಅವರು ರೆಡ್ಡಿ ಟ್ಯೂಬ್ ಅಂತ ಇನೋವೇಷನ್ಸ್, ಅಮೇಝಿಂಗ್ ಇನೋವೇಷನ್ಸ್ ಮಾಡಿದ್ದಾರೆ ಸರ್. ಒಂದು ಹಳ್ಳಿ ಮಗು ಎಷ್ಟು ಎತ್ತರಕ್ಕವರೆಗೂ ಬೆಳಿಬೋದು ಅಂತ ಅಂದ್ರೆ KPJ ಸರ್ ಅದ್ರ ಮೆಷರಿಂಗ್ ಸ್ಕೇಲ್ನಾಗ ಇಡ್ಬೋದು ನೀವು. ಅಷ್ಟು ಅಚೀವ್ಮೆಂಟ್ಸ್ಗಳನ್ನ ಮಾಡಿದ್ದಾರೆ. ತುಂಬಾ ಸರಳ ಸಜ್ಜನಿಕೆಯ ಮನೋಭಾವ, ಅಮೇಝಿಂಗ್ ವರ್ಕ್ಗಳು IASc ನಲ್ಲಿ. ಅವ್ರು ಕೊಟ್ಟಿರುವಂತಹ ಕೊಡುಗೆ ಶಾಕ್ ವೇವ್ ರಿಸರ್ಚ್ ನಲ್ಲಿ ಅಮೇಝಿಂಗ್. ನೀವು ಇಸ್ರೋ ರಾಕೆಟ್ ನ ಕ್ಯಾಪ್ಸೂಲ್ ನೋಡಿರ್ಬೋದು, ಮೇಲ್ಗಡೆ ಇರುವಂತಹ ಕ್ಯಾಪ್ಸೂಲ್ ಏನಿದೆ, ಆ ಕ್ಯಾಪ್ಸೂಲ್ ಸ್ಪೇಸ್ ನಲ್ಲಿ ಟ್ರಾವೆಲಿಂಗ್ ಮಾಡೋಕ್ಕಿಂತ ಮುಂಚೆ ನಮ್ಮ ಅಟ್ಮಾಸ್ಫಿಯರ್ ಇಂದ ಎಸ್ಕೇಪ್ ಆಗ್ಬೇಕಾದ್ರೆ ಇಟ್ ವಿಲ್ ಬಿ ಟ್ರಾವೆಲಿಂಗ್ ಅಟ್ ಎಸ್ಕೇಪ್ ವೆಲಾಸಿಟಿ ಸ್ಪೀಡ್ ನಲ್ವಾ. ಟೆಂಪರೇಚರ್ಸ್ ಎಲ್ಲ ತುಂಬಾ ವೆರಿ ಹೈ ಟೆಂಪರೇಚರ್ಸ್ ಇರುತ್ತೆ. ಅಪ್ ಅಂಟಿಲ್ 5000 ಡಿಗ್ರಿ ಸೆಲ್ಸಿಯಸ್ ಅಂತ ಸಿಚುಯೇಷನ್ಸ್ ಗಳು ಕ್ರಿಯೇಟ್ ಆಗುತ್ತಂತೆ. ಅದನ್ನ ನಲಿಫೈ ಮಾಡ್ಲಿಕ್ಕೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಎಲ್ಲ ಪ್ಲಾನ್ ಮಾಡಿರೋದು ಒನ್ ಆಫ್ ದ ಮೋಸ್ಟ್ ಕಾಂಟ್ರಿಬ್ಯೂಟಿಂಗ್ ಸೈಂಟಿಸ್ಟ್ ಇಸ್ ಡಾಕ್ಟರ್ KPJ ರೆಡ್ಡಿ ಸರ್. ಅಂದ್ರೆ ಎಂತೆಂತಹ ಟ್ಯಾಲೆಂಟ್ಗಳು ಬಂದಿದೆ ನಮ್ಮ ಹಳ್ಳಿಗಳಿಂದ. KPJ ರೆಡ್ಡಿ ಸರ್ ದೊಡ್ಡಬಳ್ಳಾಪುರ ರೀಜನ್ ಇಂದ ಬಂದಿರೋದು. ನೀವು ವೀಕೆಂಡ್ಸ್ ಅಲ್ಲಿ ಹೋದ್ರೆ ಅಲ್ಲಿ ಚೆನ್ನಾಗಿ ಮಾತಾಡಕ್ ಸಿಗ್ತಾರೆ. ದೆನ್ ಮತ್ತೆ ನಮ್ಮ ಡಾಕ್ಟರ್ AS ಕಿರಣ್ ಕುಮಾರ್ ಸರ್ ನಮ್ಮ ಹಾಸನದವರು. ಅಮೇಝಿಂಗ್ ಸೈಂಟಿಸ್ಟ್ಗಳು ಎಲ್ಲ ಹಳ್ಳಿಯಿಂದ ಬಂದಿರುವಂತವ್ರು. ದೇ ಆರ್ ನಾಟ್ ಫ್ರಮ್ ಮೇನ್ ಸ್ಟ್ರೀಮ್ ಮೆಟ್ರೋಪಾಲಿಟಿಯನ್ ಸಿಟೀಸ್, ಬಟ್ ಅಮೇಝಿಂಗ್ ಮೆಂಟರ್ಸ್, ಅಮೇಝಿಂಗ್ ಗೈಡೆನ್ಸ್. ನಾನು ಈಗಲೂ ಫೋನ್ ಮಾಡಿ ಸರ್ ನನ್ಗೆ ಇಂಥ ಚಾಲೆಂಜ್ ಇದೆ ಅಂತ ಅಂದ್ರೆ ದೇ ವಿಲ್ ಇಮಿಡಿಯೇಟ್ಲಿ ಹೆಲ್ಪ್ ಮೀ ಸಾಲ್ವ್ ಇಟ್. ಓಕೆ, ಇಷ್ಟೆಲ್ಲ ಸೈಂಟಿಸ್ಟ್ಗಳ ಹೆಸರು ಹೇಳಿದ್ರಲ್ಲ, ಆಸ್ ಎ ಸ್ಟೂಡೆಂಟ್, ಆಸ್ ಎ ಸ್ಪೇಸ್ ಲವರ್, ನನಗೆ ಒಂದು ಸತಿ ಭೇಟಿಯಾಗೋ ಅವಕಾಶ ಮಾಡಿಕೊಡ್ಬೇಕು ನೀವು ನನಗೆ. ಡೆಫಿನೆಟ್ಲಿ ಸರ್. ನಾನು ಅಂತಲ್ಲ, ಎಷ್ಟೋ ಇನ್ಸಿಡೆನ್ಸಸ್ಗಳನ್ನ ನಾನು ನೋಡಿದ್ದೀನಿ. ಅವ್ರುಗಳು ಮಕ್ಕಳುಗಳ ಜೊತೆ ಹೇಗ್ ಮಾತಾಡ್ತಾರೆ ಅಂತಂದ್ರೆ, ಅವ್ರು ಯಾರು ಅಂತಾನೆ ಗೊತ್ತಿರೋದಿಲ್ಲ, ಅವ್ರ ಪೊಸಿಷನ್ ಏನು ಅಂತ ಗೊತ್ತಿರೋದಿಲ್ಲ. ಅವ್ರುಗಳು ಕೇಳುವಂತಹ ಪ್ರಶ್ನೆಗಳು ಸಿಲಿಯೆಸ್ಟ್ ಆಫ್ ದ ಸಿಲಿಯೆಸ್ಟ್ ಆಗಿರ್ಬೋದು. ಒಂದೊಂದ್ಸತಿ ಏನಾಗ್ಬಿಡುತ್ತೆ ಅಂತಂದ್ರೆ ಅದೊಂದು ಈಗೋ ಬಂದ್ಬಿಡುತ್ತೆ. ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್ ಏನ್ ಇವ್ನು ಕೇಳ್ತಾರೋ ಪ್ರಶ್ನೆಗಳು ಸಿಲ್ಲಿ ಅಲ್ವಾ ಅಂತ ಅನಿಸ್ಬಿಡುತ್ತೆ. ಫಾರ್ ಎ ಸೈಂಟಿಸ್ಟ್ ಆಫ್ ದಟ್ ಕ್ಯಾಲಿಬರ್, ಅಷ್ಟು ಚಿಕ್ಕ ಪ್ರಶ್ನೆಗಳನ್ನ ಕೇಳಿದಾಗ್ಲೂ ಅವ್ರು ಯಾರಿಗೂ ಡಿಸ್ಕರೇಜ್ ಮಾಡದೆ ಎಲ್ಲರಿಗೂ ಈಕ್ವಲ್ ಪ್ರಾಮಿನೆನ್ಸ್, ರೆಸ್ಪೆಕ್ಟ್ ಕೊಟ್ಟು ಟ್ರೀಟ್ ಮಾಡ್ತಾರೆ. ಕಿರಣ್ ಕುಮಾರ್ ಸರ್ ಅವರು ಶಿವಮೊಗ್ಗದಲ್ಲಿ ನಾವೊಂದು ಆ ನಾನು ವಿಜ್ಞಾನಿ ಪ್ರೋಗ್ರಾಮ್ನ ಸಕ್ಸೆಸಿವ್ ಪ್ರೋಗ್ರಾಮ್ ಶಿವಮೊಗ್ಗದಲ್ಲಿ ಆಯ್ತು. ಇದನ್ನ ಹೇಳಲಿಕ್ಕೆ ನಂಗೆ ಭಾರಿ ಖುಷಿ ಇದೆ. ದಟ್ ಟುಡೇ ಶಿವಮೊಗ್ಗ ಈಸ್ ಇಂಡಿಯಾಸ್ ಫಸ್ಟ್ ಡಿಸ್ಟ್ರಿಕ್ಟ್ ಟು ಬಿ ಟೆಲಿಸ್ಕೋಪ್ ಎನೇಬಲ್ಡ್ ಲೈಬ್ರರೀಸ್. ಅಲ್ಲಿರುವಂತಹ 260 ಲೈಬ್ರರಿಯನ್ಸ್ಗಳು ಎಲ್ಲರಿಗೂ ಟೆಲಿಸ್ಕೋಪ್ ಮಾಡೋದು ಹೇಗೆ ಅಂತ ಗೊತ್ತಿದೆ, ಫೋಕಲ್ ಲೆಂತ್ ಹೇಗೆ ಟೆಸ್ಟ್ ಮಾಡಬೇಕು ಅಂತ ಗೊತ್ತಿದೆ, ದೆನ್ ಫೈಂಡರ್ ಸ್ಕೋಪ್ನ ಮತ್ತೆ ಮೈನ್ ಮಿರರ್ಗಳನ್ನ ಅಲೈನ್ಮೆಂಟ್ ಮಾಡುವಂಥದ್ದು ಗೊತ್ತಿದೆ. ಸುಮ್ಮನೆ ಟೆಲಿಸ್ಕೋಪ್ನ ಕೊಟ್ಟು ಒಂದು ಪ್ರೋಗ್ರಾಮ್ ಮಾಡಿ ಕಳ್ಸೋದಲ್ಲ, ಆ ಟೆಲಿಸ್ಕೋಪ್ನ ಕಾಲಿಮೇಷನ್ ಮಾಡೋದು ಹೇಗೆ ಅಂತ ಗೊತ್ತಿರಬೇಕು. ದೇ ನೋ ಇಟ್. ಓಕೆ. ಸೊ ಆ ನಾನು ವಿಜ್ಞಾನಿ ಪ್ರೋಗ್ರಾಮ್ನ ನೆಕ್ಸ್ಟ್ ಭಾಗ ನಾವು ಲೈಬ್ರರಿಯನ್ಸ್ಗಳಿಗೆ ಮಾಡಿದಂಥದ್ದು ಶಿವಮೊಗ್ಗದಲ್ಲಿ. ಅಲ್ಲಿಗೆ ಕಿರಣ್ ಸರ್ ಚೀಫ್ ಗೆಸ್ಟ್ ಆಗಿ ಬಂದಿರ್ತಾರೆ. ಆ ಲೈಬ್ರರಿಯನ್ಸ್ ಕೇಳಿದಂತಹ ಪ್ರಶ್ನೆಗಳು ಕೆಲವೊಂದು ಎಂತೆಂಥ ಪ್ರಶ್ನೆಗಳು ಕೇಳಿದ್ರು ಗೊತ್ತಾ? ನಮ್ಮ ದೇಶದಲ್ಲೇ ಓದ್ತಾರೆ ಸರ್, ಬೇರೆ ದೇಶಕ್ಕೆ ಓಡೋಗ್ಬಿಡ್ತಾರೆ.
ಅಂತ ಪಲಾಯನವಾದಿಗಳಿದ್ದಾರೆ ನಮ್ಮ ದೇಶದಲ್ಲಿ ಅಂತ. ಕಿರಣ್ ಸರ್ ಎಂತಹ ಪ್ರೌಡ್ ಆನ್ಸರ್ ಕೊಟ್ರು ಅಂತ ಅಂದ್ರೆ ಹಾಗೆ ಅನ್ಕೋಬೇಡಿ, ಅವರೆಲ್ಲ ಫಾರೆಕ್ಸ್ ರಿಸರ್ವ್ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ, ಅದರಿಂದ ಫಿಸ್ಕಲ್ ಡೆಫಿಸಿಟ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ, ಅವರು ಮಾಡೋದು ಕೂಡ ನಮ್ಮ ಭಾರತಕ್ಕೆ ಬಂದು ಸೇರುತ್ತೆ, ನೀವು ಅವ್ರನ್ನ ಡಿಟ್ಯಾಚ್ ಆಗಿ ನೋಡ್ಬೇಡಿ, ನಮ್ಮ ಇಂಡಿಯಾ ಕಾನ್ಸೆಪ್ಟ್ ನ ವರ್ಲ್ಡ್ ನಲ್ಲಿ ರೆಪ್ರೆಸೆಂಟ್ ಮಾಡಿ ಅಲ್ಲಿಂದ ಇನ್ನೂ ಮೇಲ್ಗಡೆಗೆ ಹೋಗಿ ವಾಪಸ್ ಬರುವಂತವ್ರೆ ಜಾಸ್ತಿ ಇರುವಂತದ್ದು ಅಂತ. ಅಂದ್ರೆ ಎಷ್ಟು ಪಾಸಿಟಿವ್ ಹೋಪ್ ಇಟ್ಕೊಂಡು ಅವರೆಲ್ಲ ಕೆಲಸ ಮಾಡಿದಾರೆ ನೋಡಿ. ಅವ್ರುಗಳೆಲ್ಲ ಮೋಸ್ಟ್ ಪ್ರಾಬಲಿ ಇವಾಗ ಒಂದು 70-65 ವಯಸ್ಸಿನಲ್ಲಿ ಇರ್ಬೋದು. ಎಲ್ಲಿಗೆ ಕರೆದ್ರು ಡಿಸ್ಟೆನ್ಸ್ ನೋಡದೆ ಬರ್ತಾರೆ ಸರ್. ನಮ್ಮ ಓನ್ ಕಸಿನ್ಸ್ ಗಳು ಒಂದು ಟ್ರಿಪ್ಗೆ ಇಲ್ಲಿಂದ ಒಂದು 300 ಕಿಲೋಮೀಟರ್ ಅಂದ್ರೆ ಬರೋದಿಲ್ಲ, ಅವರ ಓನ್ ಎಂಜಾಯ್ಮೆಂಟ್ಗೆ. ಇವರು ದೇಶದ ಮಕ್ಕಳುಗಳಿಗೆ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ಹಗಲು ರಾತ್ರಿ ಹಿಂದೆ ಇಂತಹ ವಯಸ್ಸಿನಲ್ಲೂ ಕೂಡ ಹಂಡ್ರೆಡ್ಸ್ ಆಫ್ ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾರೆ. ನಾನು ನೋಡಿದ್ದೀನಿ ಡಾಕ್ಟರ್ PG ದಿವಾಕರ್ ಸರ್ ದುಬೈನಲ್ಲಿ ಒಂದು ಸ್ಟಾರ್ಟ್ಅಪ್ದೊಂದು ಕಾನ್ಕ್ಲೇವ್ ನಡೀತು. ಅಲ್ಲಿ ಒಂದು ಇಂಡಿಯನ್ ಸ್ಪೇಸ್ ಟೆಕ್ ಬೇಸ್ಡ್ ಸ್ಟಾರ್ಟ್ಅಪ್ಗೆ ಸಪೋರ್ಟ್ ಮಾಡಬೇಕು ಅಂತ ದುಬೈಗೆ ಹೋಗಿ ಅಲ್ಲಿ ಒಂದು ಕಪಲ್ ಆಫ್ ಡೇಸ್ ಇದ್ರು. ಐ ನೋ ದಿವಾಕರ್ ಸರ್ ಪರ್ಸನಲಿ. ಅವ್ರ ತಂದೆಗೆ ಅಲ್ಝೈಮರ್ಸ್ ಇದೆ, ಅವ್ರ ಮನೆಯಲ್ಲಿ ಸೀನಿಯರ್ ಸಿಟಿಸನ್ಸ್ಗಳಿದ್ದಾರೆ, 92+ ಕ್ರಾಸ್ ಆಗಿರುವಂಥವ್ರು. ದೇ ಆರ್ ಆಲ್ ಡಿಪೆಂಡೆಂಟ್ ಆನ್ ಹಿಮ್. ಬಟ್ ಎಷ್ಟು ಚೆನ್ನಾಗಿ ದೇಶನ ಯಾವಾಗಲೂ ನಂಬರ್ 1 ಪ್ರಿಯಾರಿಟಿಯನ್ನಾಗಿ ಮಾಡಿ, ಅವ್ರಗಳ ಲೈಫ್ನಲ್ಲಿ ಎಷ್ಟೇ ಪ್ರಾಬ್ಲಮ್ ಆದ್ರೂ ಕೂಡ ಈ ವಿಜ್ಞಾನಿಗಳು ಯಾವತ್ತೂ ಕೂಡ ಎಲ್ಲಿ ಪಬ್ಲಿಕ್ ಫೋರಮ್ಗಳಲ್ಲೂ ಕೂಡ ಬಂದು ಶೇರ್ ಮಾಡ್ಕೊಳ್ಳಲ್ಲ ನಮ್ಗೆ ಈ ತರ ಪ್ರಾಬ್ಲಮ್ಗಳಾಗಿದೆ ಅಂತ. ಅಂಡ್ ದ ಸ್ಯಾಲರೀಸ್ ವಾಟ್ ದೆ ಗೆಟ್ ಈಸ್ ವೆರಿ ಲೆಸ್ ಟು ದ ಕಾಂಟ್ರಿಬ್ಯೂಷನ್ ವಾಟ್ ದೆ ಮೇಕ್. ಹಾಗಾಗಿ ನಂಗೆ ಅವ್ರುಗಳು ದೇವರು ಅಂತ ಅನ್ನಿಸ್ತಾರೆ. ಯಾಕಂದ್ರೆ ದೇ ರಿಯಲಿ ಡೂಯಿಂಗ್ ಸರ್ವಿಸ್ ಅಬೌವ್ ಸೆಲ್ಫ್. ಸೆಲ್ಫ್ಲೆಸ್ ಸರ್ವಿಸ್. ಎಸ್. ಓಕೆ. ಆ್ಯಂಡ್ ಕಮಿಂಗ್ ಟು ದ ಭಾರತ್ ಡೋಮ್, ಸೊ ವಾಟ್ ಆರ್ ದ ಇನಿಷಿಯೇಟಿವ್ ನೀವು ಮಾಡ್ತಾ ಇರೋದು? ಗ್ರೌಂಡ್ ಬ್ರೇಕಿಂಗ್ ಇನಿಷಿಯೇಟಿವ್, you can name and explain what are the projects you are doing right now? Okay, so ಈ ಗ್ರೌಂಡ್ ಬ್ರೇಕಿಂಗ್ ಇನಿಷಿಯೇಟಿವ್ಸ್ಗಳು ಅಂತ ಏನಿಲ್ಲ ಸರ್. ಓಕೆ. ನನ್ನ ಪ್ರಕಾರ ನನಗೆ ಗ್ರೌಂಡ್ ಬ್ರೇಕಿಂಗ್ ಇನಿಷಿಯೇಟಿವ್ಗಿನ್ನ ಮ್ಯಾನ್ ಮೇಕಿಂಗ್ ಇನಿಷಿಯೇಟಿವ್ಸ್ಗಳು ತುಂಬಾ ಇಷ್ಟ. ಓಕೆ, ನಾನು ಸ್ವಲ್ಪ ಎಂಫಸೈಸ್ ಮಾಡಿದೆ ನಾನು. ಓಕೆ, ಕಂಟಿನ್ಯೂ. ಅಂದ್ರೆ ಯಾಕೆ ಅಂತ ಅಂದ್ರೆ ಅಗೇನ್ ಐ ವಿಲ್ ಕಮ್ ಬ್ಯಾಕ್ ಟು ದ ಸೇಮ್ ಥಿಂಗ್. ಹ್ಯಾವ್ ವಿ ರಿಯಲೈಸ್ ವಾಟ್ ಈಸ್ ಅವರ್ ಪೊಟೆನ್ಷಿಯಲ್, ವಿಚ್ ಐ ಫೀಲ್ not. So telescope is a tool ನನಗೆ. ಇಟ್ಸ್ ಅ ಪೆಡಗಾಗಿಕಲ್ ಕ್ಯೂರಿಯಾಸಿಟಿ ಟೂಲ್. ನಾನು ಟೆಲಿಸ್ಕೋಪ್ಗಳನ್ನ ಮಾಡಿಸೋದು ಅದ್ರೊಳಗಡೆ ಅವ್ರು ಏನೋ ಒಂದು ಗ್ರಹ ಕಂಡುಹಿಡಿತಾರೆ ಅಂತಲ್ಲ, ಅದರಿಂದ ಅರ್ತ್ ಎಷ್ಟು ಬ್ಯೂಟಿಫುಲ್ ಆಗಿದೆ, ನಾನು ಇದನ್ನ ಹೆಂಗ್ ಪ್ರಿಸರ್ವ್ ಮಾಡಬೇಕು, ಇದ್ರ ಬಗ್ಗೆ ನನ್ಗೆ ಹೇಗೆ ಲವ್ ಇನ್ಕ್ರೀಸ್ ಆಗಬೇಕು, ಇದನ್ನ ನಾನು ಹೇಗೆ ಇಂಪ್ರೂವೈಸ್ ಮಾಡಬೇಕು, ಇದನ್ನ ನಾನು ಹೆಂಗೆ ಪೂಜಿಸಿ ಪ್ರೊಟೆಕ್ಟ್ ಮಾಡಬೇಕು, ಆ ಒಂದು ಬಾಂಧವ್ಯ, ಅದೊಂದು ಪ್ರೀತಿ ಬರಲಿ ಅಂತ. ಯಾಕೆಂತಂದ್ರೆ ಇವತ್ತು ನಮ್ಮ ಸರ್ಕಾರಗಳು ಏನು ಕೋಟ್ಯಾಂತರ ರೂಪಾಯಿ ಸ್ವಚ್ಛ ಭಾರತ್ ಮೇಲೆ ಖರ್ಚು ಮಾಡಬೇಕು, ನಮ್ಗಳ ಕಾಳಜಿ ಹೋಗ್ಬಿಟ್ಟಿದೆ. ಅದ್ ನಮ್ ರೋಡು, ಅದ್ ನಮ್ ಏರಿಯಾ ಅನ್ಕೊಂಡಿದೀವಿ, ಅದನ್ನ ನಾವು ಯಾವತ್ತೂ ಮನೆ ಅಂತ ಕನ್ಸಿಡರ್ ಮಾಡ್ಲಿಲ್ಲ. ನನ್ನ ಮನೆ ಇದು, ನನ್ನ ದೇಶ ಇದು. ನಾವು ಯಾವಾಗ್ಲೂ ಅನ್ಕೊಳ್ಳೋದು BBMP ಅವ್ರು ಬಂದು ಕಸ ಹಾಕ್ಬೇಕು, ಕಸ ಎತ್ತಬೇಕು ಅಂತ ಅಂದ್ಬಿಟ್ಟು. ಅದ್ ನನ್ ಮನೆ ಅನ್ಕೊಂಡಿದ್ರೆ ನನ್ನ ಮನೆ ಒಳಗಡೆ BBMP ಅವ್ರನ್ನ ಕರಿತೀವ ನಾವು? ಇಲ್ಲ. ದಟ್ ಈಸ್ ದ ಪವರ್ ಆಫ್ ಸ್ಪೇಸ್. ಸೊ ಹಾಗಾಗಿ ವಿ ಹ್ಯಾವ್ ಕೆಪ್ಟ್ ಇಟ್ ವೆರಿ ವೆರಿ ಸಿಂಪಲ್. ನಾನು ಮತ್ತೆ ಲಕ್ಷ್ಮೀಪತಿ ಮಾಡಿರುವಂತ ಈ ಒಂದು ಎಫರ್ಟ್ ನಲ್ಲಿ ಕಾನ್ಸೆಪ್ಟ್ ಈಸ್ ವೆರಿ ಸಿಂಪಲ್. ನಾವು 10-11 ವರ್ಷದಿಂದ ಮಾಡ್ಕೊಂಡ್ ಬಂದಿರೋದು ಪ್ಲಾನೆಟೇರಿಯಂ. ನಾವು ಅದನ್ನ ಒಂದು 500ರಿಂದ 600 ಹಳ್ಳಿ ಡಿಸ್ಟ್ರಿಕ್ಟ್ಗಳಲ್ಲಿ ಟೈರ್ 2 ಮತ್ತೆ ಟೈರ್ 3 ಸಿಟಿಗಳಲ್ಲಿ ಪ್ಲಾನೆಟೇರಿಯಮ್ಸ್, ಅಬ್ಸರ್ವೇಟರೀಸ್, ಸ್ಪೇಸ್ ಲ್ಯಾಬ್ಸ್ ಅಂಡ್ ಟೆಲಿಸ್ಕೋಪ್ಸ್, ಮೇಕ್ ಇಟ್ ಆಕ್ಸೆಸಿಬಲ್ ಟು ಪೀಪಲ್. ಇವಾಗ ಟೆಲಿಸ್ಕೋಪ್ಸ್ ಎಲ್ಲ ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಒಂದು 12 ಇಂಚ್ ಟೆಲಿಸ್ಕೋಪ್ ಇಂಡಿಯಾಗೆ ಬರೋಷ್ಟೊತ್ತಿಗೆ ಲಕ್ಷಾಂತರ ರೂಪಾಯಿ ಖರ್ಚಾಗಿರುತ್ತದೆ. ಚೈನಾದವ್ರು ಅದನ್ನ ಎಷ್ಟಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ಬೋದು? ಚೈನಾದವ್ರೇನು ಪ್ರಾಫಿಟ್ ಇಟ್ಕೊಂಡೆ ಮಾಡೋದಿಲ್ಲ. ಏರ್ ಫ್ರೈಟ್ ಅವನೇನು ಪ್ರಾಫಿಟ್ ಇಟ್ಕೊಂಡೆ ಚೈನಾಯಿಂದ ಇಂಡಿಯಾಗೆ ತಗೊಂಬಂದ್ ಕೊಡೋದಿಲ್ಲ. ಕಸ್ಟಮ್ಸ್ ಅವ್ರಿಗೂ ವಿ ನೀಡ್ ಟು ಪೇ ದ ಟ್ಯಾಕ್ಸ್. ಅದನ್ನೇ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಎಕಾನಮಿ ದೇಶದಲ್ಲೇ ಉಳಿಯುತ್ತೆ, ತುಂಬಾ ಜನಗಳಿಗೆ ಜಾಬ್ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಅಂಡ್ ಮತ್ತೆ ಲೋ ಕಾಸ್ಟ್ ಅಂತ ಹೇಳಲಿಕ್ಕಿನ್ನ ಅಫೋರ್ಡಬಲ್ ಕಾಸ್ಟ್ ನಲ್ಲಿ ಬಿಗರ್ ಟೆಲಿಸ್ಕೋಪ್ಸ್ ಗಳನ್ನ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ. ಆ ನಿಟ್ಟಿನಲ್ಲಿ ನಮಗೆ ಎಲಿವೇಟ್ ನಲ್ಲಿ ಒಂದು 25 lakhs ಸಿಕ್ಕಿದೆ. ನಾವು ಟೆಲಿಸ್ಕೋಪ್ ಮಿರರ್ ಗ್ರೈಂಡಿಂಗ್ ಮಷಿನ್ಸ್ ಗಳನ್ನ ಮಾಡಿಕೊಂಡು ಅದ್ರ ಮುಖಾಂತರ ಒಂದು 250 ಮಿರರ್ಸ್ ಗಳನ್ನ ಇವಾಗ ಫಸ್ಟ್ ಫೇಸ್ ನಲ್ಲಿ ಮಾಡಿ, ನಮ್ಮ ಕರ್ನಾಟಕ ಸರ್ಕಾರದಿಂದನೇ ನಮ್ಗೊಂದು ಪ್ರಾಜೆಕ್ಟ್ ಸಿಕ್ಕಿದೆ ಶಿವಮೊಗ್ಗದಲ್ಲಿ, ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡ್ಲಿಕ್ಕೆ. ದಟ್ ಹ್ಯಾಸ್ ಬೀನ್ ಸಕ್ಸಸ್ ಆಸ್ ಪರ್ ಮೀ. ವಿಲ್ ಹ್ಯಾವ್ ಟು ಸಿ ನಮ್ಮ ಲೈಬ್ರರಿಯನ್ಸ್ ಗಳು ಇನ್ನೂ ಅದನ್ನ ನೆಕ್ಸ್ಟ್ ಹೆಂಗ್ ತಗೊಂಡು ಹೋಗ್ತಾರೆ ಅಂತ ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀವಿ. ಅಬ್ಸರ್ವೇಟರೀಸ್ ಗಳೆಲ್ಲ
ಟೂರಿಸಮ್ಗೆ ಮಾತ್ರ ಅಲ್ಲ, ಅದನ್ನ ರಿಸರ್ಚ್ಗೂ ಕೂಡ ಕನ್ಸಿಡರ್ ಮಾಡುವಂಥದ್ದು. ಅದನ್ನ ಯೂನಿವರ್ಸಿಟಿಗಳಲ್ಲಿ ಮಾಡ್ಬೋದು. ಪ್ಲಾನೆಟೇರಿಯಂ ಅಗೇನ್ ಯೂನಿವರ್ಸಿಟಿಗಳಲ್ಲಿ ಹಾಕಬೇಕು ಅನ್ನೋದು ನನ್ನ ಒಂದು ಇಂಟ್ರೆಸ್ಟ್. ಇಟ್ ಶುಡ್ ನಾಟ್ ಬಿ ಕೆಪ್ಟ್ ಇನ್ ಪ್ರೈವೇಟ್ ಪಾರ್ಕ್ಸ್, ಸಾರಿ ಇಟ್ ಶುಡ್ ನಾಟ್ ಬಿ ಕೆಪ್ಟ್ ಇನ್ ಪಬ್ಲಿಕ್ ಪಾರ್ಕ್ಸ್. ಇವಾಗ ಕಬ್ಬನ್ ಪಾರ್ಕ್ ಹತ್ರ ನಮ್ಮ VITM ಇದೆ, ಅದ್ರ ಪಕ್ಕದಲ್ಲಿ ಯಾವ್ದಾದ್ರು ಒಂದು ಯೂನಿವರ್ಸಿಟಿ ಇದ್ದಿದ್ರೆ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ ಕೆಲಸ ಆಗಿರೋದು. ಯಾಕೆ ಅಲ್ಲಿ ಎಕ್ವಿಪ್ಮೆಂಟ್ಸ್ ಎಲ್ಲ ಮೇಂಟೆನೆನ್ಸ್ ಬರ್ತಾ ಇರುತ್ತೆ. ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ ಅಥವಾ ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ. ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಸ್ಗಳು ಕ್ಯೂರೇಟರ್ಸ್ಗಳ ಕೆಲಸ ಮಾಡ್ತಾರೆ. ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ಗಳು ಮೇಂಟೆನೆನ್ಸ್ ಪೀಪಲ್ ಆಗಿ ಕೆಲಸ ಮಾಡಿ ಅದನ್ನ ಯಾವಾಗಲೂ ಗುಡ್ ಕ್ವಾಲಿಟಿ ಕಂಡೀಷನ್ಗಳಲ್ಲಿ ಮೇಂಟೈನ್ ಮಾಡ್ತಾರೆ. ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್ ಎಕ್ಸ್ಪೀರಿಯನ್ಸ್ಗಳು ಜಾಸ್ತಿ ಆಗ್ತಿತ್ತು ಯಂಗ್ಸ್ಟರ್ಸ್ಗಳಿಗೆ. ಡಿಪೆಂಡೆನ್ಸಿ ಆನ್ ಫಾರಿನ್ ಟೆಕ್ನಾಲಜಿಗಳು ಕಡಿಮೆ ಆಗ್ತಿತ್ತು. ಯಾಕಂದ್ರೆ ಒಂದ್ಸತಿ ನೀವು ಒಂದು ಪ್ರೋಟೋಟೈಪ್ ನೋಡಾದ್ಮೇಲೆ ಯು ಕುಡ್ ಹ್ಯಾವ್ ಕ್ರಿಯೇಟೆಡ್ ಇಟ್ ಇನ್ ಅದರ್ ಪ್ಲೇಸಸ್, ರೈಟ್? ರಿವರ್ಸ್ ಇಂಜಿನಿಯರಿಂಗ್. ಸೊ ಈ ಒಂದು ನಿಟ್ಟಿನಲ್ಲಿ ಇಟ್ಸ್ ಅ ವೆರಿ ಸಿಂಪಲ್, ಕ್ರಿಯೇಟ್ ಆಸ್ಟ್ರಾನಮಿ ಪರ್ಮನೆಂಟ್ ಇನ್ಫ್ರಾಸ್ಟ್ರಕ್ಚರ್ಸ್. ಓಕೆ, ಇಟ್ ಕುಡ್ ಬಿ ಪ್ಲಾನೆಟೇರಿಯಂ, ಸ್ಪೇಸ್ ಲ್ಯಾಬ್, ಅಬ್ಸರ್ವೇಟರಿ ಅಂಡ್ ಟೆಲಿಸ್ಕೋಪ್ಸ್. ಓಕೆ, ಸೊ ಕಂಪ್ಲೀಟ್ ಇಕೋಸಿಸ್ಟಮ್. ಹೌದು. ಓಕೆ, ಯಾಕೆಂದ್ರೆ ಒಂದನ್ನು ಮಾಡಿ ಇನ್ನೊಂದನ್ನು ಮಾಡಿಲ್ಲ ಅಂತ ಅಂದ್ರೆ ಇಟ್ ವಿಲ್ ನಾಟ್ ಬಿ ಸಫಿಷಿಯಂಟ್. ಓಕೆ, ಸೊ ಆ ಒಂದು ನಿಟ್ಟಿನಲ್ಲಿ ಮಾಡಿದಾಗ ಕರೆಕ್ಟಿಗೆ ಮಾಡಬೇಕು. ಇಟ್ ಶುಡ್ ಇಟ್ ಶುಡ್ ಬಿ ಯೂಸ್ಫುಲ್ ಫಾರ್ ಆಲ್ ದ ಯೂಸ್ ಕೇಸಸ್. ಅಲ್ಲಿ ರಿಸರ್ಚ್ ಅವ್ರು ಬಂದ್ರು ಹೆಲ್ಪ್ ಆಗಬೇಕು, ಅಲ್ಲಿ ಕಾಲೇಜ್ ಸ್ಟೂಡೆಂಟ್ ಬಂದ್ರು ಹೆಲ್ಪ್ ಆಗಬೇಕು, ಅಲ್ಲಿಗೆ ಒಂದು ಮಾಂಟಿಸರಿ ಮಕ್ಕಳು ಬಂದ್ರು ಹೆಲ್ಪ್ ಆಗಬೇಕು, ನಮ್ಮ ಅಜ್ಜಿ ತಾತಂದ್ರು ಬಂದು ಅವ್ರಿಗೊಂದು ಎಂಟರ್ಟೈನ್ಮೆಂಟ್ ಆಗಬೇಕು, ಸೈನ್ಸ್ ಎಂಟರ್ಟೈನ್ಮೆಂಟು, ಕ್ಯೂರಿಯಾಸಿಟಿ. ಸರ್, ಕ್ಯೂರಿಯಾಸಿಟಿ ಅನ್ನೋದು ಎಲ್ಲ ಏಜ್ನಲ್ಲಿ ಎಲ್ಲರಿಗೂ ಇರುತ್ತೆ. ಓಕೆ, ಹೌ ವಿ ಟ್ಯಾಪ್ ಈಸ್ ವಾಟ್ ಮ್ಯಾಟರ್ಸ್. ಓಕೆ, ಅದರ್ ದ್ಯಾನ್ ಶಿವಮೊಗ್ಗ ಇನಿಷಿಯೇಟಿವ್ ಮತ್ತೆ ಬೇರೆ ಏನಾದರೂ ಇನಿಷಿಯೇಟಿವ್? ನಮ್ಮ ಭಾರತ್ ಡೋಮ್ ಇನೋವೇಷನ್ ಅಲ್ಲಿ ಇವಾಗ ಮೆಂಟರ್ಸ್ ಅಂತ ಏನು ಹೇಳ್ತೀವಿ, ನಮಗೆ ಆಲ್ರೆಡಿ ಡಾಕ್ಟರ್ ಶಿವಶಂಕರ್ ಸರ್ ಇದ್ದಾರೆ, SJC ಸ್ಟೆಪ್ನ CEO. ಅವರ ಒಂದು ಹೆಲ್ಪ್ನಲ್ಲಿ ಈ ಪ್ಲಾನೆಟೇರಿಯಂ ಪ್ರೋಟೋಟೈಪ್ನ ಬಿಲ್ಡ್ ಮಾಡ್ಲಿಕ್ಕೆ ನಂಗೆ ಸಾಧ್ಯ ಆಗಿದ್ದು. ಸೊ ನಾನು ಹಾಗಾಗಿ ಸುತ್ತೂರು ಸಂಸ್ಥೆಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಫಾರ್ ಸ್ಟಾರ್ಟ್ಅಪ್ ಇಂಡಿಯಾ, ವಿತೌಟ್ ದೆಮ್ ನನ್ ಆಫ್ ದೀಸ್ ಥಿಂಗ್ಸ್ ವುಡ್ ಹ್ಯಾವ್ ಬೀನ್ ಪಾಸಿಬಲ್. ಸೊ ಅದೇ ಥರ ಎಗೈನ್ ನಮ್ಮ ಕರ್ನಾಟಕದಲ್ಲಿ ಎಲಿವೇಟ್ ಗ್ರ್ಯಾಂಟ್ ಏನಿದೆ, ರಿಯಲಿ ಥ್ಯಾಂಕ್ಸ್ ಟು ಆನರಬಲ್ ಮಿನಿಸ್ಟರ್ ಆ್ಯಂಡ್ ಗವರ್ನಮೆಂಟ್ ಆಫ್ ಕರ್ನಾಟಕ ಫಾರ್ ಸಪೋರ್ಟಿಂಗ್ ಆಲ್ ದ ಯಂಗ್ಸ್ಟರ್ಸ್ ಆ್ಯಂಡ್ ಬಿಲೀವಿಂಗ್ ದಟ್ ಮ್ಯಾನುಫ್ಯಾಕ್ಚರಿಂಗ್ ಕ್ಯಾನ್ ಬಿ ಮೇಡ್ ಪಾಸಿಬಲ್ ಹಿಯರ್ ವಿತಿನ್ ಅವರ್ ಓನ್. ನಮ್ಮ ಕರ್ನಾಟಕ ಹ್ಯಾಸ್ ಬೀನ್ ಎ ಹ್ಯೂಜ್ ಬೂಸ್ಟ್ ಫಾರ್ ಅಸ್. ಯಾಕೆಂತಂದ್ರೆ ಇಂಡಿಯಾದಲ್ಲಿ ಲ್ಯಾಕ್ಸ್ ಟುಗೆದರ್ ಸ್ಕೂಲ್ಸ್ಗಳಿದೆ. ಲ್ಯಾಕ್ಸ್ ಟುಗೆದರ್ ಸ್ಕೂಲ್ಸ್ಗಳಿಗೆ ಮಿಲಿಯನ್ಸ್ ಆಫ್ ಟೆಲಿಸ್ಕೋಪ್ಗಳು ಬೇಕು. ಆ ಮಿಲಿಯನ್ಸ್ ಆಫ್ ಟೆಲಿಸ್ಕೋಪ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ನಮ್ಮ ಬೆಂಗಳೂರಿನಲ್ಲಿ ನಾವು ಒಂದು ಪ್ಲಾಂಟ್ ತಯಾರಿಸ್ತಿದ್ದೀವಿ ಅಂತ ಅಂದರೆ ಅದನ್ನ ಹೇಳ್ಕೊಳ್ಲಿಕ್ಕೆ ನಂಗೆ ಭಾರಿ ಹೆಮ್ಮೆ ಇದೆ. ಸೊ ಸಬ್ಸೆ ಬೇಡ ಬಾಪ್ಕೋನ್ ಅಂತ ಅಂದಾಗ ಎಲ್ಲರೂ ಹೇಳೋದು ಇಂಜಿನಿಯರಿಂಗ್ ಕಾಲೇಜಸ್ಗಳಿಗೆ IIT ಅಂತ. ಯಾಕೆಂತಂದ್ರೆ IIT ಅಂತ ಅಂದಾಗ ಅದೊಂದು ಗಿರಿಶಿಖರ ಅನ್ನೋ ತರ ನಾವು ಕನ್ಸಿಡರ್ ಮಾಡ್ತೀವಿ. ಅಂತಹ ಗಿರಿಶಿಖರಗಳಲ್ಲಿ ಹಿಮಾಲಯ ಪರ್ವತದ ಹತ್ರ ಇರುವಂತಹ IIT ಜಮ್ಮುನಲ್ಲಿ ನಮ್ಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ನಿಂದ ಬಂದಿರುವಂತಹ ಡಾಕ್ಟರ್ ಈಶ್ವರ್ ರೆಡ್ಡಿ ಸರ್ ಆಗಿರ್ಬೋದು, ಅಥವಾ ಅಲ್ಲಿನ ಚೀಫ್ ಇನೋವೇಷನ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ಅರವಿಂದ್ ಸರ್ ಆಗಿರ್ಬೋದು, ಅಲ್ಲಿನ ಡೈರೆಕ್ಟರ್, ಅವರೆಲ್ಲ ತುಂಬಾ ಸಪೋರ್ಟಿವ್ ಇದ್ದಾರೆ. ದಟ್ ನಾವುಗಳು ಅಲ್ಲಿಗೆ ಹೋಗಿ ಪರ್ಮನೆಂಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಹಾಕ್ತಿವಿ ಅಂತ ಅಂದಾಗ ಅಫ್ಕೋರ್ಸ್ ತುಂಬಾ ಪ್ರಶ್ನೆಗಳಿತ್ತು, ಮಲ್ಟಿಪಲ್ ರೌಂಡ್ಸ್ ಆಫ್ ಎವ್ಯಾಲ್ಯೂಯೇಷನ್ಸ್ ಎಲ್ಲ ಇತ್ತು. ಇಟ್ ಆಲ್ ವೆಂಟ್ ವೆರಿ ಸ್ಮೂತ್ ಅಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಶೇರ್ ದಿಸ್ ದಟ್ ವಿ ಆರ್ ದ ಫಸ್ಟ್ ಸ್ಟಾರ್ಟ್ಅಪ್ ಇನ್ ಇಂಡಿಯಾ to be setting up a 10-meter dome planetarium in a university at IIT. So ನಮ್ಮ ದೇಶದಲ್ಲಿ IIT ಜಮ್ಮು. Okay, so 10 meter in the sense 30 feet. So 50 seater capacity ನಾವು ಪ್ಲಾನ್ ಮಾಡಿರೋದು. Okay, so which would be very comfortable within 10 meter. Wow. With multiple projection system, negative pressure dome technology, ಏನೆಲ್ಲ ಮಾಡ್ಬೋದು ಅದರೊಳಗಡೆ. ವಿ ಹ್ಯಾವ್ ಬ್ರೈನ್ ಸ್ಟಾರ್ಮ್ಡ್ ಅದು ಪ್ರಪೋಸಲ್ಸ್ಗಳು ಹೋಗಿ ಈ ಒಂದು ನಿಟ್ಟಿನಲ್ಲಿ ರೋಟರಿ ಹ್ಯಾಸ್ ಪ್ಲೇಡ್ ಅ ವೆರಿ ಕ್ರೂಷಿಯಲ್ ರೋಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಮ್ಮ ರೋಟರಿ ಬ್ಯಾಂಗ್ಳೂರು ದಕ್ಷಿಣ, ರೋಟರಿ ಬ್ಯಾಂಗ್ಳೂರ್ ಸೌತ್ ಅಂತ ಏನು ಒನ್ ಆಫ್ ದ ಓಲ್ಡೆಸ್ಟ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಇದೆ, ನಾವು ಯಾವಾಗಲೂ ಯೋಚನೆ ಮಾಡ್ತಿದ್ದೋ ಈ ಪಹಲ್ಗಾಮ್ ಅಟ್ಯಾಕ್ ಆದಂತಹ ಟೈಮ್ನಲ್ಲಿ ನಾನು ಆ ಜಾಗಗಳಿಗೆಲ್ಲ ಆಕ್ಚುಲಿ ಹೋಗಿದ್ದೆ. ಅಮರನಾಥ್ ಯಾತ್ರೆಗೆ ಹೋಗಿದ್ದಾಗ ಆ ಜಾಗದಲ್ಲಿ ಆ ಥರ ಆಗಿರೋದು ನಂಗೆ ನಿಜವಾಗ್ಲೂ ಡೈಜೆಸ್ಟ್ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ. ನಾವಲ್ಲಿ ಏನೋ ಒಂದು ಮಾಡಬೇಕು ಅಂತ ಅಂದಾಗ ಸಪೋರ್ಟ್ ಬೇಕಾಗುತ್ತೆ, ಯಾರು ಕೂಡ ಹಾಗೆ ಮಾಡೋದಿಲ್ಲ. ಅಂಡ್ ಅಲ್ಲೆಲ್ಲ ತುಂಬ ನೂರಾರು ಮಿಲಿಟರಿ ಓರಿಯೆಂಟೆಡ್ ಸ್ಕೂಲ್ಸ್ಗಳಿದೆ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನಮ್ಮ ರೋಟರಿ ಬ್ಯಾಂಗ್ಳೂರ್ ಸೌತ್ನಲ್ಲಿ ನಾವೊಂದು ಫಂಡ್ ಕೂಡ ರೈಸ್ ಮಾಡ್ದೋ. ಸೊ ಅಂಥದ್ರಲ್ಲಿ ನಮ್ಮ ರೊಟೇರಿಯನ್ ಶಿವರಾಮ್ ಸರ್ ಆಸ್ ಎ ಡೋನರ್ ಅವರು ಕೂಡ ಒಂದು ಫಂಡ್ನ ಕಾಂಟ್ರಿಬ್ಯೂಟ್ ಮಾಡಿದ್ರು. ಅದೊಂದು ಆಪರ್ಚುನಿಟಿ ವಿಂಡೋ ಓಪನ್ ಅಪ್ ಆಯಿತು. IIT ಜಮ್ಮುನಲ್ಲಿ ಇಟ್ಸ್ ಎ PPP ಮಾಡೆಲ್ ಅಂತ ಹೇಳ್ಬೋದು. ಇಟ್ಸ್
ಯುನೋ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್. partnership between common man of India ಓಕೆ. with esteemed institution of Bharat, serving to the underprivileged students of Jammu and to the army man's children. ಓಕೆ, ಗ್ರೇಟ್. ನಮ್ಮ ನಮ್ಮ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಸರ್ ಏನಿದ್ದಾರೆ, ಗಗನಯಾತ್ರಿ ಇವಾಗ, ಈಸ್ ಫ್ರಮ್ NDA ಬ್ಯಾಕ್ಗ್ರೌಂಡ್. ಓಕೆ. ಆಲ್ ದ ಆಸ್ಟ್ರೋನಾಟ್ಸ್ ವಿಲ್ ಬಿ ಪಾರ್ಟ್ ಆಫ್ ISRO's ಎಕ್ಸ್ಪ್ಲೋರೇಷನ್ ಅವರೆಲ್ಲ ಡಿಫೆನ್ಸ್ ಬ್ಯಾಕ್ಗ್ರೌಂಡ್ ಇಂದ ಬರ್ತಾರಂಥದ್ದು. ಸೊ ಹಾಗಾಗಿ ಅಂತ ಡಿಫೆನ್ಸ್, ಜಮ್ಮು ಏರ್ಪೋರ್ಟ್ ಇಟ್ ಸೆಲ್ಫ್ ಇಸ್ ಅ ಡಿಫೆನ್ಸ್ ಏರ್ಪೋರ್ಟ್. ಎಸ್. ಸೊ ಆ ಒಂದು ಅಂತ ಜಾಗಗಳಲ್ಲಿ ಡಿಫೆನ್ಸ್ ಜಾಗದಲ್ಲಿ ಮಾಡ್ತಿರೋವಂಥದ್ದು ಅದು ನನ್ನ ಮೊಟ್ಟ ಮೊದಲ ಪ್ರಾಜೆಕ್ಟ್ ಆಗಿ ಹೇಳ್ಕೊಳ್ಲಿಕ್ಕೆ ನಂಗೆ ಭಾರಿ ಖುಷಿ ಇದೆ. ಅದು ದೇಶಕ್ಕೆ ನಾವು ಕೊಡ್ತಿರೋಂಥ ಒಂದು ಕಾಂಟ್ರಿಬ್ಯೂಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ದೆನ್ ಮತ್ತೆ ನಮ್ಮ ಸೆಕೆಂಡ್ ಪ್ರಾಜೆಕ್ಟ್ ನಮ್ಮ ಗುರು ಪರಂಪರೆ ಸ್ವಾಮಿ ವಿವೇಕಾನಂದ ಅವರ ರಾಮಕೃಷ್ಣ ಮಠ್ ಮಿಷನ್ ಏನಿದೆ, ಅದೊಂದು ವಿದ್ಯಾಲಯದಲ್ಲಿ ಮಾಡ್ತಿರೋವಂಥದ್ದು. ಇದೊಂದು 300 ಎಕರೆ ಕ್ಯಾಂಪಸ್ ಕೊಯಂಬತ್ತೂರಿನಲ್ಲಿ. ಅಲ್ಲೂ ಕೂಡ ನಮ್ದೊಂದು 10 ಮೀಟರ್ ಪ್ಲಾನೆಟೇರಿಯಂ ಬರ್ತಿದೆ. ಸೊ ಇವೆರಡು ರಿವೀಲ್ ಮಾಡುವಂತ ಪ್ರಾಜೆಕ್ಟ್. ಓಕೆ. ಯಾಕಂದ್ರೆ ಆಲ್ರೆಡಿ ಎಕ್ಸಿಕ್ಯೂಷನ್ ಫೇಸ್ ನಲ್ಲಿ ಇದೆ ಇವಾಗ. ಸೊ ಹೋಪ್ಫುಲಿ ಬಿಫೋರ್ 2026 ನಾವು 2024 ನಲ್ಲಿ ಇದ್ರ ಬಗ್ಗೆ ರಿಸರ್ಚ್ ಶುರು ಮಾಡಿದ್ದು ನಿಧಿ ಪ್ರಯಾಸ್ನ ಗ್ರಾಂಟ್ ಹೆಲ್ಪ್ ಇಂದ. 2026 ನಲ್ಲಿ ಫಿನಿಶ್ ಮಾಡ್ತಾ ಇರೋದು ಇಸ್ ಅ ಡ್ರೀಮ್ ಕಮ್ ಟ್ರೂ ಫಾರ್ ಮೀ. ಯಾಕಂದ್ರೆ ಶಿವಶಂಕರ್ ಸರ್ ಕೇಳಿದ್ರು ನಮ್ಗೆ 2 ವರ್ಷದಲ್ಲಿ ಗವರ್ನಮೆಂಟ್ ಏನ್ ಎಕ್ಸ್ಪೆಕ್ಟ್ ಮಾಡುತ್ತೆ ಅಂತಂದ್ರೆ, at least you people should reach up to this stage where you will give job opportunities for these many people, you would do this much of revenue turnover. ಅದೆಲ್ಲದನ್ನು ಅದನ್ನ ಅಚೀವ್ ಮಾಡ್ತಾ ಇರೋವಂಥದ್ದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮಗೆ. ಓಕೆ, ಫಾರ್ ದಟ್ ನೋಡ್ ಐ ಶುಡ್ ಕ್ಲಾಪ್ ಫಾರ್ ದಟ್ ಸೀರಿಯಸ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸಣ್ಣ ವಿಷಯ ಅಲ್ಲ, ಜಮ್ಮು ಕಾಶ್ಮೀರವರೆಗೂ, ದಟ್ ಟು IIT. ಹೌದು, ಗ್ರೇಟ್ ಗ್ರೇಟ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನಿಮ್ಮ ಒಂದು ಇನಿಷಿಯೇಟಿವ್ ಟು ರೀಚಿಂಗ್ ಔಟ್ ಅಟ್ಲೀಸ್ಟ್ 500 ಪರ್ಮನೆಂಟ್ ಪ್ಲಾನೆಟೋರಿಯಂ ಇದೆಲ್ಲ ಬಹಳ ದೊಡ್ಡ ವಿಷನ್ ಇದೆ. ಅದಕ್ಕೆ ಏನು ಸಪೋರ್ಟ್ ಆಗುತ್ತೆ, ಇವನ್ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಳಿಲು ಸೇವೆ ಮಾಡ್ಬೋದು, ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ. ಇಟ್ಸ್ ಅ ಪರ್ಸನಲ್ ಇಂಟ್ರೆಸ್ಟ್ ಬೆಸ್ಟೆಡ್. ಓಕೆ, ಬಹಳ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ಕಮಿಂಗ್ ಟು ದ ಲಾಸ್ಟ್ ಸೆಗ್ಮೆಂಟ್, ಸತೀಶ್, ಬಹಳ ಚೆನ್ನಾಗಿ ಅನಿಸುತ್ತೆ ನಿಮ್ಮ ಜೊತೆ ಮಾತಾಡ್ಬಿಟ್ಟು. ಜಸ್ಟ್ ಅ 1 word ಆನ್ಸರ್ ಐ ನೀಡ್. ಓಕೆ, ಸೊ ವೆನ್ ಇಟ್ ಕಮ್ಸ್ ಟು ಇಂಡಿಯಾ ಇನ್ ಸ್ಪೇಸ್, ಸ್ಟಿಲ್ ವಿ ಆರ್ ಲೀಡರ್ ಆರ್ ಫಾಲೋವರ್? ನಿಮ್ಗೇನು ಅನಿಸುತ್ತೆ? ವಿ ಆರ್ ಡೆಫಿನೆಟ್ಲಿ ಲೀಡರ್ಸ್. Okay. We want to be supreme leader. Okay. So when it comes to ISRO and SpaceX, ಯಾರು ನಿಮಗೆ ಜಾಸ್ತಿ ಇನ್ಸ್ಪೈರ್ ಮಾಡ್ತಾರೆ? ನನ್ಗೆ ಇಸ್ರೋ, ಸ್ಟೂಡೆಂಟ್ಸ್ಗಳಿಗೆ SpaceX. ಓಕೆ ಓಕೆ. ಏಲಿಯನ್ಸ್ ರಿಯಲ್ ಇದೆನಾ ಏನು ಸುಮ್ಮನೆ ಏನೋ ಸ್ಟೋರಿನಾ ಏಲಿಯನ್ಸ್ ಅಂತ ಬಂದಾಗ? ಡೆಫಿನೆಟ್ಲಿ ರಿಯಲ್. ಓಕೆ. ಬೇರೆ ಯೂನಿವರ್ಸ್ನಲ್ಲಿ ಇರುವಂತಹ ಬೇರೆ ಇಂಟೆಲಿಜೆಂಟ್ ಲೈಫ್ಗಳಿಗೆ ನಾವು ಏಲಿಯನ್ಸ್, ಓಕೆ, ಅವ್ರು ನಮ್ಗೆ ಏಲಿಯನ್ಸ್. ಈಗ ನೋಡಿ, ಸಿನಿಮಾಗಳನ್ನ ನೋಡ್ಬಿಟ್ಟು ಏಲಿಯನ್ಸ್ ಅನ್ಕೊಂಡ್ರೆ ಡಿಫ್ರೆಂಟ್ ಕ್ರಿಯೇಚರ್ ಅನ್ಕೊಂಡ್ಬಿಟ್ಟಿದೆ ನಾನು. ಆಮೇಲೆ ಬರ್ತಾ ಬರ್ತಾ ಗೊತ್ತಾಯ್ತು ಓವರ್ ಅ ಪೀರಿಯಡ್ ಆಫ್ ಟೈಮ್, ಓಕೆ, ಬೇರೆ ಪ್ಲಾನೆಟ್ಗಳಿಗೂ ನಾವು ಏಲಿಯನ್ ಆಕ್ಚುಲಿ. ಹೌದು. ಓಕೆ. ಒನ್ ಅಡ್ವೈಸ್ ಮಕ್ಕಳಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? Tier 2 Tier 3 ಸಿಟಿ ಅಂತ ಅಲ್ಲದೆ ಎಲ್ಲ ಮಕ್ಕಳಿಗೆ ಪ್ರಶ್ನೆ ಕೇಳೋದನ್ನ ರೂಢಿಸ್ಕೊಳ್ಳಿ. ಅದು ಒಂದಿತ್ತು ಅಂತಂದ್ರೆ ವಿಜ್ಞಾನ ನಿಮ್ಮನ್ನ ಬಾಚಿ ತಬ್ಕೊಂಡು ಒಳಗಡೆ ಕರ್ಕೊಳ್ಳುತ್ತೆ. ಓಕೆ. ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳೋದು ಮಾತ್ರ ಅಲ್ಲ, ಅದಕ್ಕೆ ಉತ್ತರವನ್ನ ಹುಡುಕುವಂತ ಕ್ಷಮತೆ ಇರಬೇಕು. ಪ್ರಶ್ನೆ ಕೇಳಿ, ಉತ್ತರ ಹುಡುಕಿ, ಪ್ರಶ್ನೆ ಕೇಳಿ, ಉತ್ತರ ಹುಡುಕಿ. ಇದನ್ನ ನೀವು ಲೈಫ್ ಲಾಂಗ್ ಪೂರ್ತಿ ಮಾಡ್ತಿದ್ರೆ ನೀವು ಡೆಫಿನೆಟ್ಲಿ ಯಾವುದೋ ಒಂದು ಉನ್ನತ ಹುದ್ದೆಗೆ ರೀಚ್ ಆಗಿ ನಮ್ಮ ದೇಶಕ್ಕೆ ಒಂದು ಅದ್ಭುತವಾದ ಸೇವೆಯನ್ನ ಸಲ್ಲಿಸುವಂತ ಆಪರ್ಚುನಿಟಿ ಡೆಫಿನೆಟ್ಲಿ ಕ್ರಿಯೇಟ್ ಆಗುತ್ತೆ. ಒಳ್ಳೆ ಲರ್ನಿಂಗ್ ಆಯ್ತು ಸತೀಶ್, ನನಗೂ ಕೂಡ. ಕೊನೆಯಲ್ಲಿ ಐ ವುಡ್ ಲೈಕ್ ಟು ಆಡ್ ಫ್ಯೂ ಥಿಂಗ್ಸ್ ಇಫ್ ಯು ಡೋಂಟ್ ಮೈಂಡ್. ಎಸ್. ಇದೆಲ್ಲದ್ರ ಹಿಂದೆ ಮಾಡ್ತಿರೋಂಥ ರೀಸನ್ ಏನು ಅಂತ ಅಂದ್ರೆ, ನೀವು ಕೇಳಿದ್ರ ಆಲ್ರೆಡಿ ಇಸ್ರೋನ ಅಥವಾ SpaceX ಅಂತ. ದಿಸ್ ಈಸ್ ಎಕ್ಸಾಕ್ಟ್ಲಿ ದ ನರೇಟಿವ್ ಯು ವಾಂಟ್ ಟು ಬಿಲ್ಡ್. ನೀವು ಕೇಳಿದಂತ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಇಸ್ರೋನ SpaceX ಅಂತ. SpaceX ಮಾಡ್ತಿರೋಂಥ ಕೆಲಸ ಏನು? ಇಂಟರ್ನೆಟ್ ಕೊಡುವಂಥದ್ದು, ಕಮರ್ಷಿಯಲ್ ಆಕ್ಟಿವಿಟಿ. ಅವ್ರೇನು ಫ್ರೀಯಾಗಿ ಕೊಡೋದಿಲ್ಲ, ರೈಟ್? ದೆನ್ ನಿಮ್ಗೆ ಆಬ್ವಿಯಸ್ಲಿ ಡಿಫೆನ್ಸ್ ಆಂಗಲ್ ಈಗ ಕಾಣಿಸ್ತಾ ಇರ್ಬೋದು, ಇನ್ ಫ್ಯೂಚರ್ ಬಂದೇ ಬರುತ್ತೆ. ಆರ್ ಎಲ್ಸ್ nobody in the right mind would put up thousands of satellites. Yes. You, unless until you don't want to have intelligence, correct, nobody would do that. These are all hidden things. So ನಮ್ಮ ಇಸ್ರೋನ ಅಬ್ಸರ್ವ್ ಮಾಡಿ, ಇಸ್ರೋ ಏನ್ ಮಾಡಿದೆ ಇದುವರೆಗೂ? ಇಸ್ರೋ ಮಾಡಿರೋಂಥದ್ದು ಟೆರೈನ್ ಮ್ಯಾಪಿಂಗ್. ನಮ್ಮ ಮೌಂಟೇನ್ಸ್ಗಳೆಲ್ಲ ಹೇಗಿದೆ ಟೆರೈನ್ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋವಂಥದ್ದು. ಸ್ಯಾಟಲೈಟ್ ಕಮ್ಯುನಿಕೇಶನ್ ಫಾರ್ ಅಗ್ರಿಕಲ್ಚರ್, ಸ್ಯಾಟಲೈಟ್ ಕಮ್ಯುನಿಕೇಶನ್ ಫಾರ್ ಟೆಲಿಕಾಲಿಂಗ್, ಡಿಸ್ಟೆನ್ಸ್ ಎಜುಕೇಶನ್ ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರೆಸ್ಪಾನ್ಸಸ್. ಇಸ್ರೋ ಮಾಡ್ತಿರೋವಂಥದ್ದು ಕೇವಲ ಜನಗಳನ್ನ, ಕಾಮನ್ ಮ್ಯಾನ್ ಆಫ್ ಇಂಡಿಯಾನ ಪ್ರೊಟೆಕ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಲ್ವಾ?
ಈ ವರ್ಲ್ಡ್ ಸ್ಪೇಸ್ ಎಕಾನಮಿನ ನೀವು ಕನ್ಸಿಡರ್ ಮಾಡಿದ್ರೆ ಇಸ್ರೋ ಎಷ್ಟು ಕ್ಯಾಪ್ಚರ್ ಮಾಡ್ತಿರ್ಬೋದು ಇವಾಗ? ನೋ ಐಡಿಯಾ. ಲೆಸ್ ದ್ಯಾನ್ 2%. ಓಕೆ. ಇಡೀ ವರ್ಲ್ಡ್ ನ ಎಕಾನಮಿ, ಸ್ಪೇಸ್ ಎಕಾನಮಿನಲ್ಲಿ ಇಸ್ರೋ ಇವತ್ತು ಕ್ಯಾಪ್ಚರ್ ಮಾಡ್ತಿರೋದು, ಇಷ್ಟೆಲ್ಲ ಅದ್ಭುತವಾದ ಕೆಲಸಗಳು ಮಾಡ್ತಿದ್ರು ಕೂಡ ಲೆಸ್ ದ್ಯಾನ್ 2%. ಯಾಕೆಂದ್ರೆ ಇಸ್ರೋ ಈಸ್ ನಾಟ್ ಏಬಲ್ ಟು ಫೋಕಸ್ ಫುಲ್ಲಿ ಆನ್ ಕಮರ್ಷಿಯಲ್ ಆಕ್ಟಿವಿಟೀಸ್. ಇತ್ತೀಚೆಗೆ ಅಫ್ಕೋರ್ಸ್ ಲಾಸ್ಟ್ 2-3 ಇಯರ್ಸ್ ಡಾಕ್ಟರ್ ಸೋಮನಾಥ್ ಸರ್ ಅವ್ರ ಟೀಮ್ ಎಲ್ಲ ಬಂದಾಗ ಇವಾಗ ಇನ್ ಸ್ಪೇಸ್ ಆಗಿದೆ, NSIL ಆಗಿದೆ. ದರ್ ಆರ್ ಅಮೇಸಿಂಗ್ ವರ್ಕ್ಸ್ ವಿಚ್ ಆರ್ ಬೀಯಿಂಗ್ ಡನ್. ಫಂಡ್ಸ್ ಅಂತ ಅಂದ್ಬಿಟ್ಟು 1000 crore ಸ್ಟಾರ್ಟ್ಅಪ್ಸ್ಗಳು ಅದರಲ್ಲಿ ಸ್ಪೇಸ್ ಟೆಕ್ಸ್ಗಳಿಗೆ ಆಪರ್ಚುನಿಟಿಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಲಾಟ್ ಆಫ್ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್. ಇದೆಲ್ಲದರ ಉದ್ದೇಶ ಏನು ಅಂತ ಅಂದ್ರೆ, ಬೈ 2030 ಅವರ್ ಕಂಟ್ರಿ ವಾಂಟ್ಸ್ ಟು ಕ್ಯಾಪ್ಚರ್ 8% ಆಫ್ ಸ್ಪೇಸ್ ಎಕಾನಮಿ. ಓಕೆ. 8% ಆಫ್ ಸ್ಪೇಸ್ ಎಕಾನಮಿ ಅಂತ ಅಂದ್ರೆ ಇಟ್ಸ್ ಅನ್ ಅಮೇಸಿಂಗ್ ಥಿಂಗ್. ಯಾಕೆಂತಂದ್ರೆ ಆಲ್ರೆಡಿ ನಮ್ಮ ಭಾರತ ಇಸ್ರೋಗೆ ₹1 ಕೊಟ್ರೆ ಇಸ್ರೋ ಭಾರತಕ್ಕೆ ₹2.5 ಕೊಡ್ತಿದೆಯಂತೆ. ಅಂದ್ರೆ ಈವನ್ ವಿತೌಟ್ ಬೀಯಿಂಗ್ ಕಮರ್ಷಿಯಲ್ ದೇ ಆರ್ ಏಬಲ್ ಟು ಬಿ ಸೋ ಮಚ್ ಗಿವಿಂಗ್ ಬ್ಯಾಕ್ ಟು ದ ನೇಷನ್. ಇಮ್ಯಾಜಿನ್ ಮಾಡಿ, ಇದಕ್ಕೊಂದು ಕಮರ್ಷಿಯಲ್ ಆಂಗಲ್ ಆಡ್ ಮಾಡ್ತು ಅಂತಂದ್ರೆ, ನಾಟ್ ಜಸ್ಟ್ ಇನ್ ಟರ್ಮ್ಸ್ ಆಫ್ ಮಾನಿಟರಿ ವ್ಯಾಲ್ಯೂಸ್, ಅದಕ್ಕೆ ಬೇಕಾಗಿರುವಂತ ವರ್ಕ್ ಫೋರ್ಸ್ 4 times ಜಾಸ್ತಿ ಆಗುತ್ತೆ 8% ಅಚೀವ್ ಮಾಡಬೇಕು ಅಂತಂದ್ರೆ. ಈ ವರ್ಕ್ ಫೋರ್ಸ್ ಎಲ್ಲ ಎಲ್ಲಿಂದ ಬರ್ತಾರೆ? ನಿಮ್ಗೆ ಅನ್ಸುತ್ತಾ ಸಿಟಿ ಮಕ್ಕಳುಗಳು ಹೋಗ್ತಾರೆ ಅಂತ? ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹೋಗಿ ಇಲ್ಲಿ ಯಾವ್ದಾದ್ರು ಕೇಳ್ಕೊಂಬನ್ನಿ ಚೆನ್ನಾಗಿ ಮಾತಾಡುವಂತ ಮಕ್ಕಳನ್ನ, ಎಲ್ಲಿಗೆ ಹೋಗ್ತೀಯ ನೀನು ಅಂತ. ದೇ ಆಲ್ ವಿಲ್ ಸೇ ಐ ವಿಲ್ ಗೋ ಟು ಜರ್ಮನಿ, ಐ ವಿಲ್ ಗೋ ಟು ನ್ಯೂಜಿಲ್ಯಾಂಡ್, ಐ ವಿಲ್ ಗೋ ಟು ಸಮ್ ಅದರ್ ಕಂಟ್ರಿ. ನೀವು ಅದೇ ಒಂದು ಹಳ್ಳಿ ಮಕ್ಳಿಗೆ ಹೋಗ್ಬಿಟ್ಟು ಕೇಳಿ, ನಾನು DRDO ನಲ್ಲಿ ವಿಜ್ಞಾನಿ ಆಗ್ತೀನಿ, BEL ನಲ್ಲಿ ಆಗ್ತೀನಿ, ಇಸ್ರೋನಲ್ಲಿ ಆಗ್ತೀನಿ ಅಂತ. ನಾವು ಆ ಗ್ಯಾಪ್ಸ್ಗಳನ್ನ ಬ್ರಿಡ್ಜ್ ಮಾಡ್ಬೇಕು ಫಸ್ಟ್. ಆ ಮಕ್ಕಳುಗಳೆಲ್ಲ ಬಂದು BEL ನಲ್ಲಿ ಏನಾಗುತ್ತೆ, DRDO ನಲ್ಲಿ ಏನಾಗುತ್ತೆ, ಇಸ್ರೋನಲ್ಲಿ ಏನಾಗುತ್ತೆ ಅದನ್ನೆಲ್ಲ ತೋರಿಸ್ಬೇಕು. ಅಂಡ್ ವಿ ನೀಡ್ ಟು ಮೇಕ್ ದಮ್ ಬಿಲೀವ್ ಇನ್ ದಿಸ್ ವಿಷನ್ ದಟ್ ಇಂಡಿಯಾ ಸೂಪರ್ ಪವರ್ ಆಗುತ್ತೆ, ಅದಕ್ಕೆ ನಿಮ್ಗಳ ಕಾಂಟ್ರಿಬ್ಯೂಷನ್ ಬೇಕು ಅಂತ ಅಂದ್ಬಿಟ್ಟು. ಇದನ್ನ ನಾವು ಮಾಡಿಲ್ಲ ಅಂತ ಅಂದ್ರೆ ಇದು ಬರೀ ಕನಸಾಗಿ ಉಳ್ಕೊಂಡ್ಬಿಡುತ್ತೆ. ಈ 8% ಆಫ್ ದ ಸ್ಪೇಸ್ ಎಕಾನಮಿ ಕೇಳಿದ್ರೆ ಇಟ್ಸ್ ಅ ಕನ್ಸರ್ವೇಟಿವ್ ನಂಬರ್. ಇಸ್ರೋಗಿರುವಂತ ಪೊಟೆನ್ಷಿಯಲ್ ನಲ್ಲಿ ವಿ ಶುಡ್ ನಾಟ್ ಏಮ್ ಎನಿಥಿಂಗ್ ಲೆಸ್ ದ್ಯಾನ್ 20%. ಅಂತಂತ ಬ್ರೈನ್ಸ್ ಇದೆ, ಬಿಗ್ ಬ್ರೈನ್ಸ್ಗಳು. ಸೊ ಈ ಒಂದು ಕನ್ಸರ್ವೇಟಿವ್ ನಂಬರ್ನಾದ್ರೂ ನಾವು ಅಚೀವ್ ಮಾಡಬೇಕು ಅಂತ ಅಂದ್ರೆ, ಹಳ್ಳಿ ಮಕ್ಕಳುಗಳಿಗೆ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ಸ್ಗಳನ್ನ ರೀಚ್ ಮಾಡಲಿಕ್ಕೆ ಬರೀ ನಾವು ಭಾರತ್ ಡೋಮೋ, ಆರ್ಯಭಟ್ಟ ಪ್ಲಾನೆಟೇರಿಯಮೋ ಅಥವಾ ಇಸ್ರೋ ಸ್ಪೇಸ್ ಟ್ಯೂಟರ್ಸ್ಗಳು ಇನ್ನೂ ಎಷ್ಟೊಂದು ಜನ ಇದ್ದಾರೆ. ಕರ್ನಾಟಕದಲ್ಲಿ ತುಂಬಾ ಜನ ಇದ್ದಾರೆ ಇಸ್ರೋ ಸ್ಪೇಸ್ ಟ್ಯೂಟರ್ಸ್. ನಾವುಗಳಾದ್ರೆ ಸಾಲದು, ನಿಮ್ಮ ಥರ NGOಸ್ಗಳು ಮುಂದೆ ಬರಬೇಕು, ಸ್ಟಾರ್ಟಪ್ಸ್ಗಳು ಮುಂದೆ ಬರಬೇಕು, ಅಕಾಡೆಮಿಯಾ ಯೂನಿವರ್ಸಿಟೀಸ್ಗಳು ಮುಂದೆ ಬರಬೇಕು. ದಟ್ಸ್ ವೇರ್ ಐ ಫೀಲ್ ಔಟ್ರೀಚ್ ಪ್ಲೇಸ್ ಅ ಹ್ಯೂಜ್ ರೋಲ್. ನಮ್ಮ ದೇಶದಲ್ಲಿ ನೆಕ್ಸ್ಟ್ 10 years ನಾವೆಲ್ಲ ಏನ್ ಮಾಡ್ತೀವಿ ಅನ್ನೋದ್ರ ಮೇಲೆ, ನಮ್ಮ ದೇಶ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದ್ರ ಮೇಲೆ ನಿರ್ಭರಿತವಾಗಿದೆ. ಸೊ 2047 ವಿಕಸಿತ್ ಭಾರತ್ ಈಸ್ ನಾಟ್ ಟು ಬಿ ಮೆಜರ್ಡ್ ಆನ್ 2047 ನಾನಷ್ಟದು ಮುದುಕಾಗಿರ್ತೀನಿ ಅಂತ ಅಂದ್ಬಿಟ್ಟು. ವಿ ಶುಡ್ ಮೆಜರ್ ಈಚ್ ಡೇ ಹೌ ಆಮ್ ಐ ಕಾಂಟ್ರಿಬ್ಯೂಟಿಂಗ್ ಫಾರ್ ನೆಕ್ಸ್ಟ್ 10 years. ಯಾಕಂದ್ರೆ ನೆಕ್ಸ್ಟ್ 10 years ನಲ್ಲಿ ವಿ ಆರ್ ಏಮಿಂಗ್ ಫಾರ್ ಭಾರತೀಯ ಅಂತರಿಕ್ಷ ಮಿಷನ್. ಭಾರತೀಯ ಅಂತರಿಕ್ಷ ಮಿಷನ್ ಎಲ್ಲ ನಾನ್ ಮಾತಾಡೋದ್ರ ಬದಲು ನಮ್ಮ ಗುರುಗಳು ಮಾತಾಡ್ಲಿ ಅನ್ನೋದು ನನ್ನ ಆಸೆ. ಅವತ್ತಿನ ದಿನ ನಾನು ಬಂದಿಲ್ಲಿ ಕೂತ್ಕೊಂಡು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ. ಸೊ ಇನ್ನೂ ಅದ್ಭುತವಾದ ಕೆಲಸಗಳು ನಡೀತಾ ಇದೆ. ಅದೆಲ್ಲದ್ರ ಬಗ್ಗೆ ನಿಮ್ಮಂತ ಈ ಪಾಡ್ಕಾಸ್ಟ್ ನಲ್ಲಿ ಮಕ್ಕಳುಗಳಿಗೂ ರೀಚ್ ಆಗ್ಲಿ. ಯಾರೋ ಒಬ್ಬ ಹಳ್ಳಿನಲ್ಲಿ ಕೂತ್ಕೊಂಡು ಕೇಳಿಸ್ಕೊತಿರೋನು ನನ್ನ ಹತ್ರ ಒಂದು ಐಡಿಯಾ ಇದೆ. ಹಳ್ಳಿ ಮಕ್ಳುಗಳನ್ನ ನಾನು ಏನಕ್ಕೆ ಪ್ರೀತಿಸ್ತೀನಿ ಅಂತ ಅಂದ್ರೆ, ಅವರೆಲ್ಲ ಗಿರ್ಗಿಟ್ಲೆ ಆಡೋದ್ರಲ್ಲಿ ಫೇಮಸ್, ಚಿನ್ನಿ ದಾಂಡ್ ಆಡೋದ್ರಲ್ಲಿ ಫೇಮಸ್. ಇವತ್ತು ಇಸ್ರೋ ಯಾವ ಟೆಕ್ನಾಲಜಿನಲ್ಲಿ ಯೂಸ್ ಮಾಡ್ತೋ ಚಂದ್ರನ ಮೇಲ್ಗಡೆ ಹೋಗ್ಲಿಕ್ಕೆ? ವಿ ಸ್ಟಿಲ್ ಡೋಂಟ್ ಹ್ಯಾವ್ ಎ ರಾಕೆಟ್ ವಿಚ್ ವಿಲ್ ಗೋ ಸ್ಟ್ರೈಟ್ ಟು ದ ಮೂನ್. ವಿ ಯೂಸ್ಡ್ ಸ್ಲಿಂಗ್ ಶಾಟ್ ಟೆಕ್ನಾಲಜಿ. ಓಕೆ. ಗಿರ್ಗಿಟ್ಲೆ ಅಲ್ವಾ? ಸೊ ಗ್ರಾವಿಟಿನ ವಿ ಯೂಸ್ಡ್ ಇಟ್ ಆಸ್ ಅ ಸೋರ್ಸ್. ಸೊ ಹಾಗಾಗಿ ಇದೆಲ್ಲ ಅನ್ಕನ್ವೆನ್ಷನಲ್ ಸಿಸ್ಟಮ್ಸ್. ಈ ಅನ್ಕನ್ವೆನ್ಷನಲ್ ಸಿಸ್ಟಮ್ಸ್ಗಳನ್ನ ಯೋಚನೆ ಮಾಡಕ್ ಸಾಧ್ಯ ಇರೋದು ಹಳ್ಳಿ ಮಕ್ಕಳುಗಳಿಗೆ. ಹಾಗಾಗಿ ಅವ್ರುಗಳು ಬಂದ್ರೆ ನಮ್ಮ ದೇಶ ಇನ್ನೂ ಸಮೃದ್ಧವಾಗುತ್ತೆ ಅನ್ನೋ ಒಂದು ಭರವಸೆ ಮೇಲ್ಗಡೆ ನಾವೆಲ್ಲ ಸೇರಿ ಕೆಲಸ ಮಾಡೋಣ. ಲೆಟ್ಸ್ ಲರ್ನ್ ಫ್ರಮ್ ಈಚ್ ಅದರ್, ಕೊಲಾಬರೇಟ್ ಅಂಡ್ ಕ್ರಿಯೇಟ್ ಟುಗೆದರ್. Yes, absolutely. Fantastic note, Satish. It's a collaborative effort. 100% I agree, totally. I wish you all the very best for this initiative, and we would love to be a part of this initiative. Thank you so much. We'll continue 100% collaborating with us. Yes. Thank you so much. Thank you so much, Satish. Thank you so much for Team IAC. Yeah, thank you. Namaste.